ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ನಾವು ದ್ರೋಣ ಪಾತ್ರದ ಪರಿಚಯ ಮಾಡಿಕೊಂಡ್ವಿ. ನಿನ್ನೆ ಒಬ್ಬರು ಸಹೃದಯರಾದ ಶ್ರೋತೃಗಳು ಪಾಪ ಕಾರ್ಯಕ್ರಮ ಮುಗಿದ ಮೇಲೆ ಬಂದು ಈ ರೀತಿಯಾಗಿ ಮಹಾಭಾರತದಲ್ಲಿ ತುಂಬ ಕೆಟ್ಟವರೇ ಇದ್ದಾರೆ ಅಂದರೆ ಮಹಾಭಾರತ ಉಳಿಯುತ್ತದೆಯಾ, ಯಾರೂ ಓದಲ್ಲ ಅನಿಸುತ್ತೆ ಅಂತ ಅಂದರು. ನಾನು ಹೇಳಿದೆ, ಆ ರೀತಿಯಾದ ಭಯ ಏನೂ ಬೇಡ, 5200 ವರ್ಷಗಳಿಂದ ಕೂಡ ಉಳ್ಕೊಂಡು ಬಂದಿರೋದು ಇನ್ನು ನಮ್ಮ ಬಾಳ್ವೆನಲ್ಲಿ ಏನೂ ಹೋಗುವಂತೆ ಕಾಣೋದಿಲ್ಲ, ಚಿಂತೆ ಬೇಡ ಅಂತಂದೆ. ಆದರೂ ಅವರಿಗೆ ಪಾಪ ಕಸಿವಿಸಿ ಆಗ್ತಾ ಇತ್ತು. ಆ ಸಹೃದಯರಿಗೆ ನಾನು ಪೂರ್ತಿ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ. ಅವರು ಮಹಾಭಾರತದ ಅಳಿವನ್ನು ಅಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದ್ದರು ಅಂತ ಅನಿಸುತ್ತೆ. ಆದರೆ ಅವರ ಕಳಕಳಿ ಸಹಾನುಭೂತಿಗೆ ನಾನು ತುಂಬ ಮೆಚ್ಚಿಕೊಳ್ತೀನಿ. ಇಷ್ಟರ ಮಟ್ಟಿಗೆ ಕೆಡಕಿದ್ರೆ ಮಹಾಭಾರತ ಬದುಕುತ್ತೀಯೇ ಅಂತ. ಜಗತ್ತಲ್ಲೇ ಇಷ್ಟರ ಮಟ್ಟಿಗೆ ಕೆಡಕಿದ್ದು ಜಗತ್ತು ಬದುಕ್ತಾ ಇದ್ದರೆ ಜಗತ್ತಿನ ಒಂದು ನಿರ್ಮಾಣವಾಗಿ ಬಂದ ಪ್ರಾಡಕ್ಟ್ ಆಫ್ ಲೈಫ್ ಆ್ಯಂಡ್ ವರ್ಲ್ಡ್ ಆಗಿರೋ ಮಹಾಭಾರತ ಬದುಕೋಲ್ಲ ಅಂದರೆ ಹೇಗೆ? ನಾವೇ ಬದುಕ್ತಾ ಇದ್ದೀವಿ. ವಿಪ್ರಾಸ್ಮಿನ್ ನಗರೇ ಮಹಾನ್ ಕಥಯಕಃ ತಾಲದ್ರುಮಾಣಾಂಗಣ ಕೋದಾತ ರಜಕೋ ದದಾತಿ ವಸನಂ ಪ್ರಾತರ್ಗೃಹೀತ್ವಾ ನಿಶಿ ಕಶ್ಯಕ್ತಃ ಪರದಾರ ವಿತ್ತಹರಣೆ ಸರ್ವೋಪಿ ಶಕ್ತೋ ಜನಃ ಕಸ್ಮಾತ್ ಜೀವಸಿ ಹೇ ಸಖೆ ವಿಷಕ್ರಿಮಿನ್ ನ್ಯಾಯೇನ ಜೀವಾಮ್ಯಹಂ ಅಂತ ಒಂದು ಶ್ಲೋಕ ಇದೆ. ಅಯ್ಯ ಬ್ರಾಹ್ಮಣ, ನಿಮ್ಮೂರಲ್ಲಿ ಯಾರು ಎತ್ತರದ ಮನುಷ್ಯರು? ತಾಳೆ ಮರಗಳೇ ಸ್ವಾಮಿ ಎತ್ತರದ ಮನುಷ್ಯರು ಅಂತ. ಎತ್ತರದವ್ರು ಯಾರು ಅಂದರೆ ತಾಳೆ ಮರಗಳು ಅಂತಂತಾನೆ. ಯಾರು ಕೊಡ್ತಾರೆ ಅಂದರೆ ಬೆಳಗ್ಗೆ ಅಗಸ ಎಲ್ಲ ಮೈಲಿಗೆ ಬಟ್ಟೆ ತೆಗೆದುಕೊಂಡು ಹೋಗಿ ಸಂಜೆ ಮಡಿ ಮಾಡಿ ತಂದು ಕೊಡ್ತಾನೆ, ಅದೇ ಕೊಡುವುದು. ದಾನ ಅಂದರೆ ಅದೇ ನಡೆಯೋದು. ಮತ್ತು ಯಾರು ಶಕ್ತರು ಸಮರ್ಥರು? ಬೇರೆಯವರ ಹೆಣ್ಣು ಹೊನ್ನು ಮಣ್ಣನ್ನು ಅಪಹರಣ ಮಾಡೋದ್ರೊಳಗೆ ಈ ಊರಿನವರೆಲ್ಲ ದಕ್ಷರು. ಮತ್ತು ಹೇಗೆಯಾ ಬದುಕಿದ್ದೀಯಾ ಅಂದರೆ ವಿಷದಲ್ಲೂ ಕ್ರಿಮಿಗಳು ಬದುಕುತ್ತವಂತೆ ಹೇಗೋ ಆ ರೀತಿ ಅಂತ. ಹಾಗಾಗಿ ಇಷ್ಟು ಜಗತ್ತಿನಲ್ಲಿ ಕೆಡಕಿದ್ರೂ ನಾವು ಬದುಕ್ತೀವಿ ಅಂದ ಮೇಲೆ ಮಹಾಭಾರತ ಬದುಕೋದಿಲ್ಲ ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ. ಅಷ್ಟು ಮಾತ್ರವಲ್ಲ, ವೇದವ್ಯಾಸರಿಗಿಂತ ಮಿಗಿಲಾದವರು ಯಾರಿದ್ದಾರೆ? ವೇದವ್ಯಾಸರಿಗಿಂತ ಉತ್ತಮತೆಯ ಗುಣಮತ್ತೆಯ ಜನ ಯಾರು ಉಂಟು? ಅವರಿಂದ ಆರಂಭ ಮಾಡಿದ್ವಿ, ಭಗವಾನ್ ಶ್ರೀಕೃಷ್ಣನಿಂದ ಮುಗಿಸ್ತೀವಿ. ಇಷ್ಟು ದೊಡ್ಡವರು ಒಳ್ಳೆಯವರ ಮಧ್ಯದಲ್ಲಿ ಇನ್ನು ಅಳಿದುಳಿದವರು ಅಷ್ಟು ಇಷ್ಟು ಒಳ್ಳೆತನ ಕೆಟ್ಟತನ ಇಟ್ಟುಕೊಂಡವರು ಕಾಣಿಸ್ತಾರೆ. ಅದಕ್ಕೇನು ಮಾಡೋಕ್ಕಾಗೋಲ್ಲ. ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಮಾಡಿದ್ರೆ ಕೃತಿ ನಡೆಯೋದೇ ಇಲ್ಲ. ತ್ರಿಗುಣಗಳು ಸಮ ಆಗಿಬಿಟ್ರೆ ಪ್ರಳಯ ಆಗುವಂಥದ್ದು. ಇದು ನನ್ನ ಮಾತಲ್ಲ, ಸಾಂಖ್ಯದ ಮಾತು, ದರ್ಶನಗಳ ಮಾತು. ತ್ರಿಗುಣ ಸಮತ್ವ ಪ್ರಳಯ ಅಂತ ಹೇಳಿ. ಪ್ರಪಂಚದಲ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ನೇ ಇಲ್ಲ ಅಂದರೆ ಏನಾಗುತ್ತೆ? ಸರ್ವನಾಶ ಆಗುತ್ತದೆ. ಥರ್ಮೋಡೈನಮಿಕ್ಸು ಅದನ್ನೇ ಹೇಳುತ್ತೆ, ಫಿಸಿಕ್ಸು ಅದನ್ನೇ ಹೇಳುತ್ತದೆ. ಹಾಗಾಗಿ ತ್ರಿಗುಣಗಳ ಏರುಪೇರು, ಈ ಊರ್ಜಾ ಎನರ್ಜಿಯ ಏರುಪೇರುಗಳಿಂದಲೇ ಜಗತ್ತು ಇರತಕ್ಕಂಥದ್ದು, ತ್ರಿಗುಣಗಳ ಆಟ. ಹಾಗಾಗಿ ನಾವು ಇದನ್ನು ಕಾಣಬೇಕು. ಇದನ್ನೊಂದು ಕಾವ್ಯದಲ್ಲಿ ಕಾಣುವ ಸಮಾಧಾನ ಬರೋಲ್ಲ ಅಂದರೆ ಇನ್ನು ಪಾಪ ಬದುಕಿನಲ್ಲಿ ಹೇಗೆ ನೆಮ್ಮದಿ ಕಾಣೋದಕ್ಕೆ ಸಾಧ್ಯವಾಗುತ್ತದೆ? ಸಿನಿಮಾದಲ್ಲೇ ನಿಮಗೆ ವಿಲನ್ ಕ್ಯಾರೆಕ್ಟರ್ ಇಷ್ಟ ಆಗೋಲ್ಲ ಅಂದರೆ ಇನ್ನು ರಿಯಲ್ ಲೈಫ್ನಲ್ಲಿ ತುಂಬ ವಿಲನ್ಗಳೇ ತುಂಬಿರ್ತಾರಲ್ಲ, ಪಾಪ ಹೇಗೆ ಬದುಕೋದಾಗುತ್ತದೆ ಅಂತ. ಆಮೇಲೆ ಮಹಾಭಾರತ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಪೂರ್ತಿ ಕೆಡಕು ಪೂರ್ತಿ ಒಳಿತು ಆಗಿ ಪೃಥಕ್ಕರಣ ಮಾಡಿ ವ್ಯಕ್ತಿಗಳನ್ನು ಇಡೋಲ್ಲ. ಅಲ್ಲಿಷ್ಟು ಒಳ್ಳೆಯದು ಇಲ್ಲಿಷ್ಟು ಕೆಟ್ಟದ್ದು ಅದು ಇದ್ದೇ ಇರ್ತದೆ. ಭೀಷ್ಮನ ಬಗ್ಗೆಗೂ ನಾನು ಅದನ್ನೇ ಹೇಳಿದೆ, ದ್ರೋಣನ ಬಗ್ಗೆಗೂ ಅದನ್ನೇ ಹೇಳಿದ್ದೆ. ಅದನ್ನು ಜ್ಞಾಪಿಸಿಕೊಳ್ಳೋದಾದರೆ ಆತ ಉತ್ತಮನಾದ ಗುರು, ಚೆನ್ನಾಗಿ ವ್ಯಾಸಂಗ ಮಾಡಿದ. ಹಿ ವಾಸ್ ಎ ಸ್ಟೂಡೆಂಟ್ ಆ್ಯಂಡ್ ಎ ವೆರಿ ಪ್ಯಾಷನೇಟ್ ಟೀಚರ್. ಆದರೆ ಹಿಸ್ ಪ್ಯಾಷನ್ ವಾಸ್ ಫಾರ್ ಮೋರ್ ಫಾರ್ ಪೊಸಿಷನ್, ಮನಿ ಆ್ಯಂಡ್ ಅಫ್ಕೋರ್ಸ್ ಹಿಸ್ ಲಾಂಗಿಂಗ್ ಫಾರ್ ಹಿಸ್ ಸನ್, ಅನ್ವರ್ದಿ ಸನ್. ಇದು ಇತ್ತು. ಏನು ಮಾಡೋಕ್ಕಾಗುತ್ತದೆ? ಎಷ್ಟೋ ಜನಕ್ಕೆ ಆ ಥರ ಇರುತ್ತದೆ. ನಾನು ಮಹಾ ಕಲಾವಿದರನ್ನು ನೋಡಿದ್ದೀನಿ. ಸಂಭಾವನೆ ವಿಷಯದಲ್ಲಿ ಬಂದರೆ ಅವರು ಎಂಥ ಕ್ರೂರಿಗಳಾಗಿಬಿಡ್ತಾರೆ ಅಂತಂದರೆ ಯಾವ ಕಲೆಯೂ ಬೇಡ, ನಮ್ಮ ಸಂಭಾವನೆ ಮಾತ್ರ ಬೇಕು ಅಂತಾರೆ. ಈಚೆಗಷ್ಟೇ ತೀರಿಕೊಂಡಂಥ ದೊಡ್ಡ ವಯಲಿನ್ ವಿದ್ವಾಂಸರು MS ಗೋಪಾಲಕೃಷ್ಣನ್ ಅವರು ನನಗೆ ಸ್ಟೇಷನ್ ಡೈರೆಕ್ಟರ್ ಆಗಿದ್ದವರು, ವಸ್ತುತಃ ಆಕಾಶವಾಣಿಯ ಸ್ಟೇಷನ್ ಡೈರೆಕ್ಟರ್ ಅವರು ನೇರವಾಗಿ ನನಗೆ ಹೇಳಿದ್ದು ಕಂಡದ್ದು. ಹಾಗಾಗಿ ಇದನ್ನು ನಚ್ಚುವಂತೆ ಇರುವುದರಿಂದ ಹೇಳ್ತೀನಿ. ಅವರಿಗೆ ಒಮ್ಮೆ ಸುಮಾರು 30 ವರ್ಷಗಳ ಕೆಳಗೋ ಏನು 10,000 ರೂಪಾಯಿ ಚೆಕ್ ಕೊಟ್ಟಾಗ ಒಂದೇ ಒಂದು ಸ್ಟ್ಯಾಂಪು, ರೆವಿನ್ಯೂ ಸ್ಟ್ಯಾಂಪ್ ₹1 ಅಂಟಿಸಬೇಕಾಗಿತ್ತು. ಆಗ ನಾನು ಅಂಟಿಸೋದಿಲ್ಲ, ₹1 ನಾನು ಕೊಡೋದಿಲ್ಲ ಅಂತ ಹಠ ಮಾಡಿದ್ರಂತೆ. ಅವರಂತೆಯೇ ಮಹಾವಿದ್ವಾಂಸರಾದ ವಯಲಿನಿಸ್ಟು ತಿರುಕ್ಕೋಡಿ ಕಾವಲ್ ಕೃಷ್ಣಯ್ಯರಿದ್ದರು. ಅವರಿಗೆ ಒಮ್ಮೆ ಅವರು ವಾಸುದೇವಾಚಾರ್ಯರ ಜೊತೆಯವರು, ಮೈಸೂರು ವಾಸುದೇವಾಚಾರ್ಯರ ಜೊತೆಯವರು, ಒಂದು ಅನಂತನ ದಾರವನ್ನು ವಾಸುದೇವಾಚಾರ್ಯರ ಸಹಾಧ್ಯಾಯಿಯಾಗಿದ್ದ ಪೂಚಿ ಶ್ರೀನಿವಾಸ ಅಯ್ಯಂಗಾರ್ ಅವರು ವಾಸುದೇವಾಚಾರ್ಯರು ಬೇಕು ಅಂತ ಅನ್ನೋದು ಅನಂತನ ದಾರನ ಮುಚ್ಚಿಟ್ಕೊಂಡು ಬಿಟ್ರಂತೆ.
ಅವರು ಊರೆಲ್ಲ ಮನೆಯೆಲ್ಲ ಹುಡುಕಿ ಕಳೆದೋಯ್ತು ನಿಧಿ ಕಳೆದೋಯ್ತು ಅಂತಂದರು. ಆಮೇಲೆ ಅನಂತದಾರ ತೆಕ್ಕೊಟ್ಟಾಗ ಒಳ್ಳೆಯದಾಯಿತು ಅಂತಂದ್ರಂತೆ. ತಿರುಕ್ಕೋಡಿಕಾವಲು ಕೃಷ್ಣಯ್ಯರವರು ಮೈಸೂರು ಮಹಾರಾಜರ ಸನ್ನಿಧಿಯಲ್ಲಿ ಕಚೇರಿ ಮಾಡಬೇಕಾದ್ರೆ 1,000 ರೂಪಾಯಿ ಕೊಡಬೇಕು ಅಂತ ಕೇಳಿದ್ರು. 1910 ಆ ಕಾಲದಲ್ಲಿ. ಆಗ 1,000 ರೂಪಾಯಿ ವಿಕ್ಟೋರಿಯಾ ನಾಣ್ಯವನ್ನು, ಬೆಳ್ಳಿ ನಾಣ್ಯವನ್ನು ತಂದು ಕೊಟ್ಟಿದ್ದು. ರೂಪಾಯಿ ಕೊಡ್ತೀವಿ ಅಂದರೆ ಬೇಡ ಅಂದ್ರಂತೆ. ಎಲ್ಲರೂ ಹೇಳಿದ್ರು ಬೇಡ ಮಹಾರಾಜರದು ಕೊಡುಗೈಯೇ, ನೀವು ಹೀಗೆಲ್ಲ ಆಡಬೇಡಿ ಅಂತ. ಇಲ್ಲ ನಾನು ತೊಗೊಳ್ಳೇಬೇಕು 1,000 ಬೆಳ್ಳಿ ನಾಣ್ಯಗಳಂತ. ಕಚೇರಿ ಮುಗಿದ ಮೇಲೆ ತಂದಿಟ್ಟಾಗ ಒಂದೊಂದನ್ನು ಎಗರಿಸಿ ಅದು ಗಟ್ಟಿನ ಕೋಟಾನ ಅಂತ ನೋಡಿ 2 ನಾಣ್ಯ ಸರಿಯಾಗಿ ಶಬ್ದ ಬರ್ತಾ ಇಲ್ಲ ಅಂತ ಪಕ್ಕಕ್ಕಿಟ್ಟು ಇದನ್ನು ಎಕ್ಸ್ಚೇಂಜ್ ಮಾಡಿಕೊಡಿ ಅಂದ್ರಂತೆ. ಮಹಾರಾಜರು ಈ ಎಲ್ಲ ಅಗಟ ವಿಗಟ ವಿನೋದ ನೋಡ್ತಾ ಇದ್ದರು. ನಿಮ್ಮ ಸಂಗೀತ ತುಂಬ ದೊಡ್ಡದು, ಆದರೆ ನೀವೇ ಬೆಲೆ ಕಟ್ಕೊಂಡಿದ್ದೀರಾ, ನಿಮಗಿಂತ ಚೆನ್ನಾಗಿ ಬೆಲೆ ಯಾರಿಗೂ ಕಟ್ಟೋಕ್ಕಾಗೋಲ್ಲ. ನಾನು 5,000 ಕೊಡೋಣ ಅಂತಿದ್ದೆ, ನಿಮ್ಮ ಯೋಗ್ಯತೆ ನೀವೇ ತೀರ್ಮಾನ ಮಾಡಿಕೊಡಿದ್ರೆ 1,000 ಕೊಟ್ಟಿದ್ದೀನಿ ಅಂತ ಹೇಳಿದ್ರಂತೆ. ಹೀಗೆ ಎಲ್ಲ ಕಾಲದಲ್ಲೂ ಇರ್ತಾರೆ. ಲೇಖಕರಲ್ಲಿ, ರಾಜಕೀಯ ವ್ಯಕ್ತಿಗಳಲ್ಲಿ, ವಿಜ್ಞಾನಿಗಳಲ್ಲಿ ಹೇಗೆಲ್ಲ ಇರ್ತಾರೆ. ಬರ್ನಿನಿಂತ ಅಸಾಮಾನ್ಯವಾದ ಕಲಾವಿದ. ಲೇಟರ್ ರಿನೆಸಾನ್ಸಲ್ಲಿ ಇದ್ದವನು ಮೈಕೆಲೆಂಜಲೋ ಆದಮೇಲೆ ಬರ್ನಿನಿಯೇ ತುಂಬ ದೊಡ್ಡ ಹೆಸರು ಅಂತಂತಾರೆ. ಅವನು 18-19 ವಯಸ್ಸಿನಲ್ಲಿ ಮಾಡಿದಂಥ ಅತ್ಯದ್ಭುತವಾದ ಕಲಾಕೃತಿಗಳನ್ನು ನೋಡೋದಕ್ಕೆ ಕಣ್ಣು ಸಾಲದು. ಈಚೆಗೆ ಇಟಲಿಗೆ ಹೋದಾಗ ಅವನ ಕಲಾಕೃತಿಗಳನ್ನು ನೋಡಿ ದಿಗ್ಭ್ರಮೆ ಆಯಿತು. ಅವನು ಬಹಳ ಸೊಗಸಾಗಿ ಅಪೋಲೋ ಮತ್ತು ಡಫ್ನಿ ಮಾಡಿರತಕ್ಕಂಥ ಶಿಲ್ಪ ಇದ್ದಿರ್ಬೋದು, ಅಥವಾ ಡೆಮಿಟರ್ ಮತ್ತು ಪ್ಲುಟೋ ಆ ಶಿಲ್ಪ ಮಾಡಿರುವಂಥದ್ದಿರ್ಬೋದು, ಗೋಲಿಯತ್ತನ್ನು ಕೊಲ್ಲೋದಕ್ಕೆ ಡೇವಿಡ್ನ ಸನ್ನಾಹ ಮಾಡ್ತಕ್ಕಂಥ ಒಂದು ಶಿಲ್ಪ ಇದ್ದಿರ್ಬೋದು, ಈನಿಯಾಸ್ ತನ್ನ ತಂದೆಯನ್ನು ತಲೆ ಮೇಲೆ ಹೊತ್ಕೊಂಡು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ತಾ ಇರುವಂಥ ಶಿಲ್ಪ ಇರ್ಬೋದು. ಎಲ್ಲ 18-19 ವಯಸ್ಸಿನಲ್ಲಿ ಮಾಡಿದ್ದು ಅಸಾಮಾನ್ಯವಾದ ಅಮೃತಶಿಲೆ ಶಿಲ್ಪ. ಎಷ್ಟು ನೀಚ ಅಂದರೆ ಇನ್ಯಾರಿಗೂ ಆರ್ಡರ್ ಬರೆದಂತೆ ನೋಡ್ಕೊಳ್ತಾ ಇದ್ದ, ಅಷ್ಟು ಕಿರುಕುಳ ಕೊಡ್ತಾ ಇದ್ದ. ತನ್ನ ಅಣ್ಣ ಯಾವಳನ್ನು ಇಟ್ಕೊಂಡಿದ್ರೆ ಅವಳನ್ನು ತಾನು ಇಟ್ಕೊಳ್ಬೇಕು ಅಂತ ಅಣ್ಣನಿಗೆ ಬೇಕಾದಷ್ಟು ಹೊಡೆದು ಬಡ್ದು ಮಾಡಿದವನು, ಅಣ್ಣನ ಯಾಕೆ ನೀನು ಇಟ್ಕೊಂಡಿದೆ ಅಂತ ಅವಳು ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್ ಅವಳಿಗೆ ಹೊಡೆದು ಬಡ್ದು ಮಾಡಿದ್ನಂತೆ. ಈ ಮಟ್ಟಕ್ಕೆ ಅವನ ಮೊರೆಲ್ಲು, ವ್ಯಕ್ತಿತ್ವ ಮತ್ತೊಂದು ಎಲ್ಲ. ಅರೆ ಮಹಾಶಿಲ್ಪಿ ಈ ಥರದ್ದು ಇರುತ್ತದೆ ಲೋಕದಲ್ಲಿ. ಅದನ್ನು ಕಣ್ಣು ಮುಚ್ಚಿಕೊಂಡ್ರೆ ಅದು ಪ್ರಯೋಜನಕ್ಕೆ ಬರೋಲ್ಲ, ಭೂಲಿಂಗ ಪಕ್ಷಿಯ ಹಾಗೆ ಆಗುತ್ತದೆ ಅಷ್ಟೇ, ಇನ್ನೇನು ಆಗುವಂಥದ್ದಲ್ಲ. ಈ ಕಾರಣದಿಂದ ಪಾತ್ರಗಳಲ್ಲಿರ್ತಕ್ಕಂಥ ಒಳಿತು ಕೆಡುಕುಗಳನ್ನು ನಾವು ಕಣ್ತೆರೆದು ಮನಬಿಚ್ಚಿ ನೋಡೋಣ. ಆಗ ನಮಗೆ ನಮ್ಮ ಬದುಕು ಚೆನ್ನಾಗಿ ಅರ್ಥ ಆಗುತ್ತದೆ. ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವು ಎಷ್ಟು ಬಾರಿ ಚೆನ್ನಾಗಿದ್ದೀವಿ, ಎಷ್ಟು ಬಾರಿ ಹಳತಾಗಿದ್ದೀವಿ, ಹೊಲಸಾಗಿದ್ದೀವಿ ಅಂತ ಗೊತ್ತಾಗುತ್ತದಲ್ಲ. ಮಹಾಭಾರತ ಅಂಥ ಅದ್ಭುತವಾದ ಒಂದು ದಿವ್ಯವಾದ ಆದರ್ಶ ಕನ್ನಡಿ. ಹಾಗಾಗಿ ಆ ದಿವ್ಯ ದರ್ಪಣದಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ. ಈಗ ಧೃತರಾಷ್ಟ್ರನ ಬಗೆಗೆ ನಮ್ಮ ಗಮನ ಸೆಳೆಯೋದು ಮುಖ್ಯ. ಧೃತರಾಷ್ಟ್ರನ ಹೆಸರು ನೋಡಿ ಅದೆಷ್ಟು ವ್ಯಂಗ್ಯವಾಗಿದೆ. ರಾಷ್ಟ್ರಂ ಧೃತಂ ಏನ ಇತಿ ಧೃತರಾಷ್ಟ್ರ. ಯಾರು ರಾಷ್ಟ್ರವನ್ನು ಧರಿಸಿದ್ದಾನೋ ಅವನು ಧೃತರಾಷ್ಟ್ರ. ತನ್ನನ್ನು ತಾನು ಧರಿಸೋಕ್ಕೊಳ್ಳೋಕ್ಕಾಗದೆ ಊರೆಗೋಲುಗಳಾಗಿ 10 ಜನ ದಾಸರು ಇರಬೇಕಾದಂಥ ಹುಟ್ಟುಗುರುಡ ಪಾಪ ರಾಷ್ಟ್ರವನ್ನು ಆಳುವಂಥವನು. ರಾಷ್ಟ್ರಕ್ಕೆ ದಿಕ್ಕು, ನೆಲೆ, ದಾರಿ, ಆಧಾರ ಅಂತಂದರೆ ದೊಡ್ಡ ಆ್ಯಂಬಿಷಿಯಸ್ ಆದ ಹೆಸರುಗಳನ್ನು ಹುಟ್ಟೋಕ್ಕೆ ಮುಂಚೆನೇ ಮಕ್ಕಳಿಗೆ ರಿಜಿಸ್ಟರ್ ಮಾಡಿಸ್ಬಿಡ್ತೀವಿ. ಈಗಂತೂ ಮಕ್ಕಳು ಹುಟ್ಟಿದ ಮೇಲೆಲ್ಲ ಹೆಸರಿಡೋದು, ಮೊದಲೇ ಇಡಬೇಕು ಅಂತ. ಹಾಗೆ ಇಟ್ಟರು ಅಂತ ಅನಿಸುತ್ತೆ. ಹುಟ್ಟುಗುರುಡಾಗಿ ಹುಟ್ಟಿದ ಇರಲಿ, ತಪ್ಪಲ್ಲ. ಅಂಗವೈಕಲ್ಯ ತಪ್ಪಲ್ಲ. ಆದರೆ ಒಂದು ಸ್ವಲ್ಪ ಅಂತರ್ದೃಷ್ಟಿ ಬೇಕಿತ್ತಲ್ಲ. ಕೊಡುವಾಗಲೂ ಅದನ್ನು ಬೇಡ ಅಂದನಲ್ಲ. ಇದು ಯಾವ ರೀತಿಯಾದದ್ದು? ಮಹಾಭಾರತದ ಆರಂಭದಲ್ಲಿಯೇ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ, ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಅಂತ 2 ಪಾಪವೃಕ್ಷ ಮತ್ತು ಧರ್ಮವೃಕ್ಷಗಳ ವಿಭಾಗ ಬರುತ್ತದೆ. ಅಲ್ಲಿ ಮೂಲಂ ರಾಜ ಧೃತರಾಷ್ಟ್ರ ಅಮನೀಷಿ ಅಂತ ವ್ಯಾಸರು ಹೇಳ್ತಾರೆ. ಈ ದುರ್ಯೋಧನ ಅನ್ನುವ ಅಧರ್ಮದ್ರುಮ, ಪಾಪದ್ರುಮದ ಬೇರು ಮೂಲ ರಾಜ ಧೃತರಾಷ್ಟ್ರ, ಅಮನೀಷಿ, ಅವಿವೇಕಿ, ಅವಿದ್ವಾಂಸ ಅಂಥೇಳಿ. ಇವನು ವ್ಯಾಸ ಮಹರ್ಷಿಗಳ ಮಗ. ಇದು ಒಂದು ವ್ಯಂಗ್ಯ. ಯಾರು ಪ್ರಜ್ಞಾಚಕ್ಷುಷವಾಗಿದ್ದಾರೋ, ಪ್ರಜ್ವಾಲಿತೋ ಏನ ಜ್ಞಾನಮಯ ಪ್ರದೀಪ ಅಂತ ಕೊಂಡಾಡ್ತೀವೋ ಆ ವ್ಯಾಸರ ಮಗನಾಗಿ ಹುಟ್ಟಿದವನು. ಶುಕ ಮಹರ್ಷಿಯು ಈತನ ಮಗನೇ, ವಿದುರನು ಈತನ ಮಗನೇ, ಪಾಂಡವು ಈತನ ಮಗನೇ. ಅಂದರೆ ಯಾರ ಮಕ್ಕಳು ಏನೂ ಆಗಬಹುದು ಅನ್ನುವ ಸರ್ವಮಾನ್ಯವಾದ ಸಂದೇಶವನ್ನು ಮಹಾಭಾರತ ನಮಗೆ ಕೊಡ್ತಾ ಇದೆ. ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನಲ್ಲ, ಗುಡ್ ವೂಮ್ಸ್ ಹ್ಯಾವ್ ಬೋರ್ನ್ ಬ್ಯಾಡ್ ಚಿಲ್ಡ್ರನ್ ಅಂತ. ಅದು ಹೀಗೆ. ಮತ್ತು ಧೃತರಾಷ್ಟ್ರನಿಗೆ ಕೈಲಾಗದವನು ಮೈ ಪರಚಿಕೊಂಡ ಅನ್ನೋ ಗಾದೆ ಅದ್ಭುತವಾಗಿ ಅನ್ವಯಿಸುತ್ತದೆ. ಆಸೆ ತುಂಬ ಜಾಸ್ತಿ ಉಂಟು.
ಬಹಳ ಉನ್ನತವಾದ ಅರ್ಥದಲ್ಲಿ ಕ್ರಿಸ್ತ ಹೇಳ್ತಾನೆ ಸ್ಪಿರಿಟ್ ಈಸ್ ಸ್ಟ್ರಾಂಗ್ ಬಟ್ ಫ್ಲೆಶ್ ಈಸ್ ವೀಕ್ ಅಂತ. ಇವನು ಅದನ್ನು ನೀಚಾರ್ಥದಲ್ಲಿ ಹೇಳ್ಕೊತಾನೆ, ಸ್ಪಿರಿಟ್ ಈಸ್ ಸ್ಟ್ರಾಂಗ್ ಬಟ್ ಫ್ಲೆಶ್ ಈಸ್ ವೀಕ್ ಅಂತ. ಅನ್ಯಾಯ, ಅಕ್ರಮ, ಮೋಸ, ದಗ, ವಂಚನೆ, ದಗಲ್ಬಾಜಿ ಇದರಿಂದ ಎಷ್ಟು ಬೇಕಾದರೂ ಬರಲಿ ಪರವಾಗಿಲ್ಲ, ಆದರೆ ಅದನ್ನು ಮಾಡೋದಕ್ಕೆ ತಾಕತ್ತಿಲ್ವಲ್ಲ ಅಂತಕ್ಕಂಥದ್ದು. ಈ ರೀತಿಯಾದ ಒಂದು ಸಮಸ್ಯೆಯನ್ನು ಅಂತರಂಗದಲ್ಲಿ ಹೊತ್ತುಕೊಂಡು ಬಂದವನು. ದುರ್ಯೋಧನ ಕ್ರೋಧದ ಸಾಕಾರವಾದರೆ ಇವನು ಕ್ರೋಧದ ಅಸಹಾಯಕ ರೂಪವಾದ ಅಸೂಯೆ, ಮಾತ್ಸರ್ಯದ ಸಾಕಾರವಾಗಿದ್ದಾನೆ. ಒಂದೇ ಕಾಮ ಈಡೇರಿದಾಗ ಮದವಾಗಿ, ಮೋಹವಾಗಿ ಮಾರ್ಪಟ್ಟರೆ, ಈಡೇರದೇ ಇದ್ದಂಥ ಕಾಮ ಅದು ಒಂದು ಬಲ ಇದ್ದಾಗ ಕ್ರೋಧವಾಗಿ, ಬಲ ಇಲ್ಲದೇ ಇದ್ದಾಗ ಮಾತ್ಸರ್ಯವಾಗಿ ಬದಲಾಗುತ್ತದೆ. ನಮ್ಮ ಬಯಕೆ ಈಡೇರಿದ್ರೆ ನಮಗೆ ಮದ ಬರುತ್ತದೆ, ನನ್ನಂಥವನು ಯಾರು ಅಂತ. ಮತ್ತು ಬಯಕೆ ಈಡೇರಿಸಲ್ಪಟ್ಟಂಥ ವಸ್ತುವಿನ ಬಗ್ಗೆ ಎಲ್ಲಿರದ ಪೊಸೆಸಿವ್ನೆಸ್, ಮೋಹ ಬರುತ್ತದೆ. ಈಡೇರಲಿಲ್ವೋ ತಾಕತ್ತಿದ್ದರೆ ಸಿಡಿಲು, ಗುಡುಗು, ಮಿಂಚು ಎಲ್ಲ ಆಗಿ ಕೋಲಾಹಲ ಮಾಡ್ತೀವಿ, ಕೋಪ ಬರ್ತದೆ. ಬಲ ಇಲ್ಲ ಅಂತಂದರೆ ಬಡವನ ಕೋಪ ದವಡೆಗೆ ಮೂಲ ಅಂದರೆ ಹೊಟ್ಟೆ ಒಳಗೆ ಉರಿಗಿಚ್ಚು, ಹೊಟ್ಟೆ ಕಿಚ್ಚು ಬರ್ತಾ ಇರ್ತದೆ. ಈ ರೀತಿಯಾದದ್ದು ಧೃತರಾಷ್ಟ್ರನಲ್ಲಿ ಕಂಡು ಬಂದ ಅಸೂಯ ಜ್ವಾಲೆ ಯಾವುದಿದೆ ಅದು ದುರ್ಯೋಧನನ ಕ್ರೋಧದ ವಂಚನೆಯ ಹೊಗೆಯಲ್ಲಿ ಎದ್ದೆದ್ದು ಕಾಣುವಂತೆ ಆದಂಥದ್ದನ್ನು ನಾವು ನೋಡ್ತೀವಿ. ಆದರೆ ಕೆಲವೊಮ್ಮೆ ನೋಡಿ ಅಶ್ವತ್ಥಾಮ ಹತಃ ಕುಂಜರಹ ಅನ್ನುವಂತೆ ಅರ್ಧಂಬರ್ಧ ಕೊಟ್ಟುಬಿಟ್ರೆ ಇನ್ಫಾರ್ಮೇಷನ್ ಏನಾಗುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಏನಾಗುತ್ತೆ ಅನ್ನೋದು ನೋಡಬೇಕು. ಇದಕ್ಕೆ ಕ್ಲಾಸಿಕ್ ಕೇಸುಗಳು ಅಂತಂದರೆ ಕಮ್ಯುನಿಕೇಷನ್ ಗ್ಯಾಪ್ಗೆ ರಾಮ ಪಟ್ಟಾಭಿಷೇಕವನ್ನು ಕೈಕೇಯಿಗೆ ದಶರಥ ಹೇಳಿದೆ, ಇನ್ಯಾರೋ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿಗಳು, ದಶರಥನೇ ಹೇಳಬೇಕು ಮೊದಲಿಗೆ. ಕೌಸಲ್ಯ ಹೇಳಿದರೂ ರಾಂಗ್ ಸಿಗ್ನಲ್ಸ್ ಹೋಗ್ತಾ ಇತ್ತು. ಇವಳು ಬಂದಲಲ್ಲ ನನ್ನ ಸೌತಿ ತನ್ನ ಮಗನಿಗೆ ಪಟ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಅಂತ ನಟಿಕೆ ಮುರಿತಾ ಇದ್ದಳು. ದಶರಥನೇ ಬಂದು ಸಮಾಧಾನ ಮಾಡಬೇಕು. ಅವನು ಮಖೇಡಿ, ಅವನು ಒಂಥರ ಸಣ್ಣತನದಲ್ಲಿ ಅವನ ಆ ಕಾಲದ ಒಂದು ಧೃತರಾಷ್ಟ್ರನ ಎಲಿಮೆಂಟ್ ಸ್ವಲ್ಪ ಅಂತ ಅನ್ಬೋದು. ಆ ರೀತಿಯಾಗಿ ತುಂಬ ಉತ್ತಮನೇನೂ ಅಲ್ಲ, ರಾಮ ದೊಡ್ಡವನಾದ ಅಷ್ಟೇ ಪಾಪ. ಆದರೆ ಇವನು ಹಾಗೆ ಮಾಡಲಿಲ್ಲ, ಯಾರಿಗೂ ಗೊತ್ತಿಲ್ಲದಂತೆ ಮಾಡಿದ. ಹಲವು ಬಾರಿ ಅದನ್ನು ತಿಳಿಸಿದ ಕಾರಣ ವಿಸ್ತರಿಸಬೇಕಿಲ್ಲ. ಇಲ್ಲಿ ಆದದ್ದೇನೆಂದರೆ ಸತ್ಯವತಿ ಮಾಡಿದ ಮಿಸ್ಚೀಫ್. ಸೊಸೆಗೆ ಅಂಬಿಕೆಗೆ ದೇವರಸ್ಥೇ ಆಗಮಿಷ್ಯತಿ ಅಂತಂದಳು, ನಿನ್ನ ಮೈದನ ಬರ್ತಾನೆ ಅಂತ. ನೋಡಿ, ನಾವು ಗಮನಿಸಬೇಕಾದ್ದೇನೆಂದರೆ ಮಹಾಭಾರತದಲ್ಲಿ ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಾದ ರಾಜಕುಮಾರರು ಇರಲಿಲ್ಲ ಅಂತಲ್ಲ, ಇವರಿಗೆ ಬೇಕಾದಂಥವ್ರು ಇರಲಿಲ್ಲ. ಇದು ಹೇಗೆ ಅಂದರೆ ಇಂದಿರಾ ಗಾಂಧಿ ಸತ್ತ ಮೇಲೆ ಕಾಂಗ್ರೆಸ್ಗೆ ಬೇರೆ ನಾಯಕರು ಇರಲಿಲ್ಲ ಅಂತ ಏನಲ್ಲ. ಪ್ರಣಬ್ ಮುಖರ್ಜಿ ಆಗ ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ಮೋಸ್ಟ್ ಲೈಕ್ಲಿ ಟೈಟಲ್ ಆತನೇ ಆಗಿದ್ದಿದ್ದು. ಆದರೆ ಎಲ್ಲೋ ಇದ್ದವನು, ಗಾಳಿನಲ್ಲಿ ವಿಮಾನ ಬಿಡ್ತಾ ಇದ್ದವನನ್ನು ತಂದು ಹಿಡ್ಕೊಂಡು ಇಲ್ಲಿಗೆ ತಂದು ಅಂಟಿಸಿಬಿಟ್ಟಿದ್ದಾಯಿತು. ಅದೇ ರೀತಿಯಾಗಿ ಈಗಲೂ ನಡೀತಾ ಇದೆ. ಬಾರ್ಮೇಡ್ಗಳೆಲ್ಲ ಏನೂ ಆಗುವಂಥ ದೇಶ, ಏನು ಮಾಡೋದು? ಅಂದರೆ ನಮಗೆ ಬೇಕಾದವರು ಸ್ಥಾನಕ್ಕೆ ಬರಬೇಕು ಅಂತನ್ನುವುದಿರುತ್ತದಲ್ಲ. ಹಾಗಾಗಿ ಯಾರೋ ಅಲ್ಲಿದ್ದಂಥ ಭೂರಿಶ್ರವ ಇರ್ಬೋದು, ಬಾಲ್ಹೀಕ ಇರ್ಬೋದು, ಸೋಮದತ್ತ ಇರ್ಬೋದು, ಹೀಗೆಲ್ಲ ಯಾರ್ಯಾರು ಇದ್ದರು, ದೇವಾಪಿಯ ಮಕ್ಕಳಿದ್ದಿರ್ಬೋದು, ಎಲ್ಲ ಇದ್ದರು. ಸುಮಾರು ಜನ ಇದ್ದರು. ಕುರುಕುಲದಲ್ಲಿ ವೃದ್ಧರು ಬೇಕಾದಷ್ಟು ಜನ ಇದ್ದರು, ಮಧ್ಯವಯಸ್ಕರು ಇದ್ದರು. ಭೀಷ್ಮ ಒಬ್ಬನೇ ಅಲ್ಲ. ಆದರೆ ಅವ್ರಿಗೆ ಯಾರಿಗೂ ಪಟ್ಟ ಕೊಡಬೇಕು ಅಂತ ಅಂದುಕೊಳ್ಳಲಿಲ್ಲ. ಅದು ಯಾವುದೋ ದೊಡ್ಡ ಹೇಳದೇ ಬಿಟ್ಟಂಥ, ವ್ಯಾಸರು ಹೇಳದೇ ಬಿಟ್ಟಂಥ ಒಂದು ಮಹಾ ರಾಜಕೀಯ ತಂತ್ರ. ಯು ಹ್ಯಾವ್ ಟು ಗೆಸ್ ರೀಡಿಂಗ್ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ, ರೀಡಿಂಗ್ ಇಟ್ ಬಿಟ್ವೀನ್ ದಿ ಲೆಟರ್ಸ್ ಅಂತ ಮಾಡಬೇಕಾಗಿದೆ ಅದು ಅಂತ ಅನಿಸುತ್ತದೆ. ಅದು ಇರಲಿ, ಅದು ಹಾಗಿರಲಿ. ದೇವರಸ್ಥೇ ಸಮಾಗಚ್ಚತಿ ಆಗಮಿಷ್ಯತಿ ಅಂತಂದರೆ ಇವಳು ಭಾವಿಸ್ಕೊಂಡಿದ್ದು ಭೂರಿಶ್ರವ ಬರ್ಬೋದು, ಅಥವಾ ಬಾಲ್ಹೀಕ ಬರ್ಬೋದು, ಇಲ್ಲ ಭೀಷ್ಮನೇ ಬರ್ಬೋದು ತನ್ನ ಕೋಣೆಗೆ ಅಂತ ಅಂದುಕೊಂಡ್ಳು. ಇವಳು ರಾಜಕುಮಾರಿ, ಊರ ಕಣ್ಣು ಮಣ್ಣಾಗದಂತೆ ಬೆಳೆದವಳು. ಆ ಥರ ಸುಂದರಾಕಾರ, ಸಮರ್ಥನಾದವನು, ಸುದೃಢನಾದವನು ಬರ್ತಾನೆ ಅಂತ ಅಂದುಕೊಂಡ್ರೆ, ಇವನು ನೋಡಿದ್ರೆ ಕಪ್ಪಗೆ ಕೆಂಬಣ್ಣದ ಕಣ್ಣುಗಳಲ್ಲಿ ಪಿಂಗಳ ಜಟಾಜೂಟಧಾರಿಯಾಗಿ ಅಷ್ಟು ಹಿತಕರವಲ್ಲದ ದೇಹದ ವಾಸನೆಯನ್ನು ಹೊತ್ತು ಇರತಕ್ಕಂಥ ವ್ಯಾಸ ಬಂದಾಗ ಅವಳಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಆಗಿದ್ದು. ಅಂದರೆ ವ್ಯಾಸನೇ ಇಂಥವನು ಮೊದಲಿಗೆ ಅಂತನ್ನೋದನ್ನು ಪರಿಚಯ ಮಾಡಿಸಿ ನಡೆಸಬೇಕಾಗಿತ್ತಲ್ಲ ನಿಯೋಗ. ಅವ್ರನ್ನೆಲ್ಲ ಇದ್ದಾಗ ವ್ಯಾಸರನ್ನೇ ಯಾಕೆ ಕರೀಬೇಕಾಗಿತ್ತು? ಅದು ಗೊತ್ತಿಲ್ಲ. ಪ್ರಾಯಶಃ ಏನೆಂದರೆ, ಯಾರಾದರೂ ಈ ಥರ ಹಸ್ತಿನಾವತಿಯ ಸಿಂಹಾಸನದ ವಾರಸುದಾರ ಯಾರಿದ್ದಾರೆ ಅವರಿಗೆ ನಿಯೋಗದ ತಂದೆ ತಾನು ಅಂತ ಹೇಳ್ಕೊಳ್ಳೋನು ಇರಬಾರ್ದು ಅಂತ ಏನಾದರೂ ಇತ್ತೋ ಏನೋ. ಯಾಕೆಂದರೆ ಎಷ್ಟೋ ಬಾರಿ ನಾವು ಏನು ಮಾಡ್ತೀವಿ, ನಮ್ಮ ಹಿನ್ನೆಲೆಯನ್ನು ಚೆನ್ನಾಗಿ ಬಲ್ಲವರನ್ನು ದೂರ ಇಡ್ತೀವಿ. ನಾವು ಬೆಳೆದಷ್ಟು ನಮ್ಮ ಹಿನ್ನೆಲೆಯಲ್ಲಿದ್ದವರೆಲ್ಲ ಇನ್ನೂ ಹಿನ್ನೆಲೆಗೆ ಹೊರಟೋಗ್ಬಿಡಬೇಕು ಅಂತ. ಯಾಕೆಂದರೆ ದೇ ನೋ ಅವರ್ ಹಂಬಲ್ ಬಿಗಿನಿಂಗ್ಸ್.
ಹಾಗಾಗಿ ನಮ್ಮ ದೌರ್ಬಲ್ಯಗಳನ್ನು ದೋಷಗಳನ್ನು ಎಲ್ಲ ನೋಡಿರಬಾರ್ದು ಯಾರು. ಇಲ್ಲದೇ ನಮ್ಮ ಸೂಪರ್ ಹ್ಯೂಮನ್ ಆರಾ ಅಂತ ಯಾವುದಿದೆ ಆ ಮಹಾಪ್ರಭೆಗೆ ಧಕ್ಕೆ ಬಂದುಬಿಡುತ್ತದೆ ಅಂತ. ಈ ಕಾರಣದಿಂದಲೋ ಏನೋ ಮಹಾಭಾರತದಲ್ಲಿ ಇನ್ನೂ ಹಲವರು ಕ್ಷತ್ರಿಯರು ಇದ್ದರೂ ಕೂಡ ಕುರುವಂಶೀಯರು ಅವರಿಂದ ನಿಯೋಗ ಮಾಡಿಸಲಿಲ್ಲ. ವ್ಯಾಸರು ಮಹಾ ತಪಸ್ವಿಗಳು ಹಾಗಾಗಿ ಅಂತ ಅನ್ಬೋದು. ಆದರೆ ಸಂತಾನ ಆ ರೀತಿಯಾಗಿ ಆಯ್ತಲ್ಲ, ಆದಮೇಲೆ ಮತ್ತೊಂದು ಸಂತಾನಕ್ಕಾದರೂ ವ್ಯಾಸ ಬೇಡ ಮತ್ತೊಬ್ಬರು ಇರ್ಬೋದಾ ಅಂದರೆ ಪ್ರಾಯಶಃ ಸತ್ಯವತಿಗೆ ಇನ್ನೊಂದು ಇದ್ದಿರಬೇಕು, ತನ್ನ ಮಗನಿಂದ ಆಗಲಿ ಅಂತ. ಯಾಕೆಂದರೆ ಭೂರಿಶ್ರವನೋ ಮತ್ತೊಬ್ಬನೋ ಇನ್ನೊಬ್ಬನೋ ಯಾರೋ ಆದರೆ ತನ್ನ ಮಕ್ಕಳಲ್ವಲ್ಲ, ತನ್ನ ರಕ್ತದವರಲ್ವಲ್ಲ. ಹಾಗಾಗಿ ಸತ್ಯವತಿ ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ತನ್ನ ವಂಶ ತನ್ನ ರಕ್ತ ಅನ್ನುವ ಪ್ರೀತಿಗೆ ತುತ್ತಾದಳು. ಆದರೆ ನೋಡಿ ಈ ಮೋಹಗಳು ಎಲ್ಲಿಂದ ಬರುತ್ತದೆ. ಭೈರಪ್ಪನವರ ವಂಶವೃಕ್ಷ ಕಾದಂಬರಿ ಅತ್ಯದ್ಭುತವಾಗಿ ಚಿತ್ರಿಸಿರುವುದು ಅದೇನೆ. ನಿಜವಾದ ವಂಶ ಯಾವುದು, ಎಲ್ಲಿ ಪ್ರೀತಿ ಬಾಧ್ಯತೆ ಇದೆಯೋ ಪ್ರಜ್ಞೆ ಇದೆಯೋ ಅದು ವಂಶ, ಹಾಗಲ್ಲದ್ದು ಅಲ್ಲ ಅಂತ. ವ್ಯಾಸರನ್ನ ಈಕೆ ಸತ್ಯವತಿ ತನ್ನ ಸಂತಾನ ಅಂತ ಭಾವಿಸಿಕೊಂಡಲೇ ಹೊರತು ಮಹಾಮಹನೀಯ ಅಂತ ಅಂದುಕೊಳ್ಳಲಿಲ್ಲ. ಕೆಲವು ಪಾಠಗಳಲ್ಲಿ ಬರ್ತದೆ, ವ್ಯಾಸ ಹೇಳ್ತಾರೆ ನಿನ್ನ ಸೊಸೇಂದ್ರಿಗೆ ಒಳ್ಳೆಯ ಸಂತಾನ ಆಗಬೇಕು ಅಂದರೆ 1 ವರ್ಷ ಅವರು ವ್ರತ ಮಾಡಬೇಕು ಅಂತ, ಇಲ್ಲ ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಿಲ್ಲ ಬೇಗ ಆಗಬೇಕು ಸಂತಾನ ಅಂತ. ಏನು ಉತ್ತರ ಕ್ರಿಯಾಧಿಕಾರಿಗಳ ಕಡೆಗೆ ಬಂದಿದ್ದು ಅಂದರೆ ಒಂದು ರಾಯಲ್ ಪ್ರೊಸೀಜರಲ್ಲಿ ಬರಬೇಕು ಅಂತಿಲ್ಲ. ರಾಹುಲ್ ಗಾಂಧಿನ ಅಯ್ಯ ನೀನು ಯಾವುದೋ ಒಂದು MP ಆಗಿ ಕೂತಿದ್ದಷ್ಟೇ, ಹಿಂದಿಲ್ಲ ಮುಂದಿಲ್ಲ ಏನೂ ಗೊತ್ತಿಲ್ಲ, ಓಂದ್ರೆ ಟೋನ್ನಾಗಿ ಬರೋಲ್ಲ, ಅಲ್ಲಿ ಇಲ್ಲಿ ಒಂದಷ್ಟು ಮಿನಿಸ್ಟ್ರಾಗಿ ಮತ್ತೊಂದಾಗಿ ಕೆಲಸ ಮಾಡು, ಎಲ್ಲಾದರೂ ಒಂದು ರಾಜ್ಯದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗು, ಮತ್ತೇನಾದರೂ ಆಗು, ಕ್ರಮಕ್ರಮವಾಗಿ ಸೋಪಾನ ಮಾರ್ಗದಲ್ಲಿ ಹತ್ತಿ ಬಾ ಅಂದರೆ ಇವ್ರಿಗೆ ಹಾಗಲ್ಲ. ನೆಹರು ಶನಿ ಸಂತಾನ ನೇರವಾಗಿ ಪ್ರಧಾನಮಂತ್ರಿತ್ವನ್ನೇ ಪಡೆಯಬೇಕು, ಈ ನಾಯಿಗೆ ಆ ಸಿಂಹಾಸನವೇ ದಕ್ಕಬೇಕು, ಮಧ್ಯದ ಯಾವುದು ಮೆಟ್ಲುಗಳು ಬೇಡ, ನೇರ ಜಂಪ್ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಈ ರೀತಿಯಾದದ್ದು. ಮಹಾಭಾರತ ಎಷ್ಟು ಕಾಂಟೆಂಪ್ರೇನಿಟಿಯನ್ನು ತಂದು ಕೊಡುತ್ತದೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತದೆ. ಆ ಅಧಿಕಾರದ ಮತ್ತತ್ವ ಏನಿದೆ ಅಲ್ಲಿಗೆ ಬರಬೇಕು, ನನಗೆ ಫಸ್ಟ್ ಪ್ರೈಸೇ ಬರಬೇಕು ಅಂತ. ಅವನು ಇದನ್ನೆಲ್ಲ ಮಹಮ್ಮದ್ ಅಲಿ ಬಹಳ ದೊಡ್ಡ ಬಾಕ್ಸಿಂಗ್ ಚಾಂಪಿಯನ್ನು, ಅವನು 1 ರೌಂಡ್ ಆಗೋಕ್ಕಿಲ್ಲ ಟ್ರೋಫಿಗಳನ್ನೆಲ್ಲ ತಂದು ತನ್ನ ಕಡೆಗೆ ಇಟ್ಕೊಂಡು ಬಿಡ್ತಾ ಇದ್ದಂತೆ, ಬಂದೇ ಬರುತ್ತೆ ಅಂತ. ಆ ಮಟ್ಟದ ದುರಭಿಮಾನದ ಆತ್ಮವಿಶ್ವಾಸವ ಅದು ಅನಾತ್ಮವಿಶ್ವಾಸವ ಗೊತ್ತಾಗೋದಿಲ್ಲ, ಹತಾತ್ಮವಿಶ್ವಾಸವೋ ಎಂಥದ್ದು. ಈ ರೀತಿಯಲ್ಲಿ ತನ್ನ ಸಂತಾನದ್ದು ಅಂತ ಮಾಡಿಕೊಂಡ್ಲ ಗೊತ್ತಿಲ್ಲ ನಮಗೆ. ಮಹಾಭಾರತ ಬಾಯ್ಬಿಟ್ಟು ಹೇಳೋಲ್ಲ, ಆದರೆ ಮಾನವ ಸ್ವಭಾವವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮಹಾಭಾರತದ ಈ ಎಲ್ಲ ಎಳೆಗಳನ್ನು ಅರ್ಥ ಮಾಡಿಕೊಳ್ಬೇಕು, ಆಗ ನಮಗೆ ಗೊತ್ತಾಗುತ್ತದೆ. ಸತ್ಯವತಿಯಂಥ ಒಳ್ಳೆಯ ವ್ಯಕ್ತಿಗೂ ಒಂದು ಆಸೆ ಇದ್ದಿರಬಹುದು, ತನ್ನ ಮಗನ ಮೂಲಕವಾಗಿ ಆದರೂ ಇದು ಮುಂದುವರಿಯಲಿ ಅಂತ. ಶಂತನುವಿನ ಸಂತಾನ ಅಂತೂ ಹೇಗೂ ಆಗಲಿಲ್ಲ, ಸತ್ಯವತಿಯ ಸಂತಾನವಾದರೂ ಆಗಲಿ ಅಂತಿದ್ದಿರಬಹುದಾ? ಆದರೆ ನೋಡಿ ಪರಿಣಾಮ ಏನಾಯಿತು. ಆಮೇಲೆ ಪಾಂಡು ಹುಟ್ಟಿದ, ನಮಗೂ ಅದು ಗೊತ್ತಿದೆ. ಅವಳು ಅಂಬಾಲಿಕೆ ಬೆವತು ಬಿಳಿಚಿಕೊಂಡಳು, ಹಾಗಾಗಿ ಪಾಂಡು ರೋಗಗ್ರಸ್ತನಾದ, ಅನೀಮಿಕ್ ಅಂತ ಹೇಳ್ಬೋದು, ಅಥವಾ ಪಾಂಡುರೋಗ ಅಂತ ಶ್ವಿತ್ರ ಇತ್ಯಾದಿಯಾದ ಚರ್ಮರೋಗವೋ ಗೊತ್ತಿಲ್ಲ, ಮಹಾಭಾರತ ಸ್ಪಷ್ಟ ಮಾಡಿಲ್ಲ. ಒಟ್ಟಿನಲ್ಲಿ ಪಾಂಡು ಪರಾಕ್ರಮಿ, ನೋಡೋಕ್ಕೂ ಚೆನ್ನಾಗಿದ್ದ ಅಂತಂತಾರೆ. ಅದು ಏನೇ ಇದ್ದರೂ ಒಟ್ಟಿನಲ್ಲಿ 2 ಸಂತಾನ ಅಷ್ಟು ದೊಡ್ಡದಾಗಲಿಲ್ಲ. ಧೃತರಾಷ್ಟ್ರ ಅಂತೂ ಹುಟ್ಟುಗುರುಡನಾಗಿಯೇ ಹುಟ್ಟಿದ. ಇಲ್ಲಿ ಗಮನಿಸಬೇಕಾದದ್ದು ಸಂತಾನದ ಪ್ರಾಪ್ತಿ ಕಾಲದಲ್ಲಿ ಸತಿಪತಿಗಳ ಮನಸ್ಸು ಯಾವ ರೀತಿ ಇರಬೇಕು ಅನ್ನೋದು ಕೂಡ. ಮತ್ತು ಅವನು ಪ್ರೇಮದ ಶಿಶು ಅಲ್ಲ, ವಿಧವೆಯಾದ ತಾಯಿ ಒಲ್ಲದ ಆ ಒಂದು ಸಾಹಚರ್ಯ ಅದರ ಮೂಲಕವಾಗಿ ಬಂದದ್ದು. ಅಂದರೆ ಹುಟ್ಟುವಾಗಲೇ ಅವನಿಗೇನು ತುಂಬ ದೊಡ್ಡ ಪ್ರೀತಿ ಬರಲಿಲ್ಲ. ಇನ್ನು ಅಂಬಿಕೆಗಾದರೂ ಈ ಕುರುಡು ಮಗನ ಬಗ್ಗೆ ಉಕ್ಕೇರಿ ಬರುವಂಥ ಪ್ರೀತಿ ಬಂದಂತೂ ಮಹಾಭಾರತದಲ್ಲಿ ಉಲ್ಲೇಖವಿಲ್ಲ. ಎಷ್ಟೋ ಬಾರಿ ನಾವು ತಾಯಿ 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 ಅಂತ ತುಂಬ ದೊಡ್ಡ ಮೌಲ್ಯವಾಗಿ ಹೇಳ್ಕೊಳ್ತೀವಿ, ಆದರೆ ತಾಯಂದರು ಎಷ್ಟೋ ಬಾರಿ ಮಲತಾಯಂದ್ರ ತರಹ ಇರ್ತಾರೆ, ಹೆತ್ತ ತಾಯಂದರು ಕೂಡ ನಾವೇ ಲೋಕದಲ್ಲಿ ಕಾಣ್ತೀವಿ. ಯಾವುದನ್ನೋ ಒಂದನ್ನು ಐಡಿಯಲ್ ಅಂತ ಮಾಡಿದಾಗ ಅದಕ್ಕೊಂದು ಅಪವಾದವೂ ಇರಬಹುದಲ್ವ. ಹಾಗಾಗಿ ಧೃತರಾಷ್ಟ್ರ ಒಟ್ಟಿನಲ್ಲಿ ಪ್ರೀತಿ ಕಾಣದ ವ್ಯಕ್ತಿ, ಪ್ರೀತಿ ಕೊಡದ ವ್ಯಕ್ತಿಯೂ ಆದ, ಮೋಹವನ್ನು ಮಾತ್ರ ಇಟ್ಟುಕೊಂಡ. ಒಂದು ಸ್ವಲ್ಪ ವ್ಯಾಸಂಗವನ್ನು ಮಾಡ್ದ, ಒಂದು ಅಷ್ಟೋ ಇಷ್ಟೋ ಕೇಳ್ಮೆಯ ವಿದ್ಯೆ, ಜೊತೆಗೆ ಅವನು ದೇಹ ಸಾಧನೆಯನ್ನು ಮಾಡಿ ಮಲ್ಲವಿದ್ಯೆ, ಕೆಲವೊಂದಿಷ್ಟು ಶಾರೀರಿಕವಾದ ಕಸರತ್ತುಗಳನ್ನು ಮಾಡಿಕೊಂಡ ಅಂತ ಗೊತ್ತಾಗುತ್ತದೆ. ಆದರೆ ಧನುರ್ವಿದ್ಯೆ ಮೊದಲಾದಂಥ ಬುದ್ಧಿಪ್ರಮೇಯ ಇರುವ ದೊಡ್ಡ ವಿದ್ಯೆಗಳನ್ನು ಕಲಿಯಲಾಗಲಿಲ್ಲ, ಕಣ್ಣಿನ ತೊಂದರೆ ಪಾಪ. ಇನ್ನು ಶಾಸ್ತ್ರವನ್ನು ಸ್ವಯಂ ವ್ಯಾಸಂಗ ಮಾಡೋದಕ್ಕಾಗಲಿಲ್ಲ, ಅದು ಇದು ಹೇಳಿದ್ದು ಕೇಳಿಕೊಳ್ಳಬೇಕು. ಧಾರಣ ಪಟುತ್ವ ಇದ್ದರೆ ಅದೆಲ್ಲ ನಿಲ್ಲುತ್ತದೆ. ಆಗಾಗಲೇ ಬೇಕಾದಷ್ಟು ವಾಂಗ್ಮಯ ಬೆಳೆದಿತ್ತು.
ಆ ಕಾಲಕ್ಕೆ ಸಾಕಷ್ಟು ತಿಳುವಳಿಕೆ ಇದ್ದಿದ್ದರಿಂದ ಲಾಟ್ ಆಫ್ ಇನ್ಫಾರ್ಮೇಷನ್ ವಾಸ್ ಅವೈಲಬಲ್. ಅಷ್ಟನ್ನು ಓದದೆ ಆಗುವಂಥದ್ದಲ್ಲ. ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳ್ತಾನಲ್ಲ, ಲಿಪಿಯ ಮೂಲಕವಾಗಿ ಹೇಗೆ ಎಲ್ಲ ವಿದ್ಯೆಯನ್ನು ಪಡ್ಕೊಳ್ಬಹುದೋ ಆ ರೀತಿಯಾಗಿ ಇನ್ನು ಬೇರೆ ಮಾಧ್ಯಮದಿಂದ ಸಾಧ್ಯ ಇಲ್ಲ. ಹೀಗೆ ಆ ಕಾಲಕ್ಕೆ ಅವನು ಇಲ್ಲಿಟ್ರೇಟ್ ಪಾಪ. ಇನ್ನು ವ್ಯಾಸಂಗವಿಲ್ಲ, ಸೂಕ್ಷ್ಮವಾದ ಆಯುಧ ಜೀವಿತ್ವವೂ ಇಲ್ಲ, ಇವೆಲ್ಲಕ್ಕೂ ಬುನಾದಿಯಾದ ಕಣ್ಣೇ ಇಲ್ಲ ಅಂತಂದರೆ ಅವನಿಗೊಂದಿಷ್ಟು ಕಷ್ಟ ಆಗಿದ್ದಿರಬೇಕು. ಚಾರಚಕ್ಷುಷಃ ರಾಜಾನಃ ಅಂತಾರೆ, ಅಂದರೆ ಗೂಢಚಾರರಿಂದ ರಾಜರು ನೋಡ್ತಾರೆ ಅಂತ. ಇವನಿಗೆ ಗೂಢಚರ್ಯೆ ಅಲ್ಲ, ನಿತ್ಯಚರ್ಯೆಗೋಸ್ಕರ ಕೂಡ ಅವರಿವರ ಕಣ್ಣುಗಳನ್ನು ಕೈಯನ್ನು ಅವಲಂಬಿಸಿಕೊಳ್ಳಬೇಕಾಯಿತು. ಹಾಗಾಗಿ ಒಂದಿಷ್ಟು ಕೀಳರಿಮೆ ಬೆಳೆಯುತ್ತದೆ. ಜೊತೆಗೆ ಇವನಿಗೆ ಅಂಗವೈಕಲ್ಯ ಇದ್ದ ಕಾರಣ ಹಿರಿಯನಾದರೂ ಪಾಂಡವಿಗೆ ಪಟ್ಟ ಬಂತು. ಪಟ್ಟ ಬಂದೊಡನೆ ಮತ್ತೆ ಮತ್ತೆ ಮತ್ತಷ್ಟು ಕುಗ್ಗಿ ಹೋಗುವಂಥ ಸ್ಥಿತಿಗೆ ಬಂದಿರ್ತಾನೆ. ಭೀಷ್ಮನಾದರೂ ಎಷ್ಟು ನೋಡಿಕೊಂಡರೂ ಪ್ರೀತಿ ಭಾವಗರ್ಭಿತವಾದ ರೀತಿ ಇಲ್ಲದೇ ಇದ್ದರೆ ಹೇಗೆ? ಕೆಲವೊಂದು ಬಾರಿ ವ್ಯಕ್ತಿಗಳು ತಾವಾಗಿ ಕೆಟ್ಟವರಾಗ್ತಾರಾ, ಪರಿಸರದಿಂದ ಕೆಟ್ಟವರಾಗ್ತಾರಾ ಗೊತ್ತಾಗೋಲ್ಲ. ಧೃತರಾಷ್ಟ್ರನಿಗೆ ಚಿಕ್ಕ ವಯಸ್ಸಿನಲ್ಲಿ ಉದ್ಧಾರ ಮಾಡೋದಕ್ಕೆ ಅವಕಾಶ ಇತ್ತೋ ಏನೋ, ಶಕುನಿಗೂ ಇತ್ತು ಅಂತ ಅನಿಸುತ್ತೆ. ಶಕುನಿ ಅಲ್ಲ, ದುರ್ಯೋಧನನಿಗೂ ಇತ್ತು ಅನಿಸುತ್ತದೆ. ಆದರೆ ಅವ್ರನ್ನ ಸಕಾಲದಲ್ಲಿ ಯಾರೂ ಸರಿಯಾಗಿ ಕಾಪಾಡಲಿಲ್ಲ. ಇದು ಗಮನಿಸಬೇಕಾದದ್ದು. ಮಕ್ಕಳನ್ನು ಬೆಳೆಸುವಲ್ಲಿ ಇಂಥದ್ದೆಲ್ಲ ಬರುತ್ತದೆ. ನಾವು ಯಾವುದೋ ಅಲ್ಪ ಸ್ವಲ್ಪದ ಸೌಲಭ್ಯದ ದಾರಿಗಳಂತ ಹಿಡಿದು ಹೋದಾಗ ಅವ್ರ ಬದುಕು ಚೆನ್ನಾಗಿ ನಡೆಯದೇ ಹೋಗ್ಬೋದು. ಕೆಲವೊಮ್ಮೆ ಎಲ್ಲವನ್ನೂ ಮಾಡಿಯೂ ಚೆನ್ನಾಗಿ ಆಗದೆ ಹೋಗ್ಬೋದು. ಆದರೆ ಇಷ್ಟೇ ಸಮಾಧಾನ. ಸಂತೋಷವಿಲ್ಲದ್ರೂ ಸಮಾಧಾನ ಏನಂದರೆ, ಹಾಲು ಕುಡಿದ ಮಕ್ಕಳೇ ಬದುಕಲಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರಾ ಅಂತಂದುಕೊಂಡು ನಮ್ಮ ಪ್ರಯತ್ನವನ್ನು ಮಾಡಬೇಕು. ಧೃತರಾಷ್ಟ್ರ, ದುರ್ಯೋಧನ ಮೊದಲಾದವರೆಲ್ಲ ಇಲ್ ಬ್ರಾಟಪ್ ಚಿಲ್ಡ್ರನ್ ಅಂತ ಹೇಳ್ಬೋದು. ಆಮೇಲೆ ನಾವು ನೋಡುವುದು ಅವನ ಮದುವೆಯಲ್ಲಿ. ಪಾಂಡುವೇನೋ ಸ್ವಯಂವರಕ್ಕೆ ಹೋಗಿ ಕುಂತಿಯನ್ನು ಮದುವೆ ಮಾಡಿಕೊಂಡು ಬಂದ. ಈ ರೀತಿಯಾದ ಸ್ವಯಂವರಕ್ಕೆ ಧೃತರಾಷ್ಟ್ರ ಹೋದರೆ ಯಾವಳು ವರೆಸ್ತಾಳೆ? ಹಾಗಾಗಿ ಕನ್ಯಾ ವಿಕ್ರಯ ನಡೆಯುವ ಜಾಗಕ್ಕೆ ಹೋಗಿ ಕನ್ಯಾ ಕ್ರಯವನ್ನು ಮಾಡಬೇಕಾಯಿತು. ಭೀಷ್ಮನಿಗೆ ಇವೆಲ್ಲ ಪಟ್ಟು ವರಸೆಗಳು ಚೆನ್ನಾಗಿ ಗೊತ್ತಿರುವಂಥದ್ದು. ಅವನು ಮಾಡಿದ ಮದುವೆ ಒಂದೂ ಸರಿಯಾಗಲಿಲ್ಲ ಅಂತ ಕಳೆದ ಬಾರಿ ಹೇಳಿದ್ನಲ್ಲ. ಎಲ್ಲ ಮದುವೆಗಳು ಸೂಪರ್ ಫ್ಲಾಪ್. ಇದು ಅಷ್ಟೇ, ಆ ರೀತಿಯಾದಂಥದ್ದು ಮಧ್ಯದ ಒಂದು ಮದುವೆ ಸುಪ್ರೀಂ ಫ್ಲಾಪು. ಗಂಧಾರ ದೇಶಕ್ಕೆ ಹೋಗಿ ಕೊಂಡು ತಂದ. ಈ ಬಗೆಗೆ ಇರಾವತಿ ಕರ್ವೆಯವರಾಗಲಿ, ದುರ್ಗಾ ಭಾಗವತ್ ಆಗಲಿ, ನಮ್ಮ ಭೈರಪ್ಪನವರಾಗಲಿ, ಇನ್ನೂ ಅನೇಕರು ಬರೆದಿದ್ದಾರೆ. ಗಾಂಧಾರಿಯ ಚಿತ್ರಣವನ್ನು ಅವರವರ ಕೃತಿಗಳಲ್ಲಿ ಕೊಟ್ಟಿದ್ದಾರೆ. ಮೂಲ ಮಹಾಭಾರತಕ್ಕೆ ತಮ್ಮದೇ ಆದ ಕಲ್ಪನೆಗಳನ್ನೆಲ್ಲ ಒಂದಷ್ಟು ಸೇರಿಸಿ ಅವುಗಳು ಬೇರೆ. ಟಿ ವಿ ಮಹಾಭಾರತವೂ ಮಾಡಿದೆ. ಇವರೆಲ್ಲ ಸಾಮಾನ್ಯವಾಗಿ ಆಧುನಿಕ ಸ್ತ್ರೀವಾದ, ಸ್ತ್ರೀ ಸಂವೇದನೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಕುರುಡನ್ನು ನಾನು ಮದುವೆ ಆಗೋಲ್ಲ, ಕುರುಡನ್ನು ನೋಡಲ್ಲ ಅನ್ನುವ ಪ್ರತಿಭಟನೆಯಿಂದ ಕಣ್ಣು ಬಟ್ಟೆ ಕಟ್ಟಿಕೊಂಡ್ಲು ಅಂತ. ಮೂಲ ಮಹಾಭಾರತದಲ್ಲಿ ಹಾಗೇನೂ ಇಲ್ಲ. ಒಪ್ಪೋಣ ಅದನ್ನೇ. ಗಂಡನಿಗಿಲ್ಲದ ದೃಷ್ಟಿ ತನಗೆ ಯಾಕೆ ಬೇಕು ಅಂತ ಕಣ್ಣು ಕಟ್ಟಿಕೊಳ್ಳು ಅನ್ನುವುದನ್ನೇ ಗಾಂಧಾರಿಯ ಬಗೆಗೆ ಒಪ್ಪಿಕೊಳ್ಳೋಣ. ಆ ಮಟ್ಟಕ್ಕೆ ಧೃತರಾಷ್ಟ್ರನಿಗೆ ಒಂದು ಸಮಾಧಾನ ಇದ್ದಿರಬಹುದು. ಆದರೆ ಗಾಂಧಾರಿ ಒಳ್ಳೆಯವಳೇ ಆದರೂ ವಿವೇಕಿನಿ ಆಗಲಿಲ್ಲ. ಕಣ್ಣಿಲ್ಲದ ಗಂಡನಿಗೆ ಕಣ್ಣಾಗ್ತೀನಿ ಅನ್ನೋ ಭಾವ ಬರಲಿಲ್ಲ. ಅವನ ಜೊತೆಗೆ ನಾನು ಕಣ್ಣಿಲ್ಲದೆ ಇದ್ದವಳು ಆಗ್ತೀನಿ ಅಂತ. ನಮ್ಮ ಸರ್ಕಾರಗಳ ಸುಧಾರಣೆಗಳ ತರಹ ಇರುತ್ತದೆ. ನೀವು ಮುಂದುವರಿತೀರಾ, ಮುಂದುವರಿಯೋದಿದ್ದರೆ ಬೇಡ, ನೀವು ಹಿಂದುವರಿನೇ, ಹಿಂದುವರೆದವರು ಅಲ್ಲೇ ಇರಲಿ ಅಂತ. ಈ ರೀತಿಯಾಗಿ ನಮ್ಮ ಸರ್ಕಾರದ ಪಾಲಿಸಿಗಳೆಲ್ಲ ಇರ್ತಕ್ಕಂಥದ್ದು. ಅವರು ಉಪವಾಸ ಮಾಡ್ತಾ ಇದ್ದಾರೆ, ನೀವು ತಿಂಡಿ ತಿಂತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮ ತಿಂಡಿನ ತಿಪ್ಪೆಗೆ ಹಾಕ್ಬಿಡಿ, ಆಗ ಸಮಾನತೆಯನ್ನು ಒದಗಿಸಿದಂತೆ ಆಗುತ್ತದೆ. ಈ ರೀತಿಯಾದ ಅಭಾವದಲ್ಲಿ, ಅನ್ಯಾಯದಲ್ಲಿ, ಅಕ್ರಮದಲ್ಲಿ ಇವರು ಸಾಮ್ಯವನ್ನು ಸಾಧಿಸ್ತಾ ಇದ್ದಾರೆ. ಗಾಂಧಾರಿ ಮಾಡಿಕೊಂಡದ್ದು ಹಾಗಾಯಿತು. ಏನೋ ಅರಸೊತ್ತಿಗೆ ಅರಮನೆ, ದಾಸಿಯರು ದಾಸರು ಇದ್ದಾರೆ, ನಡೆಯುತ್ತದೆ. ಆದರೆ ಭಾವಸ್ಪಂದನಕ್ಕೆ ಯಾವ ದಾಸ ಬರೋದಕ್ಕಾಗುತ್ತದೆ? ಅವನಿಗೆ ಬಚ್ಚಲ ಮನೆಗೆ ಹೋಗೋದಕ್ಕೆ ಕೈ ಹಿಡಿದು ನಡೆಸ್ಬೋದು, ಆದರೆ ಪ್ರೀತಿ ವಾತ್ಸಲ್ಯ ತೋರಿಸೋದಕ್ಕೆ ಯಾವ ರೀತಿ ಆಗುತ್ತದೆ? ಕೆಲವಕ್ಕೆ ಬೇರೊಂದು ಪ್ರತ್ಯಾಮ್ನಾಯ ಇರೋದಿಲ್ಲ. ದಟ್ ವಿಚ್ ಹ್ಯಾಸ್ ನೋ ಆಲ್ಟರ್ನೇಟಿವ್ ಆ್ಯಂಡ್ ದಟ್ ಬಿಕಮ್ಸ್ ಎ ವ್ಯಾಲ್ಯೂ. ಈಗ ನೀರು ಒಂದು ಮೌಲ್ಯ ಯಾಕೆ ಅಂತಂದರೆ, ನೀರು ಬಿಟ್ಟು ನಾನು ಬಾಯಾರಿಕೆ ಹಿಂಗಿಸ್ಕೊಳ್ಳೋಕೆ ಇನ್ನೇನು ಕುಡಿಯೋದಕ್ಕೂ ಸಾಧ್ಯ ಇಲ್ಲ. ಗಾಳಿ ಕುಡಿಯೋಕ್ಕಾಗತ್ಯಾ, ಸಾರು ಕುಡಿಯೋಕ್ಕಾಗತ್ಯಾ, ಬೀರು ಕುಡಿಯೋಕ್ಕಾಗತ್ಯಾ, ಏನು ಮಾಡಿದ್ರೂ ಆಗೋಲ್ಲ. ಕೈ ಎಲ್ಲಿಗೆ ಹೋದರೂ ಮತ್ತೆ ಬಾಯಿಗೆ ಬರಬೇಕು ಅಂತ. ಹೀಗೆ ಯಾವುದು ಮತ್ತೊಂದರ ದಾರಿಯನ್ನು ಹುಡುಕಿಕೊಂಡು ಹೋಗದೆ ಅನನ್ಯವಾಗಿ ನಿಲ್ಲುತ್ತದೆಯೋ ಅದು ಮೌಲ್ಯ. ಹೀಗಾಗಿ ತನ್ನ ಗಂಡನ ಪಾಲಿಗೆ ತಾನೊಂದು ಮೌಲ್ಯವಾಗಬಹುದಾಗಿತ್ತು, ಆಗಲಿಲ್ಲ. ಈಗಲೂ ಎಷ್ಟೋ ಜನ ಅಯ್ಯೋ ಬೇಯಿಸಾಕೋರು ಯಾರು, ಅದಕ್ಕೆ ಮದುವೆ ಮಾಡ್ಕೊಳ್ಳಿ ಅಂತಾರೆ. ವಂಶ ಬೆಳೆಯಬೇಕು, ಅದಕ್ಕೆ ಮದುವೆ ಮಾಡ್ಕೊಳ್ಬೇಕು ಅಂತಂತಾರೆ. ದಶವಿಧವಾದ ಪುತ್ರರು ಅಂತ ಮಹಾಭಾರತವೇ ಹೇಳುತ್ತದೆ. ಅದರೊಳಗೆ ಕ್ರೀತ ಮೊದಲಾದ ಎಲ್ಲವನ್ನೂ ಹೇಳಿದ್ದಾರೆ. ಯಾವನ್ನೋ ಮಗುವನ್ನು ಕೊಂಡುಕೊಂಡು ಬಿಟ್ಟರೂ ಆಗುತ್ತದೆ, ದತ್ತಕ ಮೊದಲಾದದ್ದು ಬೇಕಾದಷ್ಟು ಉಂಟು.
ವಂಶ ಬೆಳೆಯೋದಕ್ಕೆ ದತ್ತಕ ಇಟ್ಕೊಳ್ಬಹುದಲ್ವ, ಏನು ಬೇಕಾದ್ರೂ ಮಾಡ್ಕೊಳ್ಬಹುದಲ್ವ, ಹೇಗೆಲ್ಲ ಉಂಟು. ಅಂದರೆ ಇವರು ಹೆಂಡತಿ ಗಂಡ ಕಡೆಗೆ ಪ್ರೀತಿ ಎನ್ನುವ ಒಂದು ಮೌಲ್ಯ ಇದೆಯಲ್ಲ, ಅದು ಮುಟ್ಟಲಾಗದ, ಹಿಡಿಯಲಾಗದ, ಹೇಳಲಾಗದ ಒಂದು ಭಾವ. ಆ ಮೌಲ್ಯಕ್ಕೆ ಮಾತ್ರ ಕುರುಡಾಗಿಬಿಟ್ಟು ಮಿಕ್ಕಿದ್ದೆಲ್ಲ ಇಟ್ಕೊಳ್ತಾರೆ. ಒಂದು ಫೋನ್ ಕಾಲಲ್ಲಿ ಮನೆಗೆ ಡಬ್ಬಾಗಟ್ಟಲೆ ಲಂಚ್ ಬಾಕ್ಸ್ಗಳು ಬಂದು ಬೀಳೋದಿಲ್ವೇ ದುಡ್ಡು ಕೊಡೋ ಹಂಗಿದ್ರೆ? ಇವರು ಕಟ್ಕೊಂಡಂಥ ಹೆಣ್ಣು ಕೆರಿಯರ್ ಓರಿಯೆಂಟೆಡ್ ಆಗಿದ್ದರೆ ಇವನ ಕೈಯಲ್ಲಿ ಅಡುಗೆ ಮಾಡಿಸ್ತಾಳೆ ಹೊರತು ಅವಳು ಮಾಡ್ತಾಳೆಯಾ? ಈ ಕಾಲದ ಬೇಕಾದಷ್ಟು ವೈಪರೀತ್ಯಗಳಿರುವಾಗ ಬೇಸಾಗೋದಕ್ಕೆ ಯಾರೋ ಬೇಕು, ಅದಕ್ಕೋಸ್ಕರ ಅಂತ. ನಿಜ, ಸ್ನೇಹ, ಪ್ರೀತಿ, ವಿಶ್ವಾಸ ಬೆಳೆಯೋದಕ್ಕೆ ಅಡುಗೆ ಮನೆಯಲ್ಲೂ ಕೆಲಸ ಆಗಬೇಕು, ಎಲ್ಲ ಕಡೆಯಲ್ಲೂ ಸಾಹಚರ್ಯ ಬೇಕು ಅನ್ನೋದು ನಿಜ. ಆದರೆ ಅದರ ಹಿಂದೆ ಪ್ರೀತಿ ಇರಬೇಕಲ್ವ? ಅದಿಲ್ಲದೆ ಇದ್ದರೆ ಹೇಗೆ? ದಿನ ಬೆಳಗಾದರೆ ಕೋಲಾಹಲ ಮಾಡಿಕೊಂಡು, ಬೈದುಕೊಂಡು, ಜಗಳ ಆಡಿಕೊಂಡು, ಸಿಡಿಮಿಡಿ ಮಾಡಿಕೊಂಡು ಮಾಡಿದರೆ ಯಾವ ರೀತಿಯಲ್ಲಿ? ಹೀಗಾಗಿ ದಾಂಪತ್ಯದ ಪ್ರಧಾನವಾದ ಧರ್ಮ ಸ್ನೇಹ. ಅಷ್ಟ್ಯಾಕೆ ಸಾಮಾನ್ಯದ ಧರ್ಮವೇ, ಮೂಲ ಧರ್ಮವೇ ಸ್ನೇಹ. ಆ ಜೀವ ಪ್ರೀತಿ ಎನ್ನುವುದಿದೆಯಲ್ಲ, ತಣಿವು ಜೀವಸ್ವರದೆ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಪ್ರೇಮ ಕನಲೆ ಪಿಶಾಚಿ ತೃಪ್ತಿಯ ಅಂತಿರೆ ಲಕ್ಷ್ಮಿ ಅಂತಂತಾರೆ. ಅವ್ರು ಹೇಳ್ತಾರೆ, ಶುನಕಕ್ಕೋ ಬಿಡಾಲಕ್ಕೋ ಪ್ರೀತಿಯನ್ನು ಎರೆಯುವುದು ಅಂತ. ಬೆಕ್ಕು, ನಾಯಿ ಇವುಗಳನ್ನೆಲ್ಲ ಸಾಕ್ಕೊಂಡು ಅದಕ್ಕಾದರೂ ಪ್ರೀತಿ ಕೊಡೋಣ ಅಂತ ನೋಡ್ತಾರೆ, ಪ್ರೀತಿ ಪಡೆಯೋಣ ಅಂತ ನೋಡ್ತಾರೆ. ಮಾನವ ಜೀವಕ್ಕೆ ಅದು ಬೇಕಾದದ್ದು ಅಂತ. ಅದಕ್ಕಾಗಿ ಮದುವೆ ಅಂತ ಅನ್ನೋದು ಇಲ್ಲವೇ ಇಲ್ಲ. ಆದರೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ಆ ವಿಷಯವನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಗಾಂಧಾರಿಗೆ ಆ ಪ್ರೀತಿಗಾಗಿ ತಾನು ಹೆಂಡತಿ ಆಗಬೇಕು ಅನ್ನೋದು ಮರೀತು. ದೇವಿತ್ವ ಬೇಕಾಯಿತು, ಮಾನವತ್ವ ಸಾಕಾಯಿತು. ಗಾಂಧಾರಿ ಕಣ್ಣು ಬಟ್ಟೆ ಕಟ್ಟಿಕೊಂಡ ಮೇಲೆ ಜಗತ್ತೆಲ್ಲ ಮಹಾಪತಿವ್ರತೆ ಅಂತ ಕೊಂಡಾಡಿದ್ದು ದೊಡ್ಡದಾಯ್ತಲ್ಲ. ಅದೇ ನೋಡಿ, ದಮಯಂತಿ ಸಾಕ್ಷಾತ್ ದೇವತೆಗಳೇ ಬಂದು ಇವಳನ್ನು ಮದುವೆ ಆಗಬೇಕು ಅಂತ ದೇವೇಂದ್ರ ಇರ್ಬೋದು, ಯಮ ಇರ್ಬೋದು, ವರುಣ ಇರ್ಬೋದು, ಅಗ್ನಿ ಇರ್ಬೋದು, ದಿಕ್ಪಾಲಕರು ಬಂದು ಕಾಲಿಗೆ ಬೀಳೋಕ್ಕೆ ಸಿದ್ಧರಾಗಿದ್ದರೂ ಕೂಡ ನನಗೆ ದೈವತ್ವ ಬೇಡ, ನನಗೆ ಮರ್ತ್ಯತ್ವ ಬೇಕು, ಅಮೃತತ್ವ ಬೇಡ, ನಾನು ಸಾಮಾನ್ಯ ಮಾನವಳಾಗಿ ಇರ್ತೀನಿ ಅಂತ ಅಂದುಕೊಂಡ್ಲಲ್ಲ. ಅಷ್ಟು ಮಾತ್ರವಲ್ಲ, ಗಂಡನಿಗೆ ಎಲ್ಲ ಕಷ್ಟಗಳಲ್ಲಿಯೂ ಕೂಡ ಸಹಭಾಗಿನಿಯಾಗಿ ಅವನನ್ನು ಉದ್ಧಾರ ಮಾಡುವಲ್ಲಿ ಎಷ್ಟು ಪ್ರಯತ್ನ ಪಟ್ಟಳು. ಕಟ್ಟಕಡೆಗೆ ಅವನ ಅಹಂಕಾರಕ್ಕೆ ಏಟಾಗದಂತೆ ಅವನನ್ನು ತನ್ನ ಹತ್ತಿರಕ್ಕೆ ಎಳ್ಕೊಳ್ಳೋ ಒಂದು ತಂತ್ರ ಕೂಡ ಮಾಡುವ ಪ್ರಯತ್ನಪಟ್ಟು ಸಫಲಳಾದಳು. ಆಗ ಎಲ್ಲೂ ಇಲ್ಲದ ರೋಷ ಬಂದ್ಬಿಡ್ತು ನಳನಿಗೆ. ಅಯ್ಯೋ, ಮಹಾ ತಲೆ ಕೆಡಕ ಅವನು. ಒಂದು ರೀತಿಯಾಗಿ ನೋಡಿದ್ರೆ ಎಷ್ಟು ಪ್ರೀತಿ ಇದ್ದರೂ ನೀನು ಯಾತಕ್ಕೆ 2ನೇ ಸ್ವಯಂವರ ಅನೌನ್ಸ್ ಮಾಡಿದೆ ಅಂತ. ಹೋದವನು ಮತ್ತೆ ಬರದೇನೆ ಇದ್ದರೆ ಇನ್ನೇನು ಮಾಡೋದು? ಬರಮಾಡ್ಕೊಳ್ಳೋದಕ್ಕೆ ಇದೊಂದು ದಾರಿ ಅಲ್ವಾ, ಅದಕ್ಕಾಗಿ ಮಾಡಿದ್ದಪ್ಪ, ಅದಕ್ಕೆ ಮುಂಚೆ ಎಷ್ಟು ಪ್ರಯತ್ನ ಮಾಡಿದ್ದು ಅಂತ. ಕಡೆಗೆ ಪಾಪ ಎಲ್ಲ ಸರಿ ತನ್ನದೇ ಆಗಿದ್ದರೂ ಕೂಡ ತಾನೊಬ್ಬ ಅಪರಾಧಿನಿ ಎನ್ನುವಂತೆ ತನ್ನ ತತ್ವವನ್ನು, ತನ್ನ ಸಾಚಾತನವನ್ನು ತಾನು ಸಾಬೀತು ಮಾಡ್ಕೊಳ್ಳೋದಕ್ಕೆ ಪ್ರತಿಜ್ಞೆ ಬೇರೆ ಮಾಡ್ತಾಳೆ. ಆ ಪುರುಷಾಹಂಕಾರದ ರೀತಿ ಎಂಥದ್ದು ಅನ್ನೋದು ಬಹಳ ಹೊಟ್ಟೆ ಉರಿಸುವಂತೆ ಕಾಣಿಸಿಬಿಡುತ್ತದೆ ನಳನ ದಾರಿಯಲ್ಲಿ ಕಂಡಾಗ. 6 ತಿಂಗಳು ಜೂಜಾಡಿದ್ದಾನೆ. ಪುಣ್ಯವಶಾತ್ ಧರ್ಮರಾಜ ಆಗಿರಲಿಲ್ಲ ಅವನು. ಪುಷ್ಕರ ಹೆಂಡತಿನ ಅಡ ಇಡು, ಪಣ ಇಡು ಅಂತ ತಕ್ಷಣ ಕೋಪ ಮಾಡಿಕೊಂಡು ಎದ್ದು ಬಂದ. ಅದಕ್ಕಾಗಿ ದಮಯಂತಿ ಬಚಾವಾದಳು. ಅರೆ, ಅರ್ಧ ಸೀರೆ ಹರ್ಕೊಂಡು ಹೋಗಿದ್ದವನು. ಕೆಟ್ಟು ತವರನ್ನು ಸೇರಬಾರದು ಅಂತ ದಮಯಂತಿದು ದೃಷ್ಟಿ. ಆದರೆ ಇವನು ಸಹಾಯಕ್ಕಾಗಿ ಮಾವನ ಮನೆಗೆ ಹೋಗೋದಿಲ್ಲ ಅಂದ. ಇನ್ನೊಬ್ಬರ ಹತ್ರ ಜೂಜಾಡೋಕ್ಕೆ ನಿರ್ಲಜ್ಜವಾಗಿ 6 ತಿಂಗಳು ಏನೂ ಲಜ್ಜೆ ಇಲ್ಲ, ಅವಮಾನ ಇಲ್ಲ, ನಷ್ಟ ಇಲ್ಲ, ನೋವಿಲ್ಲ. ಮಾವನ ಹತ್ರ ಹೋಗಿ ಆ ಭೀಮನ ಹತ್ರ, ವಿದರ್ಭ ದೇಶದ ಮಹಾರಾಜನ ಹತ್ರ ಒಂದಿಷ್ಟು ನೆರವನ್ನು ಕೇಳೋದಕ್ಕೆ ಏನಾಗಿತ್ತು? ಅಂದರೆ ಆ ಗಂಡಸಿನ ಅಹಂಕಾರದ ಅತಿರೇಕವನ್ನು ಕೆಲವೊಮ್ಮೆ ನೋಡ್ತೀವಿ ಈ ಥರದ್ದನ್ನು. ಆದರೆ ಅವಳು ಎಷ್ಟು ದೊಡ್ಡ ವ್ಯಕ್ತಿತ್ವ ದಮಯಂತಿದ್ದು, ಎಷ್ಟು ಭವ್ಯವಾಗಿ ನಡ್ಕೊಂಡ್ಳು. ದೇವತೆಗಳನ್ನು ಧಿಕ್ಕರಿಸಿ ಇವನನ್ನು ಒಲಿದುಕೊಂಡು ಬಂದಳು. ನಳನಿಗಿಂತ ದೊಡ್ಡ ಸ್ಥಾನ ದಮಯಂತಿದು ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಅದೇ ರೀತಿ ಸಾವಿತ್ರಿ ಇದು. ಇವರೆಲ್ಲ ದೇವಿತ್ವವನ್ನು ಪಡೆಯೋಕ್ಕೆ ಬದಲಾಗಿ ಈ ಬದುಕಿನಲ್ಲಿ ಇಲ್ಲಿ ಪ್ರೀತಿಯನ್ನು ಕಾಣಬೇಕು ಅಂತ ನೋಡಿದ್ರು. ಅದಕ್ಕಿಂತ ಮಿಗಿಲಾದ ದೊಡ್ಡದು ಯಾವುದಿದೆ ಮೌಲ್ಯ ಅಂತ. ಗಾಂಧಾರಿ ಹಾಗೆ ಮಾಡಲಿಲ್ಲ. ಪ್ರಾಯಶಃ ಧೃತರಾಷ್ಟ್ರ ಅಷ್ಟು ಅನ್ಎನ್ಕರೇಜಿಂಗ್ ಅಂತೀವಲ್ಲ, ಅನುತ್ತೇಜನಕಾರಿಯಾಗಿದ್ದನೋ ಏನೋ. ನಳ ವಾಸ್ ರಿಯಲಿ ಹ್ಯಾಂಡ್ಸಮ್, ರಿಯಲಿ ವರ್ದಿ, ರಿಯಲಿ ಗ್ಲೋರಿಯಸ್, ರಿಯಲಿ ಗಾರ್ಜಿಯಸ್. ನಿತ್ಯವೂ ಸದಾ ಸುಂದರವಾಗಿ, ಪರಾಕ್ರಮಿಯಾಗಿ, ವಿವೇಕಿಯಾಗಿ, ಆಢ್ಯನಾಗಿ ಇದ್ದ. ಅದಕ್ಕಾಗಿ ದಮಯಂತಿಗೂ ಪ್ರೀತಿ ಬಂತು ಅಂತ ಅನ್ನೋಣ. ಇದು ಮಿಸ್ ಮ್ಯಾಚ್, ಏನು ಮಾಡೋದು? ಆದರೆ ಅಷ್ಟು ಮಕ್ಕಳನ್ನು ಹೆತ್ತು ಅಷ್ಟು ದೊಡ್ಡ ಸಂಸಾರ ಮಾಡಿಕೊಂಡು ಕಣ್ಣೆದರಿಗೆ ಕಣ್ಣು ಕಟ್ಕೊಂಡಿದ್ರೂ ಕೂಡ ಮಕ್ಕಳೆಲ್ಲ ಸತ್ತರಲ್ಲ, ಸೊಸೆಯರೆಲ್ಲ ವಿಧವೆಯರಾದರಲ್ಲ ಅಂತನ್ನುವುದನ್ನು ಕಂಡಾಗ ಯಾವ್ಯಾವುದೋ ಹಂತದಲ್ಲಿ ನಾವು ಏನೇನೋ ಪ್ರತಿಜ್ಞೆಗಳನ್ನು ಮಾಡ್ಕೊಂಡು ಬಿಡ್ತೀವಿ, ಅದರಿಂದ ಹೊರಬರಲಾಗದೆ ಒದ್ದಾಡ್ತಾ ಇರ್ತೀವಿ. ಈಚೆಗೆ ಈ ಸಲಿಂಗ ಮೊದಲಾದಂಥ ಯಾವ ಬದುಕು ಉಂಟು, ಅವುಗಳಲ್ಲಿ ಕಮಿಂಗ್ ಔಟ್ ಆಫ್ ದಿ ಕ್ಲಾಸೆಟ್ ಅಂತೆಲ್ಲ ಹೇಳ್ತಾರೆ.
ಆ ಓಪನ್ ಅಪ್ ಅಂತ ಓಪನ್ ಆಗಿ ಬಂದರು ಅಂತ. ನಮ್ಮ ಸಮಾಜದಲ್ಲೆಲ್ಲ ತುಂಬ ದೊಡ್ಡ ಕಷ್ಟ ಆಗಿ ಕೂತಿದೆ. ನನ್ನಂತೆ ನಾನು ಬದುಕ್ತೀನಿ ಅಂತ ಹೇಳೋದಕ್ಕೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ಯಾವ ಅವಕಾಶವೂ ಇಲ್ಲದಂತೆ ಆಗಿದೆ. ವಿದೇಶದಲ್ಲಿ ಎಷ್ಟೋ ಮೇಲು ಅಂತಾಗಿದೆ. ತಮ್ಮ ಸಾಹಜಿಕವಾದ ಸ್ವರೂಪ ಯಾವುದಿದೆ ಅದಕ್ಕೆ ಬಂದರೆ ಆಯಿತು. ಮಹಾಭಾರತದಂಥ ಮಹಾಕಾವ್ಯ ಹೇಳುವುದೇನೆಂದರೆ, ನಿಮಗೆ ನೀವು ಸಾಚಾಗಿ ನಡ್ಕೊಂಡ್ರೆ ಜಗತ್ತಿಗೂ ಒಂದಿಷ್ಟು ಸಾಚ ಆಗೋದಕ್ಕೆ ಸಾಧ್ಯ ಅಂತ. ಹಾಗಲ್ಲದೆ ಗಾಂಧಾರಿ ಅಂತವಳು ಒಮ್ಮೆ ಆಯ್ತಪ್ಪ ಕಣ್ಣು ಕಟ್ಕೊಂಡಿದ್ದೆ, ಈಗ ತಪ್ಪಾಯಿತು, ಪಟ್ಟಿ ಬಿಚ್ಚಿದೆ ಅಂತ ಇಲ್ವೇಲೆ, ಪ್ರತಿಜ್ಞೆ ಮಾಡಿದ ಮೇಲೆ ವಾಪಸ್ ಹೋಗೋಂಗಿಲ್ಲ ಅಂತ. ಇವ್ರದೆಲ್ಲ ಎಕ್ಸಿಟ್ ಆಪ್ಷನ್ ಇಲ್ಲದೆ ಇರತಕ್ಕಂಥ ಕಾಂಟ್ರ್ಯಾಕ್ಟು. ಈ ಕಾಲದಲ್ಲಿ ತುಂಬ ಚೀಮಾರಿ ಹಾಕ್ತಾರೆ ಈ ರೀತಿಯಾದ ಕಾಂಟ್ರ್ಯಾಕ್ಟಿಗೆ. ಎಕ್ಸಿಟ್ ಆಪ್ಷನ್ ಬೇಕು ಅಂತ, ನಿರ್ಗಮನ ಅವಕಾಶ ಅಂತೂ ಒಂದು ಇರಬೇಕು. ಅಲ್ಲ, ಜಗತ್ತಿನಿಂದಲೇ ನಮಗೆ ಮೃತ್ಯುವೇ ಒಂದು ನಿರ್ಗಮನದ ಆಪ್ಷನ್ ಕೊಟ್ಟಿರುವಾಗ ಈ ಸಣ್ಣ ಪುಟ್ಟದಕ್ಕೆಲ್ಲ ಒಂದು ಆಪ್ಷನ್ ಇಲ್ಲ ಅಂತಂದರೆ ಹೇಗೆ? ಅನಾಯಾಸ ಅಂತ ಒಂದು ಮಹಾ ಆತ್ಮಗುಣವಾಗಿ ಹೇಳಿದ್ದಾರೆ. ಯದಾರಂಭೆ ಭವೇತ್ ಪೀಡಾ ನಿತ್ಯಂ ಅತ್ಯಂತಮಾತ್ಮನಃ ತದ್ವರ್ಜಯೇ ಧರ್ಮಮಪಿ ಸೋನಾಯಾಸ ಪ್ರಕೀರ್ತಿತಃ ಅಂತ. ಬಿಡುವುದಪ್ಪ, ಕೃಷ್ಣ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ದ. ಕಟ್ಟಿಕೊಂಡಿದ್ದಕ್ಕೆ ಎಷ್ಟೋ ಅಷ್ಟು ಸಾಚವಾಗಿ ಬದುಕೋಣ, ಆಗಲಿಲ್ಲ ಅಂತಂದರೆ ಬಿಡೋಣ ಅಂತ. ನಿಜ, ಎಲ್ಲರೂ ಹೀಗೆ ಮಾಡ್ತಾ ಹೋದರೆ ಒಂದು ಅನಾರ್ಕಿ ಬರ್ತದಲ್ಲ, ಏನೋ ಒಂದು ಶಿಸ್ತು ವ್ಯವಸ್ಥೆ ಬೇಕು ಅಂತ. ಸರಿ, ಅದನ್ನು ನೋಡೋಣ. ಆದರೆ ತನಗೆ ಮೀರಿದ ಧರ್ಮ ಆದರೆ ಹೇಗೆ? ಈ ಕಾರಣದಿಂದ ನೋಡಿದಾಗ ಧರ್ಮದ ಸಾಮಾನ್ಯ ಸ್ವರೂಪವನ್ನು ಇವರು ಅರ್ಥ ಮಾಡಿಕೊಳ್ಳಲಿಲ್ಲ. ಪ್ರತ್ಯಜೇತ್ ಅರ್ಥಕಾಮೋ ಯೌಸ್ಯಾತಾಂ ಧರ್ಮವರ್ಜಿತವು ಧರ್ಮಂಚಾಪ್ಯ ಸುಖೋದರ್ಕಂ ಲೋಕ ವಿಕೃಷ್ಟಮೇವಚ ಅಂತ ಮನು ಹೇಳುವ ಮಾತಿದೆಯಲ್ಲ. ಧರ್ಮವೂ ಕೂಡ ಅಸುಖೋದರ್ಕಂ, ನಮಗೆ ಸದಾಕಾಲ ತೊಂದರೆ ಕೊಡ್ತಾ ಇದೆ ಅಂದರೆ ಆ ಒಳ್ಳೆಯದು ಬೇಡ, ನೆಗೆದು ಬೀಳಲಿ ಅಂತ ಅನಿಸುತ್ತೆ. ಎಷ್ಟು ಮಾಡೋಣ ಒಳ್ಳೆಯದನ್ನು? ತುಂಬ ಹಿಂಸೆ ಆಗ್ತಾ ಇದ್ದರೆ. ಈ ಮಾನವ ಸಹಜ ಸ್ವಭಾವಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ಧರ್ಮಕ್ಕೆ ಧರ್ಮತ್ವ ಬರುತ್ತದೆ. ಪ್ರಕೃತಿ ಅನುರೋಧೇನ ಸರ್ವಂ ಅಂತ ಅನ್ನುವ ದೃಷ್ಟಿ ಬೇಕು. ಗಾಂಧಾರಿಗೆ ಗೊತ್ತಾಗಲಿಲ್ಲ. ಅಂದರೆ ಆ ಮೌಲ್ಯಗಳು ಹೇಗೆ ಜಡತ್ವವನ್ನು ಪಡೆದಿದ್ವು, ಅಥವಾ ಇವರು ಮೌಲ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅನ್ನೋದು ತಿಳಿಯುತ್ತದೆ. ಕೃಷ್ಣನಂಥವನಿಗೆ ಇದು ಗೊತ್ತಾಯಿತು. ಅರ್ಜುನನಿಗೂ ಕೂಡ ಆಗಲಿಲ್ಲ. ಕೃಷ್ಣನ ಪರಮಪ್ರಿಯ ವ್ಯಕ್ತಿ, ಕೃಷ್ಣನ ಒಂದು ದೌರ್ಬಲ್ಯ ಅಂತಲೂ ನಾವು ಅರ್ಜುನನ ಹೇಳ್ಬೋದು. ದಿ ಓನ್ಲಿ ವೀಕ್ನೆಸ್ ಆಫ್ ಕೃಷ್ಣ ಈಸ್ ಅರ್ಜುನ. ಅಂಥವನಿಗೂ ಗೊತ್ತಾಗಲಿಲ್ಲ. ಹಾಗಾಗಿ ಧೃತರಾಷ್ಟ್ರ ಗಾಂಧಾರಿಯರ ದಾಂಪತ್ಯ ನೋಡಿದಾಗ ಅಷ್ಟು ಫಲಕಾರಿಯಲ್ಲ ಅನಿಸುತ್ತೆ. ಆದರೆ ಗಾಂಧಾರಿ ಧೃತರಾಷ್ಟ್ರನ್ನ ತುಂಬ ಅಷ್ಟ ಮೇಲೆ ಹಿಡಿದು ಪಂಚಮೇಲೆ ಹಾಕೋದು ಅಂತಾರಲ್ಲ, ಆ ರೀತಿ ಹಿಂಸೆ ಏನೂ ಮಾಡದಂತೆ ಕಾಣುವುದಿಲ್ಲ. ಏನೋ ಹೊಂದಿಕೊಂಡು ಬಿಟ್ಲು ಅಂತ ಅನಿಸುತ್ತದೆ. ತವ್ರ ಮನೆಯಿಂದ ತಮ್ಮ ಅಂತೂ ಬಂದು ಕೂತ, ಅವನ ಜೊತೆಗೆ ಹಲವರು ತಮ್ಮಂದರೂ ಬಂದರು ಅಂತಲೂ ಬರುತ್ತದೆ. ಗಾಂಧಾರಿಗೆ ಅವಳೊಬ್ಬಳು ಮಾತ್ರ ಧೃತರಾಷ್ಟ್ರನ ಪತ್ನಿ ಆಗಲಿಲ್ಲ, ಅವಳ ಒಡ ಹುಟ್ಟಿದವರಿನ 12 ಜನನೂ ಧೃತರಾಷ್ಟ್ರ ಕೈ ಹಿಡಿದ ಅಂತ ಬರುತ್ತದೆ. ಒಟ್ಟಿನಲ್ಲಿ ಧೃತರಾಷ್ಟ್ರನ ಸಂಸಾರ ದೊಡ್ಡದು, ಸಂತಾನ ಮತ್ತೂ ದೊಡ್ಡದು. ಆದದ್ದಷ್ಟೇ, ಇನ್ನೇನಿತ್ತು? ಕಣ್ಣು ಕಾಣೋದಿಲ್ಲ, ಸಂತಾನ ಒಂದೇ ಅವನ ಹಾಬಿ, ಫುಲ್ ಟೈಮ್ ಹಾಬಿ. ಆಮೇಲೆ ಅವನನ್ನು ಧೃತರಾಷ್ಟ್ರನನ್ನು ನಾವು ಸಾಮಾನ್ಯವಾಗಿ ಪಾಂಡವನ ಬಗೆಗೆ ಪರಮ ಪ್ರೀತಿಯೇ ಇದ್ದಂತೆ ನೋಡ್ತೀವಿ. ಪಾಂಡವನ ಬಗೆಗೆ ಮೆಚ್ಚುಗೆ ಅಭಿಮಾನ ಎಲ್ಲ ಇದ್ದದ್ದು ಹೌದು. ಅದು ಯಾಕೆ ಅಂತಂದರೆ ಕಂಟೆಂಡರ್ಸ್ ಅಂತ ಯಾರೂ ಇರಲಿಲ್ಲ. ಅವನು ಒಂದು ಮಟ್ಟಕ್ಕೆ ಒಪ್ಕೊಂಡಿದ್ದ ಕೂಡ ಹೌದು ಅಂತ ಅನಿಸುತ್ತದೆ. ಪಾಂಡವನ ಬಗೆಗೆ ಅಷ್ಟಿಷ್ಟಾಗಿ ಒಳ್ಳೊಳ್ಳೆ ಮಾತನ್ನು ಆಡ್ತಾ ಇದ್ದ. ಆದರೆ ಅದು ಯಾವುದೂ ಕ್ರಿಯಾರೂಪಕ್ಕೆ ಬರಲಿಲ್ಲ, ಬರುವಂತೆಯೂ ಇರಲಿಲ್ಲ, ಇವನೇನು ಮಾಡುವಂತೆ ಇರಲಿಲ್ಲ. ಪಾಂಡು ಬಲಾಢ್ಯನಾಗಿದ್ದ, ಎಲ್ಲ ಸರಿ. ಅವನು ಹೇಳ್ಕೊಳ್ತಾನೆ, ಪ್ರತಿಯೊಂದು ಬಾರಿಯೂ ದಿಗ್ವಿಜಯಕ್ಕೆ ಹೋದಾಗ ಗೆದ್ದುಕೊಂಡು ಬಂದು ನನ್ನನ್ನು ನೋಡ್ತಾ ಇದ್ದ, ನನಗೆ ಪಾದಾಭಿವಂದನೆ ಮಾಡ್ತಾ ಇದ್ದ, ಆಲಿಂಗಿಸ್ಕೊಳ್ತಾ ಇದ್ದ, ತಾನು ತಂದ ಕಪ್ಪು ಕಾಣಿಕೆಯನ್ನೆಲ್ಲ ಒಪ್ಪಿಸ್ತಾ ಇದ್ದ. ಒಂದು ಬಾರಿ ಕೂಡ ನನ್ನೊಂದಿಗೆ ಜಗಳ ಆಡಿದ್ದಿಲ್ಲ, ಒರಟು ಮಾತಾಡಿದ್ದಿಲ್ಲ ಅಂತ ಹೀಗೆಲ್ಲ ನೆನೆಸ್ಕೊಳ್ತಾ ಇದ್ದ. ಮಹಾಭಾರತದಲ್ಲಿ ಬರುತ್ತದೆ. ಆದರೆ ಪಾಂಡುವಿಗೆ ಅಧಿಕಾರ ಇತ್ತು, ಅನುಕೂಲತೆ ಇತ್ತು, ಪರಾಕ್ರಮ ಇತ್ತು, ಎಲ್ಲ ಅನುಕೂಲ ಇದ್ದ ಕಾರಣ ಸಂಪನ್ನನಾಗಿದ್ದ. ಜೊತೆಗೆ ಧೃತರಾಷ್ಟ್ರನು ವಸ್ತುಸ್ಥಿತಿಯನ್ನು ಅಂಗೀಕರಿಸಿದ್ದ. ಅದೆಲ್ಲ ಪ್ರಾಯಶಃ ಮದುವೆಗೆ ಮುಂಚೆ ಅಂತ ಅನಿಸುತ್ತದೆ. ಅಣ್ಣ ತಮ್ಮಂದರು ದಾಯಾದರಾಗುವಾಗ ಅಕ್ಕ ತಂಗಿಯರ ಮಕ್ಕಳಾದಂಥವರು ದಾಯಾದರಂತೆ ವರ್ತಿಸೋದ್ರೊಳಗೆ ಆಶ್ಚರ್ಯ ಏನೂ ಇಲ್ಲ. ಹೇಳ್ತಾರಲ್ಲ, ಒಂದು ಮನೆಯನ್ನು ಒಡೆಯೋದಕ್ಕೆ 100 ಗಂಡಸರಿಗಾಗದೇ ಇರೋದು ಒಬ್ಬ ಹೆಣ್ಣಿಗಾಗುತ್ತೆ ಅಂತ. ಯಾರು ಹೆಂಗಸರು ಬೇಜಾರು ಮಾಡ್ಕೊಳ್ಬೇಡಿ. ಗಂಡು ಹೆಣ್ಣಿನ ಮನೆಗೆ ಬಂದಿದ್ದರೆ ಅದೇ ಥರ ಆಗ್ತಾ ಇತ್ತು ಅಂತ ಪ್ರತಿವಾದವನ್ನು ಹೇಳಬಹುದು. ಹೆಣ್ಣು ಸೊಸೆಯಾಗಿ ಅತ್ತೆ ಮಾವಂದ್ರ ಮನೆಗೆ ಬರೋಕ್ಕೆ ಬದಲಾಗಿ ಗಂಡ ಅಳಿಯ ಆಗಿ ಅತ್ತೆ ಮಾವಂದ್ರ ಮನೆಗೆ ಬಂದಿದ್ದರೆ ಅವನು ತೊಳೆಯಾನೇ ಆಗ್ತಾ ಇದ್ದ, ಇನ್ನೇನೂ ಅಲ್ಲ ಅಂತಲೂ ಹೇಳಬಹುದು. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ಕ್ಲಾಶ್ ಆಫ್ ಇಂಟ್ರೆಸ್ಟ್ ಬಂದೊಡನೆ ಏನೆಲ್ಲ ಬಣ್ಣಗಳು ಬಯಲಾಗ್ಬಿಡುತ್ತವೆ ಅಂತ. ಹಾಗಾಗಿ ಅವನ ವ್ಯಕ್ತಿತ್ವ ನಮಗೆ ಅಷ್ಟು ಸ್ಫುಟವಾಗಿ ಗೊತ್ತಾಗುವುದಿಲ್ಲ. ಆದರೆ ಕಾಣುವುದು ಯಾವಾಗ ಅಂತಂದರೆ ಧರ್ಮರಾಜ ಹುಟ್ಟಿದಾಗ.
ಪಾಂಡುವಿಗೆ ಶಾಪ ಬಂತು, ಅವನು ಶತಶೃಂಗ ಪರ್ವತಕ್ಕೆ ಹೊರಟೋದ. ಆಗ ಒಂದಿಷ್ಟು ದುಃಖ ಪಡ್ತಾನೆ. ಆ ದುಃಖದ ಒಳಗೂ ತುಂಬ ದೊಡ್ಡ ಕಸಿವಿಸಿ ಇಲ್ಲ, ಸಹಜವಾಗಿ ಪಟ್ಟಿರ್ತಾನೆ ಧೃತರಾಷ್ಟ್ರ. ಅದನ್ನೆಲ್ಲ ನ್ಯಾಯ ಅಂತ ನಾವು ನಚ್ಚೋಣ ಆ ಕ್ಷಣಕ್ಕೆ. ಆದರೆ ಇಬ್ಬರಿಗೂ ಆಗ ಸಂತಾನ ಇಲ್ಲ, ಪಾಂಡವಿಗೂ ಇಲ್ಲ, ಧೃತರಾಷ್ಟ್ರನಿಗೂ ಇಲ್ಲ. ಹಾಗಾಗಿ ಇನ್ನೂ ಕ್ಲಾಶ್ ಆಫ್ ಇಂಟ್ರೆಸ್ಟ್ ಬಂದಿಲ್ಲ. ಯಾವಾಗ ಗಾಂಧಾರಿ ಗರ್ಭಿಣಿ ಆದಳೋ, 3 ವರ್ಷವಾಯಿತು ಅವಳು ಹೆರೋದಕ್ಕೆ, ಕುಂತಿಗೆ ಗರ್ಭವೇ ಆಗೋಲ್ಲ ಅಂತ ಅಂದುಕೊಂಡಿದ್ದು ಗರ್ಭವೂ ಆಗಿ ಮಗನೂ ಹುಟ್ಟುಬಿಟ್ನೋ, 2 ವರ್ಷ ಆದರೂ ಇನ್ನೂ ಸಂತಾನವಾಗಿಲ್ಲ ಅಂತ ಸಂಕಟ ಆಯಿತು. ಆಗ ಅವಳು ಗರ್ಭಪಾತ ಮಾಡಿಕೊಡ್ಲಲ್ಲ ಗಾಂಧಾರಿ. ಆಗಿಂದ ಬೀಜಾವಾಪವಾದದ್ದು ಅಂತ ಗೊತ್ತಾಗುತ್ತದೆ. ಗಾಂಧಾರಿ ಇದನ್ನು ನಾನು ಒಟ್ಟಿಗೆ ಸೇರಿಸಿಬಿಟ್ಟಿದ್ದೀನಿ ಸ್ವಲ್ಪ, ಆಮೇಲೆ ಒಂದಿಷ್ಟು ಪ್ರತ್ಯೇಕವಾಗಿ ಹೇಳುವುದಾಗುತ್ತದೆ. ಗಾಂಧಾರಿಯಲ್ಲಿ ನಾವು ಇವನಿಗಿಂತ ಹೆಚ್ಚಿನ ಮೌಲ್ಯವನ್ನು ಕಾಣ್ತೀವಿ ಅಂತ ವ್ಯಾಸರೇ ಕಾಣಿಸಿಕೊಡ್ತಾರೆ. ಗಾಂಧಾರ್ಯ ಧರ್ಮಶೀಲತಾಂ ಅಂತ ಆರಂಭದಲ್ಲಿ. ಆ ಧರ್ಮಶೀಲತ್ವ ಯಾಕೆ ಅಂದರೆ ಅವಳಿಗೆ ಅಸೂಯೆ ಸ್ಥಾಯಿ ಭಾವವಾಗಿರಲಿಲ್ಲ. ಆಗ ಈಗ ಬಂದು ಸುಳಿದು ತೀವ್ರವಾಗಿ ಹೋಗ್ತಾ ಇತ್ತು, ಕಾಡ್ತಾ ಇತ್ತು ತೀವ್ರವಾಗಿ. ಆದರೆ ಸ್ಥಾಯಿಯಾಗಿ ಧಗಧಗ ಉರಿತಾ ಇರಲಿಲ್ಲ. ಧೃತರಾಷ್ಟ್ರನಿಗೆ ಅದು ನಿರಂತರ ಜ್ವಾಲೆಯಾಗಿತ್ತು. ಪಾಂಡವರು ತಂದೆಯನ್ನು ಕಳಕೊಂಡು ಬಂದಾಗ ಅಲ್ಲಿಂದ ಧೃತರಾಷ್ಟ್ರನ ವ್ಯಕ್ತಿತ್ವ ಬೇರೆಯೇ ಆಗುತ್ತದೆ. ಆವರೆಗೂ ದುರ್ಯೋಧನ ಸಕಲ ಅಂಗ ಸಂಲಕ್ಷಣದಿಂದ ಕೂಡಿರತಕ್ಕಂಥವನು, ಅವನೇ ಉತ್ತರಾಧಿಕಾರಿ ಆಗ್ತಾನೆ ಅಂತ ಅಂದುಕೊಂಡಿದ್ದ. ಪಾಂಡವರು ಕಾಡಿನ ಪಾಲೇ ಆಗ್ತಾರೆ ಅಂತ ಅಂದುಕೊಂಡಿದ್ದ. ಇವರು ಬಂದ ಮೇಲೆ ಮೊದಲು ಇದರ ಜಳ ತಾಕಿದ್ದು ದುರ್ಯೋಧನನಿಗೆ. ಯಾಕೆಂದರೆ ಮಕ್ಕಳಿಗೆ ಬೇಗ ಸ್ಪರ್ಧೆ ಬರುತ್ತದೆ. ಹೀಗಾಗಿ ರಾಗದ್ವೇಷಗಳ ಅಸೂಯೆಯ ಪರಾಕಾಷ್ಠೆಗೆ ಮೊದಲು ದುರ್ಯೋಧನ ಹೋಗ್ತಾನೆ. ಜೊತೆಗೆ ಶಕುನಿ ನಿಷ್ಕಾರಣವಾಗಿ ಅವನು ಯಾವುದೇ ಕೆಲಸ ಮಾಡಬಲ್ಲ. ನಿಜವಾಗಲೂ ನಿಷ್ಕಾಮ ಕರ್ಮದ ಪರಾಕಾಷ್ಠೆ ಮಹಾಭಾರತದಲ್ಲಿ ಶಕುನಿ ಇದೆ. ಅವನಿಗೆ ಇವ್ರ ಮಧ್ಯೆ ಜಗಳ ಆದರೆ, ದುರ್ಯೋಧನಿಗೆ ಅನುಕೂಲವಾದರೆ ಏನು ದೊಡ್ಡ ಲಾಭ ಅಂತೇನೂ ಇಲ್ಲ. ಅವನು ಮಾಡ್ತಾ ಇದ್ದ, ತಾನೂ ನಾಶ ಆಗ್ತೀನಿ ಅಂತ ಗೊತ್ತಿದ್ದು ಮಾಡ್ತಾ ಇದ್ದ. ಮಂಥರೆ ಇದ್ದ ಹಾಗೆ. ಮಂಥರೆ ಕೇಕೈ ದೇಶದವಳು, ಶಕುನಿ ಅದರ ಪಕ್ಕದ್ದೇ ಗಾಂಧಾರ ದೇಶದವನು. ಈಗ ಅವೆಲ್ಲ ಪಾಕಿಸ್ತಾನದಲ್ಲಿ ಸೇರಿ ಹೋಗಿವೆ. ಒಟ್ಟಿನಲ್ಲಿ ದುರ್ಯೋಧನನಿಗೆ ತನ್ನ ತಂದೆಯ ಲೋಭ ಮಾತ್ಸರ್ಯಗಳು ಅನಭಿವ್ಯಕ್ತವಾಗಿದ್ದದ್ದು ಈಗ ತನ್ನೊಳಗೆ ರಾಗದ್ವೇಷ ರೂಪದಿಂದ, ಲಾಲಸೆಯ ರೂಪದಿಂದ, ಅಸೂಯೆ ಕ್ರೋಧದ ರೂಪದಿಂದ ಮ್ಯಾನಿಫೆಸ್ಟ್ ಆಗಿ ಅಭಿವ್ಯಕ್ತವಾಗಿ ಧಗಧಗಿಸಿದ್ದನ್ನು ಕಾಣ್ತೀವಿ. ಆಗಲೂ ಮಕ್ಕಳ ನಡುವೆ ಹೋರಾಟ, ಕೋಲಾಹಲ, ಅದಕ್ಕೆಲ್ಲ ತಾನು ಬರಬಾರದು ಅಂತ ಧೃತರಾಷ್ಟ್ರ ಇದ್ದನೋ ಏನೋ ಅಂತ ಅನಿಸುತ್ತದೆ. ಹೆಚ್ಚಿನ ಮಾತುಕತೆ ಬರುವಂಥದ್ದಲ್ಲ. ಆದರೆ ನೋಡಿ, ಕುಮಾರಾಸ್ತ್ರ ಶಸ್ತ್ರ ಪ್ರದರ್ಶನದ ಕಾಲದಲ್ಲಿ ಪಾಂಡವ ಕೌರವರು ವಿದ್ಯಾಭ್ಯಾಸ ಪ್ರದರ್ಶನ ಮಾಡ್ತಾ ಇರುವಾಗ ಧೃತರಾಷ್ಟ್ರ ತುಂಬ ಸಂತೋಷ ಪಡ್ತಾನೆ. ಮತ್ತೆ ಭೀಮ ದುರ್ಯೋಧನರ ತಗಾದೆ ಆಗ್ತಾ ಇದ್ದಾಗ, ಗದಾಯುದ್ಧ ಆಗ್ತಾ ಇದ್ದಾಗ ಯಾರಿಗೆದ್ರು ಏನಾಯಿತು ಅಂತ ವಿದುರ ಅವನಿಗೆ ರನ್ನಿಂಗ್ ಕಾಮೆಂಟ್ರಿ ಹೇಳ್ತಾ ಇರ್ತಾನೆ. ಕುಂತಿ ಗಾಂಧಾರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಗ ಅವನ ಬಾಯಲ್ಲಿ ಒಂದಿಷ್ಟು ಕಳವಳವನ್ನು ಕಾಣ್ತೀವಿ. ಜೊತೆಗೆ ಪಾಂಡವನ ಮಕ್ಕಳಲ್ವಾ, ಒಳ್ಳೆಯದು, ಅವ್ರಿಗೆ ಅಭಿವೃದ್ಧಿ ಆಗಲಿ ಅಂತಲೂ ಒಂದು ದೇಶಾವರಿ ಮಾತನ್ನು ಆಡುವಂಥದ್ದನ್ನು ಕಾಣ್ತೀವಿ. ಮತ್ತು ಇವನಿಗೆ ಮಗುವಿನ ಮೇಲೆ ಎಷ್ಟು ಮೋಹ ಇದೆ ಎನ್ನುವುದಕ್ಕೆ ದುರ್ಯೋಧನ ಹುಟ್ಟಿದಾಗಲೇ ಬೇಕಾದಷ್ಟು ಅಪಶಕನಗಳಾದಾಗ ಬಿಡುವುದಿಲ್ಲ ಅಂತ ಕೋಲಾಹಲ ಮಾಡ್ಕೋತಾನೆ. ಅಂಬಿಕೆ ತವ ಪೌತ್ರಸ್ಯ ದುರ್ನಯಾತ್ ಕಿಲ ಭಾರತಾಹ ಸಾನುಬಂಧ ವಿನಂಕ್ಷಂತಿ ಪೌರಾಶ್ಚೈವೇತಿ ನಶ್ರುತಂ ಅಂತ ವ್ಯಾಸರು ಹೇಳಿದರೂ ಕೂಡ, ಅಂಬಿಕೆಗೆ ಹೇಳಿ ಧೃತರಾಷ್ಟ್ರನಿಗೆ ಹೇಳಿದರೂ ಕೂಡ ಬೇಡ ಅಂತಂದ. ಆಮೇಲೆ ಆ ಕುಮಾರಾಸ್ತ್ರ ಪ್ರದರ್ಶನ ಕಾಲದಲ್ಲಿ ಧನ್ಯೋಸ್ಮಿ ಅನುಗೃಹೀತೋಸ್ಮಿ ರಕ್ಷಿತೋಸ್ಮಿ ಮಹಾಮತೆ ಪ್ರತಾರಣಿ ಸಮುದ್ಭೂತೈ ತ್ರಿಭಿಃ ಪಾಂಡವ ವನ್ಹಿಭಿಃ ಅಂತ ಕುಂತಿ ಎನ್ನುವ ಅರಣಿಯಿಂದ ಬಂದಂಥ ತ್ರೇತಾಗ್ನಿಗಳಂತೆ ಇರುವ ಭೀಮ, ಧರ್ಮ, ಅರ್ಜುನರ ಪರಾಕ್ರಮವನ್ನು ಕಂಡು ನನಗೆ ತುಂಬ ಸಂತೋಷವಾಗಿದೆ, ನಾನು ಧನ್ಯನಾಗಿದ್ದೀನಿ ಅಂತಂತಾನೆ. ಆದರೆ ಆ ಕ್ಷಣದಲ್ಲಿಯೇ ಅರ್ಜುನನಿಗೆ ಸವಾಲು ಹಾಕ್ತಾ ಕರ್ಣ ಬಂದಾಗ ಕರ್ಣನಿಗೆ ಸದ್ದಿಲ್ಲದೆ ಅಂಗರಾಜ್ಯ ಪಟ್ಟಾಭಿಷೇಕಕ್ಕೆ ಅನುಮತಿ ಕೊಟ್ಟುಬಿಡ್ತಾನೆ. ಇದು ನೋಡಿದಾಗ ಅನಿಸುತ್ತದೆ, ನಾನು ಮುಂದೆ ಕರ್ಣ ಪ್ರಕರಣದಲ್ಲಿ ವಿಸ್ತರಿಸ್ತೀನಿ ಕೂಡ, ಒಂದು ದೊಡ್ಡ ಸ್ಟ್ರಾಟಜಿ ಆಗಿತ್ತು ಅಂತ ಅನಿಸುತ್ತದೆ. ಕರ್ಣ ಆಕಸ್ಮಿಕವಾಗಿ ಬರುವಂತೆ ಒಂದು ಲಾಂಚ್ ಮಾಡುವ ಒಂದು ದೊಡ್ಡ ತಂತ್ರ ನಡೆದಿರ್ತದೆ. ಕೆಲವು ಬಾರಿ ಅದು ವೈದೇಶಿಕವಾದ ಪ್ರಯೋಗಗಳಲ್ಲಂತೂ ಆ ಥರದ್ದುಂಟು. ಟು ಮೇಕ್ ಇಟ್ ಮೋರ್ ನ್ಯಾಚುರಲ್ ದೇ ರಿಹರ್ ಸೋ ಮೆನಿ ಟೈಮ್ಸ್. ನ್ಯಾಚುರಲ್ಲಾಗಿ ಕಾಣಿಸ್ಬೇಕು ಎಫೆಕ್ಟ್ ಅಂತ ಬಹಳ ರಿಹರ್ಸ್ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಬಂದು ರಂಗಪ್ರಯೋಗ ಕೊಟ್ಟಂತೆ ಕರ್ಣನ್ನು ಲಾಂಚ್ ಮಾಡಿರಬೇಕು ಅಂತ ನನಗನ್ನಿಸುತ್ತದೆ. ಇರಲಿ, ಪಾಂಡವರು ಅಷ್ಟು ವಿಜೃಂಭಿಸಿದ ಮೇಲೆ ಮತ್ತು ನೆನ್ನೆಯೇ ನಾನು ಪ್ರಸ್ತಾವಿಸಿದಂತೆ ದ್ರುಪದನನ್ನು ಗೆಲ್ಲುವ ಮೂಲಕವಾಗಿ ಗುರುದಕ್ಷಿಣೆಯನ್ನು ಕೊಟ್ಟ ಮೇಲೆ ತಳಮಳ ಶುರುವಾಗುತ್ತದೆ. ಕೆಲವೊಂದು ಮಹಾಭಾರತದ ಆವೃತ್ತಿಗಳಲ್ಲಿ
ಕಣಿಕ ನೀತಿ ಅಥವಾ ಕಳಿಂಗ ನೀತಿ ಅಂತ ಬರುತ್ತದೆ. ಅದು ಪರಿಷ್ಕೃತ ಆವೃತ್ತಿ ಕ್ರಿಟಿಕಲ್ ಎಡಿಷನ್ನಲ್ಲಿ ಅಂಗೀಕೃತವಾಗಿಲ್ಲ. ಆದರೆ ಇಷ್ಟಂತೂ ನಿಜ, ಕಣಿಕ ಅಥವಾ ಕಳಿಂಗ ಅವನು ಶಕುನಿಯ ಜೊತೆಯಲ್ಲಿ ಬಂದವನು ಗಂಧಾರ ದೇಶದಿಂದ. ಅವನು ಧೃತರಾಷ್ಟ್ರನಿಗೆ ರಾಜನೀತಿ ಅಂದರೆ ಏನು ಅಂತ ಹೇಳ್ತಾನೆ. ಅದು ಕೂಟನೀತಿ. ಅದು ಬೃಹಸ್ಪತಿ ನೀತಿಯೂ ಅಲ್ಲ, ಶುಕ್ರ ನೀತಿಯೂ ಅಲ್ಲ, ಎಲ್ಲಕ್ಕಿಂತ ಅಧಮಾಧಮವಾದಂಥದ್ದು. ಅದು ಏನನ್ನಾದರೂ ಮಾಡಬೇಕು, ತಾವು ಪಟ್ಟದಲ್ಲಿರಬೇಕು ಅಂತ. ಎಲ್ಲ ರಾಜಕಾರಣಿಗಳದು ಅದೇ ಆಗಿರತಕ್ಕಂಥದ್ದು ಗೊತ್ತೇ ಇದೆ. ಹಾಗಾಗಿ ಅಜ್ಞಾಧಾನೇನ ಯಜ್ಞೇನ ಕಾಷಾಯೇಣ ಜಟಾಜಿನೈ ಲೋಕಾನ್ ವಿಶ್ವಾಸ ಇತ್ಯೇವ ತಥೋ ಲುಂಪೇತ್ ಯಥಾವೃಕಃ ಅಂತನ್ನುವ ಮಾತನ್ನು ಹೇಳ್ತಾನೆ. ನಾವು ಅಜ್ಞಾಧಾನ ಮಾಡಿಕೊಂಡು ತ್ರೇತಾಗ್ನಿಗಳಿಟ್ಕೊಂಡಿರೋ ಬ್ರಾಹ್ಮಣರ ಥರ ವೇಷ ಹಾಕ್ಕೊಂಡು ಯಜ್ಞಗಳನ್ನು ಮಾಡಿಕೊಂಡು ಕಾಷಾಯ ಜಟೆ ಮತ್ತು ಚರ್ಮಾಂಬರ ಇತ್ಯಾದಿ ಮಾಡಿಕೊಂಡು ಲೋಕವನ್ನು ನಂಬಿಸಿಕೊಂಡು ಕಡೆಗೆ ತೋಳ ನುಂಗುವ ಹಾಗೆ ಲೋಕವನ್ನು ನುಂಗಬೇಕು ಅಂತ. ಅಂದರೆ ಯಾವುದು ಆ ಕಾಲದ ಸಮಾಜದಲ್ಲಿ ತುಂಬ ಸಾತ್ವಿಕವಾದ ಆದರ್ಶವಾದ ಮೌಲ್ಯಮಯವಾದ ಜೀವನ ಅಂತಿದೆ, ಅಂಥ ಜೀವನವನ್ನು ಮಾಡುವ ನಟನೆ ಮಾಡುತ್ತಲೇ ಲೋಕವನ್ನು ವಂಚನೆ ಮಾಡಬೇಕು, ಲೋಕ ಹಿಂಸನ ಮಾಡಬೇಕು. ಈ ರೀತಿಯಾದಂಥ ತತ್ವ ತುಂಬ ವಿಸ್ತಾರವಾಗಿ ಹೇಳ್ತಾನೆ. ಆಸಕ್ತರು ಕಣಿಕ ನೀತಿಯನ್ನೇ ನೋಡಬಹುದು. ಅಲ್ಲಿ ಬರುತ್ತದೆ ನಮಗೆ ಒಂದು ನರಿ ಯಾವ ರೀತಿಯಲ್ಲಿ ಸಾಮದಾನ ಭೇದ ದಂಡ ಉಪಾಯಗಳನ್ನು ಮಾಡಿಕೊಂಡು ಒಂದು ಪ್ರಾಣಿಯ ಆಹಾರವನ್ನು ತಾನು ದಕ್ಕಿಸಿಕೊಳ್ಳುತ್ತದೆ. ಸಿಂಹವನ್ನು, ಹುಲಿಯನ್ನು, ಚಿರತೆಯನ್ನು, ಮತ್ತೊಂದು ನರಿಯನ್ನು ಎಲ್ಲವನ್ನು ಮೀರಿಸುತ್ತದೆ ಅಂತ. ಒಂದು ದೊಡ್ಡ ಆನೆಯನ್ನು ಸಿಂಹ ಕೊಂದಿರುತ್ತದೆ. ಆ ಸಿಂಹದ ಜೊತೆಯಲ್ಲಿ ಪರಿಚಾರಿಕೆ ಮಾಡಿಕೊಂಡು ಧರ್ಮಸಚಿವನಂತೆ ನರಿ ಇರುತ್ತದೆ. ಸಿಂಹ ಹೇಳುತ್ತದೆ, ನಾನು ಅಲ್ಲ ಅದು ಒಂದು ಆನೆ ಸತ್ತು ಬಿದ್ದಿರುತ್ತದೆ. ಆಗ ಸಿಂಹ ಅದರ ಬಳಿಗೆ ಬರುತ್ತದೆ. ಆಗ ನರಿ, ಮಹಾಸ್ವಾಮಿ, ತಮಗಾಗಿಯೇ ಈ ಆನೆಯನ್ನು ಕೊಂದು ಕಾದು ನಿಂತಿದ್ದೀನಿ, ತಮಗೆ ನೈವೇದ್ಯ ಒಪ್ಪಿಸಬೇಕು ಅಂತ. ಬೇಡ ಬೇಡ, ನಿನಗೇ ಅದನ್ನು ಅನುಗ್ರಹ ಮಾಡಿದ್ದೀನಿ ಅಂತ ಅದು ಮುಂದೆ ಹೋಗುತ್ತದೆ. ಇದು ಸಾಮೋಪಾಯ. ಒಳ್ಳೆಯ ಮಾತಿನಿಂದಲೇ ದೊಡ್ಡವರನ್ನು ದೂರ ಮಾಡಿಕೊಳ್ತಕ್ಕಂಥದ್ದು. ಅದಾದ ಮೇಲೆ ಹುಲಿ ಬರುತ್ತದೆ. ಹುಲಿ ಬಂದಾಗ ಹುಲಿಗೆ ಅದು ಹೇಳ್ತದೆ, ನಿನಗೋಸ್ಕರ ಈ ಆನೆಯ ಮಾಂಸ ಅಂತ ಇರ್ತಕ್ಕಂಥದ್ದು, ಸಿಂಹ ಕೊಂದು ಹೋಗಿದೆ, ನೀನು ಸ್ವಲ್ಪ ತಿನ್ನು ಪರವಾಗಿಲ್ಲ ಅಂತ. ಅದು ತಿಂತಾ ಇದ್ದಂತೆ, ಅದು ಚರ್ಮ ಸೀಳ್ತಾ ಇದ್ದಂತೆಯೇ ಸಿಂಹ ಬಂತು ಅಂತ ಹೇಳಿದಾಗ ಹುಲಿ ಓಡ ಹೋಗುತ್ತದೆ. ಆಮೇಲೆ ಒಂದು ಚಿರತೆ ಬರುತ್ತದೆ. ದಾನ ಕೊಟ್ಟಿದ್ದು, ಒಂದಷ್ಟು ಚರ್ಮ ಸೀಳಿಸುವಂಥ ಅವಕಾಶ ಕೊಟ್ಟಿದ್ದು ದಾನೋಪಾಯ. ಆಗ ಆ ಚಿರತೆ ಬಂದಾಗ, ನೋಡು, ಇದು ನಿನಗಾಗಿಯೇ ಮೀಸಲಾಗಿರ್ತಕ್ಕಂಥದ್ದು, ಈಗ ಒಂದು ಹುಲಿ ಬಂದು ಅರ್ಧ ತಿಂದು ಹೋಯಿತು, ಅದನ್ನು ಬಲಿ ಹಾಕೋದಕ್ಕೆ ಅಂತ ಸಿಂಹ ಹೋಗಿದೆ, ಅದು ಬರೋದ್ರೊಳಗಾಗಿ ನೀನು ಚೆನ್ನಾಗಿ ತಿಂದುಬಿಡು ಅಂತ. ಹೀಗೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿ ಅದರಿಂದ ಒಂದಷ್ಟು ಚರ್ಮ ಕಿತ್ತಿಸುತ್ತದೆ. ಮತ್ತು ಹುಲಿ ಸಿಂಹಗಳೆರಡೂ ಬರ್ತಾ ಇವೆ ನಿನ್ನನ್ನು ಕೊಲ್ಲೋಕ್ಕೆ ಅಂಥೇಳಿ ಅದನ್ನು ಓಡಿಸುತ್ತದೆ. ಕಡೆಗೆ ಒಂದು ನರಿಯೇ ಬರುತ್ತದೆ. ಬಂದಾಗ ಅದರ ಜೊತೆಗೆ ವೀರೋಚಿತವಾಗಿ ಹೋರಾಡಿ ಅದನ್ನು ಓಡಿಸಿ ಮತ್ತೆ ತಾನು ಆ ಮಾಂಸಕ್ಕೆ ಅಧಿಷ್ಠಾನ ಮಾಡಿಕೊಳ್ಳುತ್ತದೆ. ಅಂದರೆ ಅಲ್ಲಿ ದಂಡೋಪಾಯ ಅಂತ. ಈ ರೀತಿ ಯುಕ್ತವಾದ ಬಗೆಯಲ್ಲಿ ಸಾಮದಾನ ಭೇದ ದಂಡಗಳನ್ನೆಲ್ಲ ಬಳಸಬೇಕು ಅಂತೆಲ್ಲ ಹೇಳ್ತಾರೆ. ಅಂದರೆ ಒಂದು ಸ್ವಲ್ಪವೂ ಐಡಲಿಸಮ್, ಧ್ಯೇಯವಾದ, ತತ್ವವಾದ ಇಲ್ಲದೆ ಕೇವಲ ಧೂರ್ತತೆಯನ್ನೇ ಇಟ್ಟುಕೊಂಡಿರುವಂಥದ್ದು. ಇದನ್ನು ಕಣಿಕ ಅಥವಾ ಕಳಿಂಗ ಹೇಳಿದ ಮೇಲೆ ದುರ್ಯೋಧನ ಬರ್ತಾನೆ. ಅವನು ಬರುವುದೇನೆಂದರೆ ಅಮಂಗಳವಾದ ಸುದ್ದಿ, ಪಾಂಡವರಿಗೆ ಪ್ರಶಂಸೆ ಎಲ್ಲ ಕಡೆಯಲ್ಲೂ ದಕ್ತಾ ಇದೆ, ನನಗಿರೋಕ್ಕಾಗೋದಿಲ್ಲ ಅಂತ. ಆಮೇಲೆ ಅವನು ತನ್ನ ಸಂಕಟವನ್ನು ತೋಡ್ಕೊಂಡಾಗ, ಇದು ಪಾಪ, ಇದು ದುಷ್ಟತನ, ಅದಕ್ಕಾಗಿ ನನಗೆ ಸ್ವಲ್ಪ ಮೊದಲಿಗೆ ಬಂದಿದ್ದರೂ ಆಲೋಚನೆ ನಾನು ಮಾಡಲಿಲ್ಲ ಅಂತ. ಇದು ಪಾಪೀಯಸಿ ಆದಂಥದ್ದು ಈ ಪ್ರವೃತ್ತಿ, ಅದಕ್ಕಾಗಿ ನಾನು ಅನುಷ್ಠಾನ ಮಾಡಲಿಲ್ಲ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಅಂದರೆ ಮನಸ್ಸಿನಲ್ಲಿ ಸುಳಿದದ್ದು ಹೌದು, ನಿಜ. ಎಷ್ಟೋ ಜನಕ್ಕೆ ಒಳ್ಳೆಯವರಿಗೂ ಕೂಡ ಮನಸ್ಸಿನಲ್ಲಿ ಸುಳಿತಾ ಇರುತ್ತದೆ. ಆದರೆ ದುರ್ಯೋಧನ ಬಂದು ಆಗಲೇಬೇಕು ಅಂತ ಹಠ ಮಾಡಿದ್ರೆ, ದೊಡ್ಡವರೆಲ್ಲ ಇದ್ದಾರೆ, ಅದರಿಂದ ತುಂಬ ಕಷ್ಟ ಆಗುತ್ತದೆ ಅಂತಾನೆ. ಇಲ್ಲ, ಎಂಥ ದೊಡ್ಡವರಿದ್ದರೂ ಪರವಾಗಿಲ್ಲ ಅಂತಲೇ ಮುನ್ನವೇ ನಾನು ಹೇಳಿದಂತೆ ಮಧ್ಯಸ್ಥ ಸತಂ ಭೀಷ್ಮ ಅಂತ ಶುರು ಮಾಡಿ, ಪುತ್ರಂ ಅನುಗಚ್ಚೇತ್ ದ್ರೋಣ, ಆಚಾರ್ಯ ಮಗನ ಹಿಂದೆ ಹೋಗ್ತಾನೆ. ಮತ್ತು ಅವರು ತಾವು ಬಹು ಎತ್ರ ಕೃಪಸ್ತತ್ರ, ಅವರು ಎಲ್ಲಿರ್ತಾರೋ ಕೃಪಾನೂ ಅಲ್ಲೇ ಇರ್ತಾನೆ. ಹಾಗಾಗಿ ವಿದುರ ಒಬ್ಬನೇ, ಅವನು ಬೇಕಾಗಿಲ್ಲ, ಅವನೊಬ್ಬ ಅಪ್ರಯೋಜಕ, ಅವನು ಪಾಂಡವ ಪಕ್ಷಪಾತಿ, ಅವನು ಬಿಸಾಕೋಣ, ನಾವು ನೋಡ್ಕೊಳ್ಳೋಣ ಅಂತಂತಾನೆ. ದುರ್ಯೋಧನ ಆಗ ಹಾಕಿದ ಲೆಕ್ಕ ಒಂದು ಚೂರು ತಪ್ಪಾಗಲಿಲ್ಲ. ಅವನು ಸುಮಾರು ಒಂದು 18-20 ವಯಸ್ಸಿನಲ್ಲಿಯೇ ಎಷ್ಟು ಚೆನ್ನಾಗಿ ಹ್ಯೂಮನ್ ಸೈಕಾಲಜಿಯನ್ನು ಅಬ್ಸರ್ವ್ ಮಾಡಿದ್ದಾನೆ ನೋಡಿ. ಅವನು ನಿಜವಾಗಿ ನಿಮ್ಮಾನ್ಸಲ್ಲಿ ಪ್ರೊಫೆಸರೋ, ಡೀನೋ, ವೈಸ್ ಚಾನ್ಸಲರೋ ಆಗಬೇಕಾಗಿತ್ತು. ಅವನ ಶಕ್ತಿ ಅಂಥದ್ದು. ದುರ್ವಿನಿಯೋಗವಾಯಿತು. ಮನುಷ್ಯ ಸ್ವಭಾವವನ್ನು ತುಂಬ ಸೊಗಸಾಗಿ ಬಲ್ಲವನಾದ. ದುಷ್ಟರಿಗೆ
ಎಲ್ಲ ರೀತಿಯಿಂದಲೂ ಯಾರನ್ನು ಹೇಗೆ ಬಗ್ಗು ಬಡಿಯಬೇಕು, ಹೇಗೆ ಒಲಿಸಿಕೊಳ್ಳಬೇಕು ಅಂತ ನಿರಂತರವಾಗಿ ಸಮಾಜವನ್ನು ಪರಿಶೀಲನೆ ಮಾಡ್ತಾ ಇರ್ತಾರೆ. ಶಿಷ್ಟರಿಗೆ ತಾವಾಯಿತು, ತಮ್ಮ ಕಥೆಯಾಯಿತು ಅಂತ ಇರ್ತಾರೆ. ಅದರಿಂದ ಅವರಿಗೆ ಗೊತ್ತಾಗೋದಿಲ್ಲ ಲೋಕ ರೀತಿ, ಮುಗ್ಧರಾಗಿಬಿಡ್ತಾರೆ. ದುಷ್ಟರಿಗೆ ಇರತಕ್ಕಂಥ ಹ್ಯೂಮನ್ ಸೈಕಾಲಜಿ ಅವರು ಮಹಾ ಕಾದಂಬರಿಕಾರರಾಗ್ಬೋದು, ದುಡ್ಡು ಬರೋಂಗಿದ್ರೆ ಆಗ್ತಾರಷ್ಟೆ. ಆಮೇಲೆ ನಾವು ನೋಡುವಂಥದ್ದು ಧೃತರಾಷ್ಟ್ರ ಅದಕ್ಕೆ ಅಂಗೀಕಾರ ಕೊಡುವಾಗ ಯಥಾನ ವಾಚ್ಯತಾಂ ಯಾಮಃ ತಥಾ ವೈಕ್ರೀತಾಂ ಸುತ. ಹೇಗೆ ಮಾಡಿದ್ರೆ ನಾವು ಜನರ ಬಾಯಿಗೆ ಬೀಳಲ್ವೋ ಹಾಗೆ ಮಾಡೋಣ. ವಾಚ್ಯತಾ ಅಂದರೆ ನಿಂದೆ, ಜನರ ಬಾಯಿಗೆ ಬೀಳುವಂತೆ ಆಗಬಾರ್ದು. ಎವಿಡೆನ್ಸ್ ಇಲ್ಲದೆ ಏನು ಬೇಕಾದ್ರೂ ಕರಪ್ಷನ್ ಮಾಡ್ಬೋದು, ಏನು ಬೇಕಾದರೂ ಕ್ರೈಮ್ ಮಾಡ್ಬೋದು ಅಂತ. ಎವ್ರಿ ಮ್ಯಾನ್ ಈಸ್ ಕ್ರಿಮಿನಲ್ ಅಂಟಿಲ್ ಹಿ ಈಸ್ ಕಾಟ್ ಅಂತ ಜೇಮ್ಸ್ ಹ್ಯಾಡ್ಲಿ ಚೇಸ್ ಒಂದು ಕಡೆ ಹೇಳ್ತಾನೆ. ಆ ರೀತಿಯಾದ ಮಹಾವಾಕ್ಯವನ್ನು ಇವನು ಇಟ್ಕೊಳ್ತಾನೆ. ಸಿಕ್ಕಾಕಿಸ್ಕೊಳ್ಳೋದು ಬೇಡ, ಕೈ ಸೋಂಕಿಸಿಕೊಳ್ಳೋದು ಬೇಡ ರಕ್ತದಿಂದ ಅಂತ ಮಾಡಿಕೊಂಡು ಆ ಅರಗಿನ ಮನೆಯ ತಂತ್ರ, ಅದಕ್ಕೆ ವಾರಣಾವತಕ್ಕೆ ಗಳಿಸುವುದು, ಪುರೋಚನ ಇತ್ಯಾದಿಗಳೆಲ್ಲ. ಅದಾದ ಮೇಲೆ ನಾವು ಕಾಣುವುದು ಧೃತರಾಷ್ಟ್ರ ಪಾಂಡವರನ್ನು ಬೀಳ್ಗೊಟ್ಟು ಬಂದ ಮೇಲೆ ಪಾಂಡವರು ಅರಗಿನ ಮನೆಯಲ್ಲಿ ದಗ್ಧರಾದರು ಅಂತಂದಾಗ ತುಂಬ ಸಂಕಟಪಟ್ಟಂತೆ ಗೋಳೋ ಅಂತ ಕೋಲಾಹಲ ಮಾಡ್ತಾನೆ. ಆದರೆ ಹೇಗೆ ಕುಂಭಕೋಣಂ ಆವೃತ್ತಿ ಹೇಳುತ್ತದೆ, ಮಹಾಭಾರತದ ಕುಂಭಕೋಣ ಆವೃತ್ತಿ ಕೃಷ್ಣಾಚಾರ್ಯರ ಸಂಪಾದಕತ್ವದಲ್ಲಿ ಬಂದದ್ದು, ಅಂತರ್ಹೃಷ್ಟ ಮನಶ್ಚಾಸೋ ಬಹಿರ್ದುಃಖ ಸಮನ್ವಿತ ಅಂತಃಶೀತೋ ಬಹಿಶ್ಚೋಷ್ಣೋ ಗ್ರೀಷ್ಮೇ ಗಾಧ ಹೃದೋ ಯಥಾ ಅಂತ. ಒಳಗೆ ತಣ್ಣಿಗೆ, ಮೇಲಕ್ಕೆ ಬಿಸಿಯಾಗಿ ಬೇಸಿಗೆ ಕಾಲದ ಮಡು ಹೇಗಿರುತ್ತೋ ಹಾಗೆ ಮೇಲಕ್ಕೆ ತಪ್ತನಾಗಿ, ಸಂತಪ್ತನಾಗಿ, ಶೋಕಾಕುಲನಾಗಿ, ಒಳಗೆ ಹಿಗ್ಗಿನಿಂದ ತಂಪಾಗಿದ್ದೀನಿ ಅಂತ ಅಂದುಕೊಂಡಿದ್ದ ಧೃತರಾಷ್ಟ್ರ ಅಂತ. ಬಹಳ ಸೊಗಸಾದ ಪರಿಶೀಲನೆಯಿಂದ ಬಂದಂಥ ಹೋಲಿಕೆ ಇದು. ಬೇಸಿಗೆಯಲ್ಲಿ ನೀರು ಮೇಲೆ ಕಾಯುತ್ತದೆ. ಕಾದ ನೀರು ಹಗುರವಾಗಿದ್ದರಿಂದ ಅದರ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಮೇಲೆ ಇರುತ್ತದೆ. ಕೆಳಗಿನ ನೀರು ತಣ್ಣಗಿರುತ್ತದೆ, ಅದರ ಡೆನ್ಸಿಟಿ ಹೆಚ್ಚಾಗಿದ್ದರಿಂದ ತಣ್ಣಗೆ ಉಳಿಯುತ್ತದೆ. ಹೀಗಾಗಿ ಬಹಿಷ್ಠೋಷ್ಣೋ ಅಂತಃಶೀತ ಹೀಗಾಗಿರುವಂಥದ್ದು ಆ ನೀರು, ಅದು ನಮಗೆ ಗೊತ್ತಾಗುತ್ತದೆ. ಧೃತರಾಷ್ಟ್ರ ಆ ರೀತಿ ಲೋಕ ಪ್ರೀತಿಗಾಗಿ ಕಣ್ಣೀರು, ತುಂಬಲಾರದ ನಷ್ಟ, ದಿಗ್ಭ್ರಮೆ ಆಗಿದೆ ಅಂತೆಲ್ಲ ನಮ್ಮ ರಾಜಕಾರಣಿಗಳು ಹೇಳ್ತಾರಲ್ಲ ಯಾರು ಸತ್ರು, ಹಾಗೆ ಮಾಡಿಕೊಂಡು ಅವರು ಬದುಕಿದ್ದಾಗಲೇ ಶ್ರಾದ್ದವನ್ನು ಮಾಡಿಬಿಟ್ಟ. ಪಾಂಡವರು ಸತ್ತಿದ್ದಾರೆ ಅಂತ ಅವನಿಗೆ ನಿಶ್ಚಯ ಆಗಿತ್ತು. ವಿದುರನಿಗೆ ಮಾತ್ರ ಸತ್ಯ ಏನು ಅಂತನ್ನೋದು ಗೊತ್ತಿತ್ತು. ಅದಾದ ಮೇಲೆ ದ್ರೌಪದಿ ಸ್ವಯಂವರದಲ್ಲಿ ದ್ರೌಪದಿಯನ್ನು ಕುರುವಂಶೀಯರು ಪಡೆದರು ಅಂತ ವಿದುರ ಹೇಳ್ತಾನೆ. ಭಾಳ ಚೆನ್ನಾಗಿದೆ ಇದು. ಕುರುಕುಲಕ್ಕೆ ವಧುವಾಗಿ ಬಂದಳು ಅಂತ, ತನ್ನ ಮಕ್ಕಳೇ ಗೆದ್ದರು ಅಂತ ಅಂದ್ಕೊಂಡು ತುಂಬ ಸಂತೋಷ ಪಡ್ತಾನೆ. ಆಗ ಇಲ್ಲ, ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಯಿತು, ಮಧ್ಯಮ ಪಾಂಡವ ಗೆದ್ದದ್ದು ಅಂತಂದ ಮೇಲೆ ಒಂದು ಕ್ಷಣ ಕಸಿವಿಸಿ ಆದರೂ ಕೂಡ ಆಮೇಲೆ ಇಲ್ಲ ತುಂಬ ಸಂತೋಷ, ನಿಜವಾಗಲೂ ಒಳ್ಳೆಯದಾಯಿತು, ಅವ್ರನ್ನ ಕರೆಸೋಣ ಅಂತೆಲ್ಲ ಮಾತನ್ನು ಆಡ್ತಾನೆ. ಆದರೆ ಕಣಿಕನೀತಿ ಒಂದಿತ್ತಲ್ಲ, ವಾಚಾ ಭೃಶಂ ವಿನೀತ ಸ್ಯಾತ್ ಹೃದಯೇನ ತಥಾಕ್ಷುರ ಸ್ಮಿತಪೂರ್ವಾಭಿಭಾಷಿ ಸ್ಯಾತ್ ಸೃಷ್ಟೋ ರೌದ್ರಾಯ ಕರ್ಮಣೆ. ಮಾತಿನಲ್ಲಿ ತುಂಬ ನಯವಾಗಿರಬೇಕು, ಬೆಣ್ಣೆಯಲ್ಲಿ ಕೂದಲೆಳೆಯುವಂತೆ ಇರಬೇಕು. ಹೃದಯೇನ ತಥಾಕ್ಷುರ, ಹೃದಯದಲ್ಲಿ ಮಾತ್ರ ರೇಸರ್ ಎಡ್ಜ್, ಕ್ಷೌರಿಕರ ಕತ್ತಿಯ ಹಾಗಿರಬೇಕು. ಸ್ಮಿತಪೂರ್ವಾಭಿಭಾಷಿ, ನಗನಗ್ತಾ ಮಾತಾಡಬೇಕು. ಯಾವಾಗ ರೌದ್ರಾಯ ಕರ್ಮಣೆ, ಘೋರವಾದ ಕೆಲಸ ಮಾಡುವಾಗಲೂ ನಗನಗ್ತಾ ಮಾಡಬೇಕು ಅಂತ. ಲೇಡಿ ಮ್ಯಾಕ್ಬೆತ್ ಹೇಳ್ತಾಳಲ್ಲ, ಎದೆ ಹಾಲು ಕುಡಿತಾ ಇರ್ತಕ್ಕಂಥ ಮಗುವನ್ನು ನಾನು ನೋಡು ಒಂದು ಕ್ಷಣ ನಿರ್ದಯವಾಗಿ ರಪ್ಪಂತ ಕಲ್ಲಿಗೆ ಅಪ್ಪಳಿಸಿ ಕೊಂದುಬಿಡ್ತೀನಿ, ನಿನ್ನ ಕೈನಲ್ಲಿ ಆಗೋದಿಲ್ವಲ್ಲ ಈ ಡಂಕನನ್ನು ಕೊಲ್ಲೋದಿಕ್ಕೆ ಅಂತ. ಆ ರೀತಿಯಾಗಿ ಕೋಲ್ಡ್ ಬ್ಲಡೆಡ್ ಮರ್ಡರ್ ಮಾಡುವಂಥ ಸ್ಥಿತಿ ಇರಬೇಕು ಅಂತ. ಇದನ್ನು ತುಂಬ ಚೆನ್ನಾಗಿ ಧೃತರಾಷ್ಟ್ರ ಪಳಗಿಸಿಕೊಂಡಿದ್ದ ಈ ವಿದ್ಯೆಯನ್ನು ಅಂತ ಗೊತ್ತಾಗುತ್ತದೆ. ಇಲ್ಲವಾದರೆ ಮಹಾಭಾರತ ಯುದ್ಧ ಎಲ್ಲ ನಡೆದ ಮೇಲೆ ಭೀಮನನ್ನು ಕೊಲ್ಲುವ ಸಾಹಸ ಮಾಡೋದಕ್ಕೆ ಆಕ್ರೋಶ ಇತ್ತು, ದುಃಖ ಇತ್ತು, ಸಂಕಟ ಇತ್ತು. ಜೊತೆಗೆ ಈ ನಟನೆ ಕೃತ್ರಿಮವನ್ನು ಕೂಡ ಬಲ್ಲವನಾಗಿದ್ದ ಅನ್ನೋದರೊಳಗೆ ಸಂದೇಹ ಕಾಣುವುದಿಲ್ಲ. ವ್ಯಕ್ತಿಗಳಿಗೆ ಸಂದರ್ಭಗಳು ಒದಗಿ ಬರುತ್ತವೆ, ಆದರೆ ಒಂದಷ್ಟಾದರೂ ಒಳಿತನ್ನು, ನೀತಿಯನ್ನು, ಮೌಲ್ಯವನ್ನು ಕುರಿತು ಆಲೋಚನೆ ಮಾಡಿದ್ರೆ ಒಳ್ಳೆಯದಾಗಿತ್ತು. ಧೃತರಾಷ್ಟ್ರ ತುಂಬ ದೊಡ್ಡ ದುರಂತವನ್ನು ತಂದುಕೊಂಡ. 10 ಬಾರಿ ಅವರಿಗೆ ಬಂದಿತ್ತು, ಮಕ್ಕಳನ್ನು ತಿದ್ದಿ ಹೇಳುವ ಅವಕಾಶ ಇತ್ತು. ಗಿಡವಾಗಿ ಬಗ್ಗಲಿಲ್ಲ, ಇನ್ನು ಮರವಾಗಿ ಹೇಗೆ ಬಗ್ಗುತ್ತದೆ ಅದು ಬೇರೆ ಸಂಗತಿ. ಆದರೆ ಮತ್ತೆ ಹೇಳ್ತಾ ಇದ್ದರು. ಭೀಷ್ಮ ಹೇಳಿದ್ದುಂಟು, ವಿದುರ ಹೇಳಿದ್ದಂತೂ ಬೇಕಾದಷ್ಟು ಬಾರಿ ಉಂಟು. ಕೃಷ್ಣನೂ ಹೇಳಿದ್ದ, ದುರ್ಯೋಧನನ್ನು ಹೆಡೆಮುರಿ ಕಟ್ಟಿಸಿ ಸೆರೆಯಲ್ಲಿ ಹಾಕಿ ಹಾಗೆಲ್ಲ ಸರಿಯಾಗುತ್ತದೆ ಅಂತ. ಡ್ರಾಸ್ಟಿಕ್ ಸ್ಟೆಪ್ಸ್ ತೊಗೊಳಕ್ಕಾಗದೇ ಇದ್ದರೆ ಸರ್ವನಾಶ ಆಗುವುದು ಅನಿವಾರ್ಯವಲ್ವ. ಸ್ಥಾನದಲ್ಲಿದ್ದವರು ಒಂದು ಮಟ್ಟದ ಮೋಹವನ್ನು ಕಳ್ಕೊಳ್ಬೇಕು. ಇಲ್ಲ, ಮೋಹವನ್ನು ಕಳ್ಕೊಳ್ಳಲಾಗದೇ ಇದ್ದವರು ಸ್ಥಾನಕ್ಕೆ ಬರಬಾರ್ದು. ಹಾಗಾಗುವುದು ಸುಲಭವೇ? ಬಹಳ ಕಷ್ಟ. ಆಮೇಲೆ ಎಷ್ಟು ನೈಜವಾಗಿ ನಟಿಸ್ತಾನೆ ಅಂತಂದರೆ ಧೃತರಾಷ್ಟ್ರ, ದುರ್ಯೋಧನ ಕೋಪ ಬಂದ್ಬಿಡುತ್ತೆ. ಏನಿದು, ನಾವು ಸೋತು ಬಂದ್ವಿ, ಪಾಂಡವರು ಸತ್ತವರು ಮತ್ತೆ ಎದ್ದು ಬಂದರು,
ದೆ ರೋಸ್ ಫ್ರಮ್ ಆ್ಯಶಸ್ ಅಂತಾರಲ್ಲ, ಆ ರೀತಿ ಫೀನಿಕ್ಸ್ಗಳ ಹಾಗೆ ಬಂದುಬಿಟ್ರು. ಮತ್ತು ಅಲ್ಲದೆ ಬಲಿಷ್ಠರಾದ ದೃಪದನ ಬೀಗತನವು ಸಿದ್ಧಿಸ್ತು. ಸುಂದರಿ ದ್ರೌಪದಿ ಐವರಿಗೂ ಸಮಷ್ಟಿಯಾಗಿ ಒಕ್ಕಟ್ಟಿನ ಪತ್ನಿಯಾದಳು. ಇನ್ನೇನು ಉಳಿದಿದೆ ನಮ್ಮ ಪಾಲಿಗೆ, ನೀನು ಇನ್ನೂ ಸಂತೋಷ ಪಡ್ತಿದ್ದೀಯಲ್ಲ ಅಂತ. ಆಗ ಇವನು ಹೇಳ್ತಾನೆ ಧೃತರಾಷ್ಟ್ರ, ನೋಡಪ್ಪ, ವಿದುರ ಹತ್ತಿರದಲ್ಲೇ ಇದ್ದ, ಆ ಪಾಪಿ ಗೊತ್ತಾಗ್ಬಿಡುತ್ತೆ ನನ್ನ ಅಂತರಂಗ, ಅದಕ್ಕಾಗಿ ನಾನು ಪ್ರಿಟೆಂಡ್ ಮಾಡಿದ್ದು ಅಂತ. ಮಗನಿಗೇ ನಂಬಿಕೆ ಬರುವಂತೆ, ಮಗನಿಗೆ ಬೆರಗಾಗುವಂಥ ಆ್ಯಕ್ಟರು. ಆಸ್ಕರ್ ಅವಾರ್ಡ್ಗಳು ಎಷ್ಟು ಬಾರಿ ಬರಬೇಕಾಗಿತ್ತೋ ಗೊತ್ತಿಲ್ಲ. ಧೃತರಾಷ್ಟ್ರ ಹಾಗೆ ಮಾಡ್ತಾನೆ. ಮತ್ತು ಪಾಂಡವರು ಬಂದಾಗ ಕುಲಜ್ಯೇಷ್ಠನಾದವನು ಧರ್ಮರಾಜರಿಗೆ ಪಟ್ಟ ಕೊಟ್ಟಬೇಕಾಗಿತ್ತಲ್ಲ ಹಸ್ತಿನಾವತಿಯಲ್ಲಿ. ನಾನು ಮೊದಲೇ ಭೀಷ್ಮನ ಬಗೆಗೆ ಮಾತಾಡುವಾಗ ಹೇಳಿದ್ದೆ, ಭೀಷ್ಮ ಏನೂ ಆ ಸಂದರ್ಭದಲ್ಲಿ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿಲ್ಲ ಅಂತ. ಈಗ ಭೀಷ್ಮನೇ ತಗೊಳ್ಳಲ್ಲ ಅಂತಂದರೆ ಇವನು ಏನು ಮಾತಾಡ್ತಾನೆ? ಏನೂ ಮಾತಾಡೋಲ್ಲ. ಪಾಂಡು ಅಂತ ಬಾಯಿ ಬಿಟ್ಟುಕೊಂಡಿದ್ದಷ್ಟೇ ಬಂತು, ಬತ್ತಿ ಹೋದ ಕಣ್ಣುಗಳಿಂದ ನೀರು ಸುರಿಸಿದ್ದಷ್ಟೇ ಬಂತು. ಯಾವ ರೀತಿಯಲ್ಲೂ ಪಾಂಡವರಿಗೆ ಸಹಕಾರ ಮಾಡಲಿಲ್ಲ. ಕಗ್ಗಾಡನ್ನು ಕೊಟ್ಟರು. ಕಗ್ಗಾಡನ್ನು ಇವರು ಊರಾಗಿ ಚೆನ್ನಾಗಿ ಪಳಗಿಸಿಕೊಂಡರು, ಅದು ಬೇರೆ ಸಂಗತಿ. ಆಮೇಲೆ ಅಸೂಯೆಗೆ ಮಾತ್ರ ಕೊನೆ ಮೊದಲಿಲ್ಲದೆ ಆಯಿತು. ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ತಾವುಗಳು ದೂರ ಹೋಗಿದ್ದಿದ್ದರೆ, ಇವರಿಗೆ ಹಸ್ತಿನಾವತಿಯನ್ನೇ ಕೊಟ್ಟಿದ್ದಿದ್ದರೆ ಎಷ್ಟು ಒಳ್ಳೆಯ ಹೆಸರು ಬರ್ತಿತ್ತು, ಒಳಿತು ಆಗ್ತಾ ಇತ್ತು. ಮಾಡಲಿಲ್ಲ. ಅಂದರೆ ಹೆಜ್ಜೆ ಹೆಜ್ಜೆಗೂ ಪತನ ಯಾವ ಥರ ನಡೆದಿದೆ ಅಂತ. ಇದಕ್ಕೆ ಒಂದು ಪ್ರತಿವಾದವನ್ನು ಹೂಡಬಹುದು. ಈ ಕೌರವ ಪಾಂಡವ ಸಂಗ್ರಾಮಕ್ಕೆ ಹಿನ್ನೆಲೆಯಾಗಿ ನೋಡಿದರೆ ಯಾರು ಉತ್ತರಾಧಿಕಾರಿ ಆಗಬೇಕು ಸಿಂಹಾಸನಕ್ಕೆ ಅನ್ನೋದೇ ತುಂಬ ಸಂದಿಗ್ಧವಾಗಿದೆಯಲ್ಲ. ಶಂತನುವಿನ ಅಣ್ಣ ದೇವಾಪಿ ಬ್ರಾಹ್ಮಣೋತ್ತಮನಾಗಿ ತಪಸ್ವಿ ಆದ, ಹಾಗಾಗಿ ಶಂತನುವಿಗೆ ಸಾಮ್ರಾಜ್ಯ ಬಂತು. ದೇವಾಪಿಯ ಮಗ ಅಲ್ವಾ ಬಾಲ್ಹೀಕ, ಅವನಿಗೆ ಯಾತಕ್ಕೆ ಸಿಂಹಾಸನ ಕೊಡಬಾರ್ದಾಗಿತ್ತು, ಆಗಲೇ ಹೊರಟೋಯ್ತಲ್ಲ ಅಂತ. ಬಹಳ ಕಷ್ಟ. ಕಡೆಗೆ ಯಾರಿಗೆ ಬಲವೋ ಅವರಿಗೆ ಸಾಮ್ರಾಜ್ಯ ಅಂತ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ದುರ್ಯೋಧನ ತನ್ನ ಬಲವನ್ನು ತೋರಿಸೋಕೆ ಆರಂಭ ಮಾಡಿದ. ಆ ಬಲವನ್ನು ಅಧಾರ್ಮಿಕವಾದ ವಿಧಾನಗಳಿಂದಲೂ ತೋರಿಸಿದ. ಪಾಂಡವರು ಹಾಗಾಗಿ ಅನಿವಾರ್ಯವಾಗಿ ಅವನನ್ನು ಬಗ್ಗು ಬಡಿಯುವುದು ಅನಿವಾರ್ಯ ಅನ್ನೋದೇ ಆಯಿತು. ಅವರ ಬದುಕಿನ ಧ್ಯೇಯವೂ ಕೂಡ ಆಯಿತು. ಇದನ್ನು ನೋಡಿದಾಗ ನಮಗನ್ನಿಸುತ್ತದೆ, ಪರಾಕ್ರಮ ಅನ್ನೋದು ಇಲ್ಲದೆ ಎಷ್ಟು ಧರ್ಮ ಹೇಳಿದ್ರೂ ಬೆಲೆ ಬರೋಲ್ಲ. ಈಗ ನಾನು ಪೆಸಿಟ್ ಕಾಲೇಜಲ್ಲಿ ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಮಾಡಿದ್ರು, ಒಂದು ಪ್ಯಾನಲ್ ಡಿಸ್ಕಷನ್ ಅಂತ ಇಟ್ಟಿದ್ರು. ಅಲ್ಲಿಗೆ ಹೋಗಿ ಏನೋ ಒಂದಿಷ್ಟು ಮಾತಾಡಬೇಕಾಯಿತು. ಭಗವದ್ಗೀತಾ ಮತ್ತೊಂದು ಅದರ ಬಗ್ಗೆ ಎಲ್ಲ ಹೇಳಿ ಪ್ಯಾನಲ್ ಡಿಸ್ಕಷನಲ್ಲಿ ನಿಂತಿದ್ದರು. ಆಗ ನಾನು ಅದೇ ಹೇಳಿದ್ದು, ಎಷ್ಟು ಗೀತೆಯನ್ನು ಜಾಡಿಸಿದ್ರು ಕೆರಳಿದ್ರು ಏನೂ ಪ್ರಯೋಜನವಿಲ್ಲ. ಗೀತಾಚಾರ್ಯನ ವ್ಯಕ್ತಿತ್ವ ಅದು ಬಹಳ ಮುಖ್ಯ. ಹಾಗೆಯೇ ಬಲಿಷ್ಠತೆ ಬೇಕು. ಅಲ್ಲಿ ವಿದ್ಯಾರ್ಥಿನಿ ಪಾಪ ಒಬ್ಬಳು ಹಲವರು ಬಂದು ಏನೋ ಪ್ರಶ್ನೆಗಳು ಕೇಳಿದ್ರು. ಒಬ್ಬ ವಿದ್ಯಾರ್ಥಿನಿ ಬಂದು, ನಾವು ಒಳ್ಳೆಯವರಾಗಿರ್ತೀವಿ ಅಂತ ಅಂದುಕೊಂಡಾಗ ನಮಗೆ ತುಂಬ ತೊಂದರೆ ಆಗುತ್ತಲ್ಲ, ಏನು ಮಾಡೋದು ಅಂತ. ಅಮ್ಮ, ಒಳ್ಳೆತನಕ್ಕೆ ಪೆದ್ದತನ ಅಂತ ಸಮೀಕರಣ ಮಾಡಿಕೊಂಡ್ರೆ ಇನ್ನೇನಾಗುತ್ತೆ ಅಂತಂದೆ. ಶ್ರೂಡ್ನೆಸ್ಸನ್ನು ನಾವು ಒಂದು ವರ್ಚ್ಯೂ ಅಂತ ಕನ್ಸಿಡರೇ ಮಾಡಿಲ್ಲ. ಜಾಣ್ಮೆ, ಕುಶಾಗ್ರಮತಿತ್ವ, ಧೀರತ್ವ ಇವೆಲ್ಲ ಬೇಕಾಗಿರ್ತಕ್ಕಂಥ ಉತ್ತಮ ಗುಣಗಳಲ್ವೇ. ಬಲಿಷ್ಠನಾಗದೆ ಏನು ಧರ್ಮ ಹೇಳಿದ್ರೂ ಪ್ರಯೋಜನವಾಗುವಂಥದ್ದಲ್ಲ. ಇದನ್ನು ಗಟ್ಟಿಯಾಗಿ ಕಂಡುಕೊಂಡದ್ದು ಕೃಷ್ಣ ಒಬ್ಬನೇ. ಮಿಕ್ಕಂತೆ ದುರ್ಬಲರಾಗಿ ಒಳ್ಳೆಯವರಾಗಿರ್ತೀವಿ ಅನ್ನೋದು ಧರ್ಮರಾಜಾದಿಗಳ ಪಕ್ಷ. ದುರ್ಬಲರಾಗದೆ ಬಲಿಷ್ಠರಾಗಿ ಕೆಟ್ಟವರಾಗ್ತೀವಿ ಅನ್ನೋದು ರಾವಣ, ದುರ್ಯೋಧನ ಇತ್ಯಾದಿಗಳ ಪಕ್ಷ. ಹದ ಕಂಡುಕೊಂಡದ್ದು ಕೃಷ್ಣ ಮಾತ್ರ, ಇನ್ಯಾರೂ ಆಗಲಿಲ್ಲ. ಹಾಗಾಗಿ ಉತ್ತಮತೆಗೆ ಬಲ ತುಂಬ ಬೇಕು. ನಮ್ಮ ದೇವತಾ ಸ್ವರೂಪಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ ಎಷ್ಟು ಕರುಣಾಶಾಲಿಗಳಾದವರು. ಸ್ಥಿತಿಕರ್ತನಾದ ಮಹಾವಿಷ್ಣುವಿಗೆ ಯಾಕ್ರಿ ಅಷ್ಟು ಆಯುಧ? ಚಕ್ರವಂತೆ, ಶಾರ್ಂಗ ಧನುಸ್ಸಂತೆ, ಕೌಮೋದಕಿ ಗದೆಯಂತೆ, ನಂದಕ ಖಡ್ಗವಂತೆ ಯಾಕೆ ಬೇಕು? ಇರೋದು ಶಾಂತಿ ಸೂಚಕವಾದದ್ದು ಒಂದೇ ಕಮಲ, ನಹಿ ಹರಿಹರಿ. ಅದು BJP ಪಾರ್ಟಿ ಗುರುತು, ಅದು ರಕ್ತಸಿಕ್ತವಾಗಿಬಿಡುತ್ತೆ. ಹಾಗಾಗಿ ಅವನ ಅಭಯಹಸ್ತ ಇಟ್ಕೊಂಡ್ರೆ ಮಾತ್ರ ಶಾಂತಿ ಸೂಚಕ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಸೆಕ್ಯುಲರಿಸ್ಟ್ಗಳು ಬಂದು ಕೂತಿದ್ದಾರೆ. ಹೀಗಾಗಿ ಸ್ಥಿತಿಕರ್ತನಲ್ಲಿ ಹಾಗೆ. ಇನ್ನು ಲಯಕರ್ತನ ಕೈಗಳಲ್ಲಿ ಹೇಳಲೇಬೇಕಾಗಿಲ್ಲ. 10 ಕೈಗಳಲ್ಲಿ 10 ಆಯುಧ ಅಂತೆ ಶಿವನಿಗೆ. ಖಟ್ವಾಂಗದಿಂದ ಮೊದಲುಗೊಂಡು ಶೂಲದವರೆಗೆ ಎಲ್ಲ ಉಂಟು ಅಂತ. ದುರ್ಗಾದೇವಿ ಹೀಗೆಲ್ಲ ಯಾಕೆ ಮಾಡಿರುವುದು? ದೇವತೆಗಳಿಗೆ ಇಷ್ಟು ರೌದ್ರ ಭೀಕರವಾದ ಆಯುಧಗಳು ಯಾಕೆ? ಒಳಿತಿಗೆ ಬಲ ಬೇಕು, ಕೆಡಕಿಗೆ ಬಲ ಖಂಡಿತ ಬೇಡ. ಹಾಗಾಗಿ ಕ್ಷೇಮೇಂದ್ರ ಎಂದೋ ಹೇಳಿದನಲ್ಲ, ಪಕ್ಷವಾನಿವ ಕೃಷ್ಣ ಹೀಹಿ ನತ್ವೇವಂ ಖಲಪಂಡಿತ ಅಂತ. ಭಗ್ನದಂತ ಇವ ವ್ಯಾಲಹ ಶ್ರೇಯಾನ್ ಮೂರ್ಖ ಕಲೋ ವರಹ. ಹಲ್ಲಿಲ್ಲದ ಹಾವನಂತೆ ದುರ್ಬಲನಾದ, ಮೂರ್ಖನಾದ, ಪೆದ್ದನಾದಂಥ ನೀಚ ಪರವಾಗಿಲ್ಲ. ರೆಕ್ಕೆ ಇರುವ ಕೃಷ್ಣ ಸರ್ಪದ ಹಾಗೆ ಬುದ್ಧಿವಂತನೂ ಬಲಿಷ್ಠನೂ ಆದ ಧೂರ್ತ ನೀಚ ಲೋಕಕಂಟಕನಾಗ್ತಾನೆ ಅಂತ. ಈ ಅರ್ಥದಲ್ಲಿ ಒಳಿತಿಗೆ ತುಂಬ ಬಲ ಬೇಕು. ಆ ಬಲವಿಲ್ಲದಲ್ಲಿ ಯಾವ ಬೆಲೆಯೂ ಇರೋದಿಲ್ಲ. ಇದನ್ನು ಪಾಂಡವರು ಅರ್ಥ ಮಾಡಿಕೊಂಡದ್ದು ಕಡಿಮೆ. ಕೃಷ್ಣ ಇದ್ದದ್ದರಿಂದ ನಡೆಯಿತು.
ಧೃತರಾಷ್ಟ್ರಾದಿಗಳಿಗೆ ಮಾತ್ರ ಬಲ ಅಂತೂ ಇರಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು. ಇಲ್ಲಿ ನೋಡಿ ನನಗೆ ಬಹಳ ಬಾರಿ ಅನಿಸಿದೆ, ಈ ಒಳಿತು ಕೆಡಕು ವ್ಯಕ್ತಿಗಳ ಗ್ರಾಫನ್ನು ಎಳೆಯೋಕ್ಕೆ ಹೋದಾಗ ಒಂದು ಪಾಯಿಂಟಿನ ಒಳಗೆ ಕೆಟ್ಟವ್ರು ಎಷ್ಟು ಪೊಟೆನ್ಷಿಯಲನ್ನು ಇಟ್ಕೊಂಡಿರ್ತಾರೆ ಅಂತ. ಆ ಪಾಯಿಂಟ್ ಆದಮೇಲೆ ಅವ್ರು ಹಾಳಾಗ್ತಾರೆ. ಅರೆ, ಒಂದು ಪಾಯಿಂಟ್ ಅಂತ ಇದೆ, ಅಲ್ಲಿವರೆಗೂ ಗ್ರಾಫ್ ಎಳೆದಾಗ ಒಳ್ಳೆಯವರಿಗಿಂತ ಕೆಟ್ಟವರೇ ಬಲಿಷ್ಠರಾಗಿ, ಬುದ್ಧಿವಂತರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ, ಕ್ರಿಯಾವಂತರಾಗಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಒಳ್ಳೆಯವರವರೆಲ್ಲ ನಿರ್ವೀರ್ಯರಾಗಿ, ನಿಸ್ತೇಜರಾಗಿ, ಹತಪ್ರಭರೇ ಆಗಿರ್ತಾರೆ. ಇದಕ್ಕೆ ಗಾಂಧಿ ಕೊಟ್ಟ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದು ಆಧುನಿಕ ಕಾಲದಲ್ಲಿ. ಆ ಶನಿ ಸಂತಾನ ಇನ್ನಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಬಂದಿದೆ ಆ ಹೆಸರು ಹೇಳಿಕೊಂಡು. ಮಹಾಭಾರತದ ದಂಡನೀತಿ ಖಂಡಿತ ಅದನ್ನು ಹೇಳಿಲ್ಲ. ನೋಡಿ, ಗಾಂಧಿ ಸಮಕಾಲೀನರೇ ಆದಂಥ ಅರವಿಂದರೆಲ್ಲ ಎಷ್ಟು ತೇಜೋಮಯವಾಗಿ, ವೀರ್ಯವತ್ತಾಗಿ ಯಾವ ರೀತಿಯಾದ ಬರವಣಿಗೆಗಳನ್ನು ಮಾಡಿದ್ದಾರೆ, ಯಾವ ರೀತಿಯಾದ ಬದುಕನ್ನು ಬದುಕಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ಆ ಪ್ರಾಖರ್ಯ ಬರಲಿಲ್ವೇ ಅಂತ ಅನಿಸುತ್ತದೆ. ಆಮೇಲೆ ನಾವು ಧೃತರಾಷ್ಟ್ರನನ್ನು ಕಾಣುವಂಥದ್ದು ಪಾಂಡವ ರಾಜ್ಯ ವಿಭಾಗವಾಗಿ ಅವರು ಹೋಗಿ ರಾಜಸೂಯ ಮಾಡಿ ಬಂದ ಮೇಲೆ ದುರ್ಯೋಧನ ಗೋಳಾಡಿಕೊಂಡು ಬಂದಾಗ. ಅಲ್ಲಿವರೆಗೂ ಇಲ್ಲ. ನೋಡಿ, ಅದು ಎಂಥ ವಿಚಿತ್ರ ಅಂತಂದರೆ, ದುರ್ಯೋಧನನಿಗೆ ಬೈಯೋವಾಗ ಮಾತ್ರ ಅಪ್ಪ ಬೇಕು, ತಂತ್ರ ಮಸಲತ್ತು ಎಲ್ಲ ಮಾಡುವಾಗ ಶಕನೀಕರಣ ಸಾಕಾಗುತ್ತೆ, ಅಲವತ್ತುಕೊಳ್ಳುವಾಗ ಅವನಿಗೆ ಅಪ್ಪನೇ ಬೇಕು, ಅವನ ಅಪ್ಪನ ಅಂಗೀಕಾರದ ಮುದ್ರೆ ಬೇಕು. ಅವನೊಂದು ರೀತಿ ಫಿಗರ್ ಹೆಡ್, ರಬ್ಬರ್ ಸ್ಟ್ಯಾಂಪ್ ಪ್ರೆಸಿಡೆಂಟು, ಇವನೇ ನಡೆಸ್ತಕ್ಕಂಥದ್ದು. ಅಂಗೀಕಾರ ಮುದ್ರೆ ಬೇಕು ಅಂದರೆ ಇವನು ವಾಟರ್ ವರ್ಕ್ಸ್ ಶುರು ಆಗುತ್ತೆ. ಕಣ್ಣಿಲ್ಲದೆ ಇದ್ದು ಇವನು ಕಣ್ಣೀರು ನೋಡಿ ಕರಗತಕ್ಕಂಥದ್ದು. ಕುಮಾರವ್ಯಾಸ ದುರ್ಯೋಧನನ ಬಾಯಿಂದ ಬರದೇ ಕಡೆಸಿದೆ ತಾಯಿಯ ಯೌವನವ ಅಂತೆಲ್ಲ ಬಯಸಿದ್ದಾನಲ್ಲ. ಮಾತು ಕೇವಲಮೇವ ಯೌವನ ವನಚ್ಛೇದೆ ಕುಠಾರಾವಯಂ ಅನ್ನುವ ಭರ್ತೃಹರಿಯ ಮಾತನ್ನು ಕುಮಾರವ್ಯಾಸ ಅನಾಮತ್ತಾಗಿ ಅದ್ಭುತವಾಗಿ ದುರ್ಯೋಧನ ಬಾಯಲ್ಲಿ ಹಾಕಿದ್ದಾನೆ. ನಮ್ಮ 100 ಜನನ ಹೆರೆಸೋ ಮೂಲಕ ಅಮ್ಮನ ಯೌವನ ಹಾಳು ಮಾಡಿದೆ ಅಷ್ಟೇ, ನೀನು ಮಾಡಿದ್ದೇನು ಮಹಾ ದೊಡ್ಡ ಕೆಲಸನ ಅಂತ. ಇಂಥ ಮಾತುಗಳನ್ನು ತಂದೆಗೆ ಈ ಮಗ ಬೈಬಲ್ಲ ಅಂತಂದರೆ ಯಾವ ಕಾಲದಲ್ಲಿ ಯಾರೂ ಬೈದಿರಲಾರರು ಅನಿಸುತ್ತೆ. ದುರ್ಯೋಧನ ವಂಡರ್ಫುಲ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದಾನೆ. ಅನ್ಪ್ಯಾರಲಲ್ಡ್, ಅನ್ಮ್ಯಾಚ್ಡ್ ರೆಕಾರ್ಡ್ಸ್, ಯಾವುದ್ರೊಳಗೂ ಅಷ್ಟೇ ಫಸ್ಟ್ ಕ್ಲಾಸ್ ರೆಕಾರ್ಡ್ಸ್ ಅವನು. ಈಗ ಮತ್ತೆ ಆ ಒಂದು ಮಯಸಭೆಯನ್ನು ಕಂಡು ಅಪಮಾನಿತನಾಗಿ ಬಂದದ್ದನ್ನು ಹಲಬುತ್ತಾನೆ, ಅಷ್ಟು ಹಲಬುತ್ತಾನೆ. ಮಹಾಭಾರತದ ರಚನಾ ರಾಮಣೀಯ ಶಿಲ್ಪ ನೋಡಿ, ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ಕಿಂದ ಹೇಳ್ತಕ್ಕಂಥದ್ದು. ದುರ್ಯೋಧನ ಏನೇನು ರೀತಿ ಒದ್ದಾಡ್ದ ಅನ್ನೋದನ್ನೆಲ್ಲ ಕವಿ ತಾನು ನಿರೂಪಣೆ ಮಾಡಿದೆ, ಅವನು ಬಾಯಿಂದ ಹೇಳಿಸೋದು ಬಹಳ ಸೊಗಸಾಗಿದೆ. ಅದು ಹಸ್ತಿನಾವತಿಗೆ ಬಂದ ಮೇಲೆ ಯಜ್ಞಾನಂತರದಲ್ಲಿ ಅವನು ಹೇಳೋದಕ್ಕೆ ಆರಂಭ ಮಾಡ್ತಾನೆ. ತುಂಬ ಅವಮಾನ ಮಾಡಿದ್ರು ನಮಗೆ, ಮಯಸಭೆಯಲ್ಲಿ ಹೋಗಿ ನೋಡಿದಾಗ ನೆಲ ನೀರಿನಂತೆ, ನೀರು ನೆಲದಂತೆ, ಗೋಡೆ ಬಾಗಿಲಂತೆ, ಬಾಗಿಲು ಗೋಡೆಯಂತೆ ಎಲ್ಲ ಕಾಣಿಸಿ ಒದ್ದಾಡುವುದಾಯ್ತಲ್ಲ. ಹಾಗಾಗಿ ಅಲ್ಲಿದ್ದ ದಾಸಿಯರೆಲ್ಲ ನಕ್ಕರು, ಭೀಮಾರ್ಜುನರೆಲ್ಲ ನಕ್ಕರು, ಕೃಷ್ಣ ಇದ್ದ ಅವನೂ ನಕ್ಕ ಅಂತ. ಕೆಲವು ಪಾಠಗಳಲ್ಲಿ ಆ ಸಮೂಹದಲ್ಲಿ ದ್ರೌಪದಿ ಇದ್ದಳು ಅಂತ ಬರ್ತಾಳೆ, ಆದರೆ ಕ್ರಿಟಿಕಲ್ ಎಡಿಷನಲ್ಲಿ ಹಾಗೇನು ಬರೋಲ್ಲ. ವಸ್ತುತಃ ಯಜ್ಞತಂತ್ರವನ್ನು ನೋಡಿದ್ರೆ ಪತ್ನಿಶಾಲಿಯಲ್ಲೇ ಇರಬೇಕು ದ್ರೌಪದಿ, ಈ ಮಯಸಭೆಗೆಲ್ಲ ಬರುವಂಥ ಸಾಧ್ಯತೆ ಇಲ್ಲ ಅಂತ ಗೊತ್ತಾಗುತ್ತದೆ. ಈ ಕೆಲವು ಆವೃತ್ತಿಗಳಲ್ಲಿ ಮಹಾಭಾರತದಲ್ಲಿ ಶ್ರೌತಶಾಸ್ತ್ರವನ್ನು ಬಲ್ಲವರಿಗೆ ತುಂಬ ರಚನಾ ದೋಷಗಳು ಕಾಣಿಸುತ್ತವೆ. ಉದಾಹರಣೆಗೆ, ಭೀಮ 100 ಸೋಮಯಾಗಗಳನ್ನು ಮಾಡಿದ್ದರಿಂದ ಅವನಿಗೆ ಮಗ ಹುಟ್ಟಿದವನಿಗೆ ಸೋಮದತ್ತ ಅಂತ ಹೆಸರಿಟ್ಟ ಅಂತ, ಹೀಗೆಲ್ಲ ಏನೇನೋ ಸೋಮಶ್ರವ ಅಂತ ಹೆಸರಿಟ್ಟ ಅಂತ ಹೀಗೆಲ್ಲ ಬರುತ್ತದೆ. ಆದರೆ ಸೋಮಯಾಗವನ್ನು ನೆನೆಸ್ಕೊಂಡಂತೆ ಎಲ್ಲ ಮಾಡೋಕ್ಕಾಗೋಲ್ಲ. ವಸಂತೆ ಸೋಮೇನ ಯಜೇತ, ವಸಂತದಲ್ಲಿ ಸೋಮನ ಯಾಗ ಮಾಡಬೇಕಾಗುತ್ತದೆ ಅಂತ. ಅವರೆಲ್ಲ ಎಷ್ಟು ಮಹಾವರ್ಷ ಇದ್ದದ್ದು. ಭೀಮನಿಗಂತೂ ಯಜ್ಞ ಯಾಗ ಮಾಡೋ ಪುರುಸತ್ತೆ, ಜೊತೆಗೆ ಧರ್ಮರಾಜ ಮಾಡದೇ ಇದ್ದಾಗ ತಮ್ಮ ಮಾಡಬಾರ್ದು ಅಂತ ಬೇರೆ ಇದೆ, ಪರಿವೇತ್ರ ದೋಷ ಬರುತ್ತದೆ ಅಂತ ಉಂಟು. ಹೀಗಾಗಿ ಭೀಮನಿಗೆ ಆ ಪುರುಸತ್ತೂ ಇಲ್ಲ, ಮಾಡುವ ಮನಸ್ಸೂ ಇಲ್ಲ, ಅವಕಾಶವೂ ಅಲ್ಲಿ ಆಗ್ತಾ ಇರಲಿಲ್ಲ. ಈ ಥರದ್ದು ಕೆಲವು ಯಾರು ಸೇರಿಸಿದ್ರೋ ಗೊತ್ತಿಲ್ಲ, ಪರಿಷ್ಕೃತ ಪಾಠದಲ್ಲಿಯೂ ಇಂಥದ್ದು ಕೆಲವೊಂದು ಬಂದುಬಿಡುತ್ತವೆ, ಅಸಂಭಾವ್ಯಗಳು ಬರುತ್ತವೆ. ಆ ಥರ ಅಸಂಭಾವ್ಯಗಳನ್ನು ಕೆಲವನ್ನು ಇಟ್ಟುಕೊಂಡು ಪಾಪ ನಮ್ಮ ಹೊಸದೇಂದ್ರ ಅಂಥವರು ಬೇಸ್ತು ಬಿದ್ದು ಏನೇನೋ ತಪ್ಪುಗಳನ್ನು ಬರೆಯುವಂಥದ್ದಾಗಿದೆ ಅವರ ಕಥೆಗಳಲ್ಲಿ ಕೆಲವು ಕಡೆಗೆ. ಅವ್ಯುತ್ಪತ್ತಿ ದೋಷ ಇರಲಿ. ಹೀಗಾಗಿ ಇಲ್ಲಿ ನಾವು ನೋಡುವಂಥದ್ದು ದ್ರೌಪದಿ ಮಾತ್ರ ಖಂಡಿತ ನಕ್ಕಿಲ್ಲ, ಅದು ಸತ್ಯ. ಯಾಕೆಂದರೆ ಯಜ್ಞದ ಪೂರ್ಣ ಆದಮೇಲೇ ನಾವು ನೋಡುವಂಥದ್ದು ಅವಭೃತ ಸ್ನಾನ. ಅಲ್ಲಿವರೆಗೂ ಅವಳು ಪತ್ನಿಶಾಲೆಯಿಂದ ಆಚೆಗೆ ಬರಬಾರ್ದು. ಯಜ್ಞಶಾಲೆಯಲ್ಲಿ ಅವಳು ದಕ್ಷಿಣಾಗ್ನಿಯ ಪಕ್ಕ ಯಾವ ಬ್ರಹ್ಮ ಕೂತಿರ್ತಾನೆ ಅವನ ಸಮೀಪದಲ್ಲಿ ಅವಳು ಕೂತ್ಕೊಳ್ಬೇಕು ಅಂತ ಉಂಟು. ಇನ್ಯಾವ ರೀತಿಯಲ್ಲಿಯೂ ಅವಳು ಆಚೆ ಕಡೆಗೆ ಹೋಗುವಂತೆ ಇಲ್ಲ ಅಂತ. ಹೀಗೆಲ್ಲ ಕಟ್ಟಲೆಗಳು ಇವೆ. ಯಾರೋ ಇವೆಲ್ಲ ಸರಿಯಾಗಿ ಬಲ್ಲದೇ ಇದ್ದವರು ಯಾವ ಕಾಲದಲ್ಲಿ ಮಹಾಭಾರತದಲ್ಲಿ ಪ್ರಕ್ಷೇಪ ಮಾಡಿದ್ರೋ ಗೊತ್ತಿಲ್ಲ. ಆ ಥರದ್ದು ತುಂಬ ಬೇರೆ ಬೇರೆ ಕಾಲದಲ್ಲಿ ನಡೆದಿರುವಂಥ ಪ್ರಕ್ಷೇಪಗಳು ಕಾಣಿಸುತ್ತವೆ. ಕ್ರಿಟಿಕಲ್ ಎಡಿಷನ್ನಲ್ಲಿ ನೋಡಿದ್ರೆ ಮಹಾಭಾರತ
ಶತಸಹಸ್ರಿ ಸಂಹಿತೆ ಅಂತ ಹೇಳಿದರೂ ಕೂಡ ಅಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು 89,131 ಶ್ಲೋಕಗಳು ಎಷ್ಟೋ ಕಾಣಿಸ್ಕೊಳ್ಳುತ್ತವೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನದು ಪ್ರಕ್ಷಿಪ್ತವಾಗಿ ಇರುವಂಥವು ಅಂತೂ ಗೊತ್ತಾಗುತ್ತದೆ. ಅಲ್ಲಿಯೂ ಕೆಲವೊಂದು ಪ್ರಕ್ಷೇಪಗಳು ಉಂಟು ಅಂತ ಸೂಕ್ತನ್ಕರ್ ಮೊದಲಾದವರು ತಿಳಿಸ್ತಾರೆ. ಇರಲಿ, ನಾವು ಮತ್ತೆ ಪ್ರಕೃತ ಕಥಾಭಾಗಕ್ಕೆ, ಪಾತ್ರ ವಿಶ್ಲೇಷಣೆಗೆ ಬಂದರೆ, ದುರ್ಯೋಧನ ತಾನು ಆ ಎಲ್ಲ ಗೋಳಾಟವನ್ನು ಮಾಡಿಕೊಳ್ತಾನೆ. ಇದಂ ದ್ವಾರಂ ಇತೋ ಗಚ್ಚ ರಾಜನ್ನೀತಿ ಪುನಃ ಪುನಃ ಭೀಮಸೇನೇನ ತತ್ರೋಕ್ತೋ ಧೃತರಾಷ್ಟ್ರಾತ್ಮಜೇತಿ ಚ. ಕುರುಡನ ಮಗ, ಧೃತರಾಷ್ಟ್ರನ ಮಗನೇ, ಇಲ್ಲಿ ಬಾಗಿಲು, ಅದು ಗೋಡೆ, ಈ ಕಡೆ ಹೋಗುವಂತ ಭೀಮ ಹೇಳ್ದ. ಸಂಬೋಧ್ಯ ಪ್ರಹಸಿತ್ವಾಚ ಇತೋ ದ್ವಾರಂ ನರಾಧಿಪ. ಹೀಗೆಲ್ಲ ಹೇಳಿ ನಮ್ಮನ್ನು ಅವಮಾನ ಮಾಡ್ದ. ತಥಾಗತಂತು ತಂದೃಷ್ಟ್ವಾ ಭೀಮಸೇನೋ ಮಹಾಬಲಃ ಅರ್ಜುನಶ್ಚ ಯಮೌಚೋಭೌ ಸರ್ವೇ ತೇ ಪ್ರಾಸಂಸ್ತತ. ಎಲ್ಲ ಧರ್ಮರಾಜನ ಬಿಟ್ಟು ಮಿಕ್ಕ 4 ಪಾಂಡವರು ನಕ್ಕರು ಅಂತ. ನಗುವಂಥ ಸಂದರ್ಭವೇ ವಿನೋದಕಾರಿ. ಹಾಸ್ಯ ಪ್ರಜ್ಞೆ ಇಲ್ಲದೇ ಇರತಕ್ಕಂಥ ಪಾಪಿ ಅಂದರೆ ದುರ್ಯೋಧನ. ಒಮ್ಮೆ ಕೂಡ ಅವನು ಬದುಕಲ್ಲಿ ನಕ್ಕಿಲ್ಲ ಅನಿಸುತ್ತೆ. ಬೇರೆಯವರ ಕಷ್ಟ ನೋಡಿ ನಕ್ಕಿರಬೇಕಷ್ಟೆ, ತಾನಾಗಿ ಸೆನ್ಸ್ ಆಫ್ ಹ್ಯೂಮರಿಂದ ನಕ್ಕವನಲ್ಲ. ಭರತನ ನಾಟ್ಯಶಾಸ್ತ್ರದ ಆತ್ಮಸ್ಥಹಾಸ, ಮೇಕಿಂಗ್ ಮೈ ಓನ್ ಸೆಲ್ಫ್ ಆಸ್ ದಿ ಅಬ್ಜೆಕ್ಟ್ ಆಫ್ ಲಾಫ್ಟರ್ ಆರ್ ಹ್ಯೂಮರ್ ಅವನಿಗೆ ಬರಲೇ ಇಲ್ಲ. ಆದರೆ ಭೀಮ ಸ್ವಲ್ಪ ಅತಿರೇಕ. ಯಾಕೆಂದರೆ ಅವನಿಗೆ ಹೆಚ್ಚು ತೊಂದರೆ ಆಗಿದ್ದು ದುರ್ಯೋಧನದಿಂದ. ಅದು ಸಹಜವೂ ಹೌದು. ಭೀಮ ಯಾವತ್ತೂ ಸಹಜತೆಯ ಮೆಟ್ಲಿಂದ ಮೇಲಕ್ಕೆ ಹೋಗಲೇ ಇಲ್ಲ, ಉತ್ತಮತೆಯ ಮೆಟ್ಲಿಗೆ ಬರಲೇ ಇಲ್ಲ. ಏನಾಗಿದೆ, ನಮ್ಮಲ್ಲಿ ಮತೀಯವಾಗಿ ಮಹಾಭಾರತವನ್ನು ನೋಡ್ತಾರೆ. ನಿನ್ನೆ ಪಾಪ ಮಹನೀಯರು ಪುರಾಣ ಪುಣ್ಯಕಥೆ ಅನ್ನುವ ದೃಷ್ಟಿಯಿಂದ ಮಹಾಭಾರತ ನೋಡಿದ್ರು ಅಂತಂದರೆ ಮಂದಾಸನದ ಮೇಲೆ ಇರಬೇಕು, ಮಂದರ ಆಸನದಲ್ಲಿಯೇ ಇರಬೇಕು, ಇನ್ನೇನೂ ಅಲ್ಲ ಅಂತ ಅನಿಸುತ್ತದೆ. ಮತೀಯ ವಾಸನೆಗಳಿಂದ ನೋಡಿದ್ರೆ ನಮಗೆ ದಕ್ಕುವುದು ಏನೂ ಇಲ್ಲ ಮಹಾಭಾರತದಿಂದ. ಇನ್ನೂ ಅಂಜಿಕೆ, ಇನ್ನೂ ಹೇಡಿತನವೇ ಬರುತ್ತದೆ. ಭೀಮಸೇನ ಮಧ್ವಾಚಾರ್ಯರ ಪೂರ್ವ ಅವತಾರ ಅಂತ ನಂಬಿಕೊಳ್ಳೋದು, ಹಾಗಾಗಿ ಭೀಮಸೇನಲ್ಲಿ ಸಕಲ ಗುಣಗಳೂ ಇವೆ ಅಂತ ತೋರಿಸುವುದು. ಬನ್ನಂಜೆ ಅಂತ ವಿದ್ವಾಂಸರು ಭೀಮಸೇನ ಅನ್ನೋ ಕಾದಂಬರಿಯಲ್ಲಿ ಥರದ್ದೆಲ್ಲ ಬರೀತಾರೆ. ಅದು ಬೇಕಿಲ್ಲದ್ದು. ಭೀಮನನ್ನು ಹಾಗೆ ನೋಡೋಣ, ಆತ ಒಳ್ಳೆಯ ವ್ಯಕ್ತಿ, ಪ್ರಕೃತಿಯನ್ನು ಮೀರಲಿಲ್ಲ ಆತ. ಏನು ಮಾಡೋದು, ಧೃತರಾಷ್ಟ್ರನಿಗೆ ಬೇಕಾದಷ್ಟು ಹಿಂಸೆ ಮಾಡ್ತಾನೆ, ಅಷ್ಟೂ ನ್ಯಾಯವೇ, ಆದರೆ ಪ್ರಶಂಸನೀಯವಲ್ಲ. ವ್ಯಾಸರಿಂದಲೇ ನಮಗೆ ಗೊತ್ತಾಗುತ್ತದೆ. ಸಮ್ ಟ್ರಾನ್ಸೆಂಡ್ ದರ್ ಲಿಮಿಟೇಷನ್ಸ್. ಒಬ್ಬ ಭೀಮನೋ ಒಬ್ಬ ಅರ್ಜುನನೋ ಕೆಲವೊಂದು ಕಡೆ ಮಾಡೋಕ್ಕಾಗೋಲ್ಲ. ಅರ್ಜುನ ಕೆಲವು ಕಡೆ ಭೀಮನಿಗಿಂತ ಮಿಗಿಲಾಗಿ ಟ್ರಾನ್ಸೆಂಡ್ ಮಾಡ್ತಾನೆ, ಆದರೆ ಭೀಮ ಕೆಲವು ಕಡೆ ಅರ್ಜುನಿಗಿಂತ ಮಿಗಿಲಾಗಿ ಮಾಡ್ತಾನೆ. ಇದನ್ನು ತಟಸ್ಥ ದೃಷ್ಟಿಯಿಂದ ನೋಡಬೇಕು. ನಮ್ಮ ಪೂರ್ವಾಚಾರ್ಯರು ಅಂತ ನೆಚ್ಚಿಕೊಂಡ್ರೆ ಶ್ರೀವೈಷ್ಣವರಿಗೆ ಆದಿಶೇಷಾವತಾರ ರಾಮಾನುಜಾಚಾರ್ಯರು ಅಂತ. 3 ಹೊತ್ತು ಕುಡಿತಾ ಜೂಜಾಡ್ತಾ ಬಿದ್ದ ಬಲರಾಮನ ಕೊಂಡಾಡಬೇಕು. ಏನು 2 ಕೈ ಸಾಲದು ಬಾಯಿ ಬಡ್ಕೊಳ್ಳೋದಕ್ಕೆ ಅಂಥವ್ರನ್ನ ಇಟ್ಕೊಂಡು. ಅವನು ಮಾಡಿದ್ದೇನು ಕೆಲಸ? ತಟಸ್ಥ ನೀತಿ ಅಂತ. ತಟಸ್ಥ ನೀತಿಯೆಲ್ಲ ದುಷ್ಟರನ್ನು ಪ್ರೇರಿಸುವುದು, ಹಿಗ್ಗಿಸೋದಕ್ಕೆ ಆಗುತ್ತೆ. ಎಷ್ಟು ತೀರ್ಥಯಾತ್ರೆ ಮಾಡಿದೇನೋ, ಬೇಕಾದಷ್ಟು ತೀರ್ಥಯಾತ್ರೆ ನಿತ್ಯವೂ ಮಾಡ್ತಾ ಇದ್ದ. ಸರಸ್ವತಿ ನದಿ ಉದ್ದ ಮೇಲೆ ಕೆಳಗೆ ಹಾದದ್ದೇ ಬರುತ್ತದೆ. ಅಲ್ಲಿ ಅವನು ಕಡೆಯಲ್ಲಿ ಸೌಪ್ತಿಕ ಪರ್ವದಲ್ಲಿ ಅವನು ಮಾಡಿದ ತೀರ್ಥಯಾತ್ರಾ ವಿವರಗಳು ಬಲರಾಮಂದು. ಏನು ಪ್ರಯೋಜನ? ಕೃಷ್ಣನ ವಿರೋಧಿಸೋಕ್ಕೆ ಧೈರ್ಯವಾಗಿ ಆಗದೆ ಅಡ್ಡದಾರಿಯಿಂದ ಮಾಡಿಕೊಂಡದ್ದಾಯಿತು. ಆ ಪಾತ್ರದ ವಿಶ್ಲೇಷಣೆ ಬೇರೆ ಒಂದು, ನಮಗೆ ಸಮಯ ಆಗುವುದಿಲ್ಲ ಅಂತ ಅನಿಸುತ್ತದೆ ಬಲರಾಮನ ಬಗೆಗೆ ವಿಶ್ಲೇಷಣೆ ಮಾಡುವುದಕ್ಕೆ. ಕೃಷ್ಣನ ಕುರಿತು ಹೇಳುವಾಗಲೇ ನೋಡುವುದಾಗುತ್ತದೆ. ತಾತ್ಪರ್ಯ ಇಷ್ಟೇ, ಇಲ್ಲಿ ನಾವು ಕಾಣಬೇಕಾದದ್ದು, ನಮ್ಮ ಆಚಾರ್ಯರುಗಳ ಅವತಾರ ಅಂತಲೋ ಮತ್ತೊಂದು ಅಂತಲೋ ಏನೋ ಅಂದ್ಕೊಂಡ್ರೆ ನಮ್ಮದು ಹುಚ್ಚ ಅವತಾರ ಆಗುತ್ತದೆ. ಅವುಗಳಲ್ಲಿಂದ ಯಾವ ದೊಡ್ಡ ಮೌಲ್ಯವೂ ಇಲ್ಲ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಏನು ಮಾಡಿದ್ರು ಅವ್ರ ಬರವಣಿಗೆಗಳಲ್ಲಿ ನಾವು ಕಾಣಬೇಕು. ನಮ್ಮ ಕಣ್ಣೆದುರಿಗೆ ಈಗ ಅವ್ರು ಬದುಕಿಲ್ಲ, ಬರವಣಿಗೆ ಉಂಟು. ನಂಬಿಕೆಗಳನ್ನು ಇಟ್ಟುಕೊಂಡು ಹೋದರೆ ಇನ್ಯಾರೋ ಇನ್ನೇನೋ ಅವತಾರ ಅಂತಂತಾರೆ. ಕಟ್ಟಕಡೆಗೆ ಬಂದರೆ ಕ್ರಿಶ್ಚಿಯನ್ರು ವೇದಗಳಲ್ಲಿಯೇ ಕ್ರಿಸ್ತಾವತಾರ ಇದೆ ಅಂತ ತೋರಿಸ್ಬಿಡ್ತಾನೆ. ಸತ್ಯದರ್ಶಿನಿ ಅಂತ ಒಂದು ಕಳಪೆ ಪುಸ್ತಕ ಆ ಥರ ಮಾಡಿತ್ತಲ್ಲ. ಚತ್ವಾರಿ ಶೃಂಗ ಸ್ತ್ರಯೋಸ್ಯ ಪಾದ ದ್ವೇಷೀರ್ಷೆ ಸಪ್ತಾಹಸ್ತಾಸೋ ಇತ್ಯಾದಿ ಬರ್ತಕ್ಕಂಥ ಅಗ್ನಿದೇವತಾಕವಾದ ಮಂತ್ರ ಶಿಲುಬೆಗೇರಿಸಿದ ಕ್ರಿಸ್ತ ಅಂತ ಮಾಡಿದರು. ತ್ರಿದಾಬದ್ಧೋ ಮಹಾವೃಷಭೋರೋರವೀತಿ ಮಹಾದೇವೋ ಮರ್ತ್ಯಾಗಂ ಅವಿವೇಶ ಅಂತ. ತ್ರಿದಾಬದ್ಧೋ ವೃಷಭೋ ಅಂದರೆ, ತ್ರಿದಾಬದ್ಧ ಅಂದರೆ ಒಂದು ಕೈಗೆ ಮೊಳೆ, ಇನ್ನೊಂದು ಕೈಗೆ ಮೊಳೆ, ಕಾಲಿಗೂ ಮೊಳೆ ಹಾಕಿರ್ತಕ್ಕಂಥದ್ದು ತ್ರಿದಾಬದ್ಧ. ವೃಷಭ ಅಂತಂದರೆ ಕುರಿ ಮರಿ. ಅವನು ರೋರವೀತಿ ಅಂತಂದರೆ ಎಲಿ ಲಮ್ಮ ಸಬಕ್ತಾನಿ ಅಂತ ಬೇಡ್ಕೊಂಡಿದ್ದು, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಂತ ಹೇಳಿದ್ದು ಅಂತ. ಹೀಗೆಲ್ಲ ಕ್ರಿಶ್ಚಿಯನ್ರು ತಮ್ಮ ಮತ ಪ್ರಚಾರಕ್ಕೆ ಮಾಡಿಕೊಳ್ಳೋ ಮಟ್ಟಕ್ಕೆ ಬಂದುಬಿಡುತ್ತೆ. ಶಂಕರ ಪರಂಪರೆಯವರು ಇವರೆಲ್ಲ ಮಾಡಿದ್ಮೇಲೆ ನಾವೇನೂ ಕಡಿಮೆ ಇಲ್ಲ ಅಂತ ಶುರು ಮಾಡ್ಕೊಂಡಿದ್ದಾರೆ. ರುದ್ರಾಧ್ಯಾಯದಲ್ಲೇ ಸಾಕ್ಷಾತ್ ಶಂಕರಾಚಾರ್ಯರ ಉಲ್ಲೇಖ ಇದೆ. ವ್ಯುಕ್ತ ಕೇಶಾಯ ನಮಃ ಅಂತ ಬರ್ತದೆ. ಶಿವ ತಲೆ ಪೂರ್ತಿ ಬೋಳಿಸ್ಕೊಂಡಿದ್ದು ಯಾವಾಗ? ಅವನು ಜಟಾಧಾರಿ ಅಲ್ವ, ನಮ್ಮ ಶಂಕರಾಚಾರ್ಯರಾದಾಗ. ಶಂಕರರ ತಲೆ ಮುಂಡನ ಮಾಡಿಸ್ಕೊಂಡು ಸನ್ಯಾಸಿ ಅಲ್ವೇ ಅಂತ. ಈ ಥರದ ತಿರುಚಾಟಗಳಿಂದ ಯಾವ ಆಚಾರ್ಯರಿಗೂ ಯಾವ ಮರ್ಯಾದೆಯೂ ಬರೋಲ್ಲ, ಇನ್ನು ಅವಮರ್ಯಾದೆ ಆಗುತ್ತದೆ. ಹಾಗಾಗಿ ಆ ಪಾತ್ರಗಳನ್ನು ಪಾತ್ರಗಳ ಪಾಲಿಗೆ ಬಿಡೋಣ. ಯಾರೋ ರವಿಶಂಕರ್ ಭಕ್ತರು, ನನ್ನ ಆತ್ಮೀಯ ಶಿಷ್ಯರು,
ಅವರಿಗೆ ಈ ಶ್ರೀ ರವಿಶಂಕರ್ ಅಂದರೆ ಅರ್ಥ ಆಗ್ಬೋದು ಎಲ್ಲರಿಗೂ ಕೂಡ. ತಾನು ಕೃಷ್ಣಾವತಾರ ಅಂತ ಹೇಳಿಬಿಟ್ಟು ನನ್ನ ಸ್ನೇಹಿತರಿಗೆ ನೀವು ವಿದುರಾವತಾರ ಅಂತ ಹೇಳಿದ್ರಂತೆ. ಈ ಥರ ಆಗಿಬಿಡ್ತದೆ, ಎಲ್ಲರೂ ಎಲ್ಲ ಅವತಾರಗಳೇ ಆಗ್ತಾರೆ. ಹೀಗಾಗಿ ಆ ಥರ ನಚ್ಚಿಕೊಂಡು ಹೋದಾಗ ನಮಗೆ ಮಹಾಭಾರತ ಕೊಡುವುದು ತುಂಬ ಕಡಿಮೆ ಆಗುತ್ತದೆ, ಕೊಟ್ಟದ್ದು ಕೆಡುಕೆ ಆಗುವಂತೆ ಆಗುತ್ತದೆ. ಮಹಾಭಾರತವನ್ನು ಅಪ್ಪಟ ಮಾನವ ಸ್ವಭಾವದ ಜೀವನ ದರ್ಶನವಾಗಿ ನೋಡೋಣ, ಆಗ ಮೊದಲು ಮನುಷ್ಯರಾಗೋಣ. ಮತ್ತೆ ಯಾವುದೋ ಪೂರ್ವಾವತಾರವೋ ಪಶ್ಚಿಮಾವತಾರವೋ ಅದು ಬೇರೆ ಆಗುತ್ತದೆ. ಹೀಗಾಗಿ ಭೀಮ ಸ್ವಲ್ಪ ಗೇಲಿ ಮಾಡುವುದು, ತಿವಿಯೋದು, ಚುಚ್ಚೋದು ಹೆಚ್ಚು. ಇವನು ಅವನ ಪ್ರಾಣಕ್ಕೆ ಸಂಚಕಾರ ತಂದ ಪಾಪಿ ದುರ್ಯೋಧನ. ಹಾಗಾಗಿ ಅವನು ಮಾಡುವುದು ಸಹಜವೂ ಹೌದು. ಅದರಿಂದ ಅಲ್ಲಿಗಲ್ಲಿಗೆ ಮುಗೀತು ಅಂತ ಅಂದುಕೊಳ್ಬೇಕು. ದುರ್ಯೋಧನಿಗೆ ಹಾಗಿಲ್ಲ. ಸೇಡಂದರೆ ಸೇಡವನದು, ಛಲವಂದರೆ ಛಲ, ರೋಷ, ಸಣ್ಣತನ. ಹೀಗಾಗಿ ಅದಷ್ಟನ್ನು ತಂದೆಯ ಹತ್ರ ಕಾರಿಕೊಳ್ತಾನೆ. ತತ್ರ ಮಾಂ ಪ್ರಾಹಸತ್ ಕೃಷ್ಣ ಪಾರ್ಥೇನ ಸಹ ಸುಸ್ವರಂ. ತುಂಬ ಮಧುರವಾಗಿ ನಕ್ಕನಂತೆ ಕೃಷ್ಣ, ಅದನ್ನೂ ಹೇಳಿದ್ದಾನೆ. ದ್ರೌಪದಿ ಚ ಸಹಸ್ತ್ರೀಭಿ ವ್ಯಥಯಂತಿ ಮನೋಮಮ. ಇದು ಪ್ರಕ್ಷೇಪದ ಪಾಠಗಳಲ್ಲಿ ಬರ್ತಕ್ಕಂಥದ್ದು. ನಮೇ ಹಸ್ತ ಸಮಭವತ್ ವಸುತತ್ರ ಪರಿಗೃಹತಃ ಅತಿಷ್ಠಂತ ಮೈಶ್ರಾಂತೆ ಗೃಹ್ಯ ದೂರಾಹೃತಂ ವಸು. ದುರ್ಯೋಧನನಿಗೆ ರಾಜಸೂಯದಲ್ಲಿ ಕೆಲಸ ಕೊಟ್ಟಿದ್ದರು. ನೋಡಿ, ಈ ಕೆಲವು ಬಂಧುಗಳು ಅಂತ ಬರ್ತಾರೆ. ತೆಲುಗಿನಲ್ಲಿ ರಾಬಂಧು ಅಂತಂದರೆ ರಣಹದ್ದು ಅಂತ ಅರ್ಥ. ಬಂಧುవులు ರಾಬಂಧುవులు ಅಂತ ಗಾದೆಯೇ ಆಗಿದೆ. ಬಂಧುಗಳು ರಣಹದ್ದುಗಳು ಅಂತ. ಹತ್ತಿರದ ದಾಯಾದ್ರನ್ನು ಬಿಡೋಕ್ಕಾಗೋಲ್ಲ, ಹಾಗೆಂತ ಇಟ್ಕೊಳ್ಳೋಕ್ಕಾಗೋಲ್ಲ. ಡಿ ವಿ ಜಿಯವರ ಜ್ಞಾಪಕ ಶಾಲೆಯ ಡಾಕ್ಟರ್ ಗುಂಡಣ್ಣನವರ ಚಿತ್ರ ಬರುತ್ತೆ. ಅಲ್ಲಿ ಗುಂಡಣ್ಣನವರ ಸ್ನೇಹಿತರು ನಾರದರು ಒಮ್ಮೆ ಗುಂಡಣ್ಣನವರ ಮನೆಯಲ್ಲಿ ಏನೋ ಉಪನಯನವೋ ಯಾವುದೋ ಸಮಾರಂಭ ನಡೀತಾ ಇದ್ದಾಗ ಅವರು ಬರಲಿಲ್ಲ, ಇವರು ಬರಲಿಲ್ಲ ಅಂತ ಹೇಳ್ತಾ ಅಪಾನವಾಯು ಬರಲಿಲ್ಲ ಅಂತಂದ್ರಂತೆ. ಅದು ಯಾಕೆ ಬರುತ್ತೆ, ಹಾಗೆಲ್ಲ ಹೇಳಿ ಕೇಳಿ ಬಂದರೆ ಅದಕ್ಕೆ ಆ ಹೆಸರು ಯಾಕೆ ಅಂತ ಗುಂಡಣ್ಣನವರು ಅಂತಾರೆ. ಆಗ ಡಿ ವಿ ಜಿಯವರು ಏನು ವಿಷಯ ಅಂದರೆ, ಅಯ್ಯೋ ಪೆದ್ದೆ ನಿಂಗೆ ಗೊತ್ತಿಲ್ವಾ, ನಮ್ಮ ಬಂಧುಗಳು XYZ ಅವರಿಗೆ ಆ ಹೆಸರಿಟ್ಟಿರೋದು ಅಂತ. ಯಾಕೆ ಅಂದರೆ ಯಾವುದು ಒಳಗಿಟ್ಕೊಳ್ಳೋದು ಕಷ್ಟವೋ ಹೊರಗೆ ಬಿಡೋದು ಅನಿಷ್ಟವೋ ಅದಕ್ಕೆ ಅಪಾನವಾಯು ಅಂತಾರೆ. ಅವ್ರನ್ನ ಒಳಗೆ ಕಟ್ಕೊಳ್ಳೋಕ್ಕಾಗೋಲ್ಲ, ಹೊರಗೆ ನಟ್ಟೋಕ್ಕಾಗೋಲ್ಲ. ಈ ಕಾರಣದಿಂದ ಬಂದಿರೋದು ಕಷ್ಟ ಅಂತ. ಹಾಗೆ ಸಮಾರಂಭಗಳು ಮಾಡಿದಾಗ ಬಂಧುಗಳನ್ನು ಕರೀದೇ ಇರೋಕ್ಕಾಗೋಲ್ಲ, ಬಂದ ಮೇಲೆ ಅವ್ರನ್ನ ಸುಮ್ಮನೆ ಕೂಡಿಸೋಕ್ಕಾಗೋಲ್ಲ, ನಿಭಾಯಿಸೋಕ್ಕಾಗೋಲ್ಲ, ಬಹಳ ಒದ್ದಾಟ ಆಗುತ್ತದೆ. ಮುಂಜಿ ಊಟಕ್ಕೆ ಬಂದು ಬಂಜೆಯು ಮಕ್ಕಳನ್ನು ಕಂಡಂದದಲ್ಲಿ ಸಂಜೆವರ ಮುಂಡುಂಡು ಕಡೆಗಾ ಮಜ್ಜಿಗನ್ನದಲ್ಲಿ ಗಂಜಿಯಿತ್ತೆಂದೆಂಬ ನಂಜಿನ ಬಿಂಜನುಡಿಯನ್ನು ನುಡಿಯುವವರು ಅಂತ ರಾಜರತ್ನಂ ಅವರು ಹಾರ್ಮೋನಿಯಂ ಹಗರಣ ಅಥವಾ ನಿಂಗನಿರ್ಯಾಣ ಅನ್ನೋ ತಮ್ಮ ವಿಡಂಬನ ಕಾವ್ಯದಲ್ಲಿ ಹೇಳ್ತಾರೆ. ಮುಂಜಿ ಊಟಕ್ಕೆ ಬಂದು ಬಂಜೆ ಮಕ್ಕಳನ್ನ ಕಣ್ಣು ಬಾಯಿ ಬಿಟ್ಕೊಂಡು ನೋಡೋ ಹಾಗೆ ಸಂಜೆವರಂ ಉಂಡುಂಡು ಕಡೆಗೆ ಮಜ್ಜಿಗನ್ನದಲ್ಲಿ ಗಂಜಿ ಹಾಕಿದ್ರು ಅಂತ. ಮಜ್ಜಿಗೆ ಗಂಜಿ ಸೇರಿಸಿದ್ರು, ಅಕ್ಕಿ ಗಂಜಿ ಸೇರಿಸಿದ್ರು, ಅನ್ನದ ಗಂಜಿ ಅಂತ ಗೇಲಿ ಮಾಡಿಕೊಂಡು ಬೈಕೊಂಡು ಹೋಗ್ತಾರೆ ಅಂತ. ಈ ಥರ ದಾಯಾದ ವ್ಯವಹಾರ. ಬಂದವ್ರಿಗೆ ಕೆಲಸ ಕೊಡಬೇಕು. ಅಲ್ಪ ಸ್ವಲ್ಪದ ಕೆಲಸ ಕೊಟ್ಟರೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಾರೆ. ಮಂಡಿಯಿಂದ ಸೌದೆ ತೊಗೊಂಡು ಬನ್ನಿ ಅಂತಂದರೆ ಅವಮಾನ. ಅಕ್ಸಾಲಿಗನ ಅಂಗಡಿಯಿಂದ ಬಂಗಾರದ ಒಡವೆ ತೊಗೊಂಡು ಬನ್ನಿ ಅಂದರೆ ಬಹುಮಾನ. ಹೀಗೆ ಎಷ್ಟೋ ಇರುತ್ತೆ. ಮುಂದೆ ಇರಬೇಕು, ಕಲಶ ಕನ್ನಡಿ ಹಿಡಿಯಬೇಕು ಅಂತ ಹೇಳಿಬಿಟ್ಟು. ಎಲ್ಲ ಕೆಲಸಗಳಲ್ಲೂ ಅಷ್ಟೇ, ಯಾರೂ ಪರಿಚಾರಿಕೆಗೆ ಸಿದ್ಧ ಇರೋದಿಲ್ಲ. ಕೃಷ್ಣ ಮಾತ್ರ ಸಿದ್ಧ ಇದ್ದವನು. ರಾಜಸೂಯ ಯಾಗದಲ್ಲಿ ಬಂದ ಸಾಧು ಸಜ್ಜನರ ಪಾದ ಪ್ರಕ್ಷಾಳನ ಮಾಡುವ ಕೆಲಸ ಮಾಡ್ತೀನಿ ಅಂತ ಅವನು ಸ್ವೀಕಾರ ಮಾಡಿಕೊಂಡಿದ್ದು, ಅವನೇ ತೆಗೆದುಕೊಂಡ ಕೆಲಸವಾಗಿತ್ತು. ದುರ್ಯೋಧನನಿಗೆ ಬೊಕ್ಕಸವನ್ನು ನೋಡಿಕೊಳ್ಳೋದು ಕೆಲಸ, ಅದು ಇವನಿಗೆ. ಬೊಕ್ಕಸದ ಮೇಲ್ವಿಚಾರಣೆ ದುಶ್ಯಾಸನನಿಗೆ. ಆದರೆ ರಾಜರುಗಳಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡುವ ಕೆಲಸ ದುರ್ಯೋಧನನಿಗೆ ಕೊಟ್ಟಿದ್ದು. ತುಂಬ ಒಳ್ಳೆಯದಲ್ವ, ರಾಜರುಗಳ ಜೊತೆಗೆ ಮಾತನಾಡುವ, ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ತಕ್ಕಂಥದ್ದು ಎಲ್ಲ ಅವಕಾಶ ಇರುತ್ತಲ್ಲ. ನಿಮ್ಮ ರಾಜ್ಯ ಹೇಗಿದೆ, ನಿಮ್ಮ ಮೇಲೆ ಪಾಂಡವರು ಯಾವ ಥರ ಯುದ್ಧ ಮಾಡಿದ್ರು, ನಿಮ್ಮನ್ನು ಏನಾದರೂ ತುಂಬ ಹಿಂಸೆ ಮಾಡಿದ್ರಾ, ಏನಾದರೂ ತುಂಬ ಗುಂಜುಕೊಂಡ್ರಾ, ಕಿತ್ಕೊಂಡ್ರಾ ಅಂತೆಲ್ಲ ಕೇಳಬಹುದು, ದುಃಖ ವಿಚಾರಿಸ್ಬೋದು, ಮತ್ತು ಕೆರಳಿಸ್ಬೋದು. ಅಷ್ಟು ಮಾಡಿರ್ಬೋದು ದುರ್ಯೋಧನ, ಅದು ಗೊತ್ತಿಲ್ಲ ನಮಗೆ. ಹಾಗೆಲ್ಲ ಉಂಟು. ಮತ್ತು ಏನೆಲ್ಲ ಕಪ್ಪ ಕಾಣಿಕೆ ಕೊಟ್ಟರು, ಅವರ ಬೊಕ್ಕಸ ಎಷ್ಟು ಬೆಳೆಯಿತು ಅಂತ ಕೂಡ ನೋಡ್ಕೊಳ್ಬಹುದು. ಸಂತೋಷ ಪಡಬೇಕಲ್ವ ಈ ಕೆಲಸ ಬಂದಿದ್ದಕ್ಕೆ. ಸಂಕಟ ಬೇರೆ ಪಡ್ತಾ ಇದ್ದಾನೆ. ನಮೇ ಹಸ್ತ ಸಮಭವತ್ ವಸ್ತು ತತ್ ಪರಿಗೃಹತಃ. ಆ ದುಡ್ಡು ಕಾಸು ತೊಗೊಂಡು ಕೈ ಸೋತೋಗ್ಬಿಟ್ಟು, ಕೈ ಭಾರ ಆಗಿಬಿಟ್ಟು ರಟ್ಟೆ ಬಿದ್ದೋಯ್ತು ಅಂತಂತಾನೆ. ನನ್ನ ಬಂಧುವರ್ಗದವರು ಬರಿದ್ರು, ವರಸೆಗೆ ದೊಡ್ಡಮ್ಮ. ಅವರ ಮಗನಿಗೆ ಮದುವೆ ಆದಾಗ ಒಂದು ಪುಣ್ಯಕ್ಷೇತ್ರದಲ್ಲಿ ಆಯಿತು. ಮದುವೆ ದಿವಸ ಬೆಳಗ್ಗೆ ಕ್ಷೇತ್ರಾಧಿದೇವತೆಯನ್ನು ನೋಡಬರಬೇಕು ಅಂತ ನನ್ನ ತಾಯಿ ಮತ್ತು ನನ್ನ ಚಿಕ್ಕಮ್ಮ ಇನ್ನು ಕೆಲವರು ಹೋಗಿ ಬಂದರು. ಆದರೆ ಅವರು ವರಸೆಯ ದೊಡ್ಡಮ್ಮ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಬೆರಳು ಬಿಟ್ಟು ಅಂತೆಲ್ಲ ಹಾಗೆ ಲೆಕ್ಕ ಉಂಟಲ್ಲ, ಆ ಥರ ಒಂದು 2-3 ಬೆರಳೋ ಬಿಟ್ಟು ಅವರು ದೊಡ್ಡಮ್ಮ. ಅವರು ಅಸಮಾಧಾನಗೊಂಡರು. ಮದುವೆಗೆ ಬಂದವರು ದೇವಸ್ಥಾನಕ್ಕೆ ಹೋಗಿಬಿಟ್ರಲ್ಲ ಅಂತ. ಆಮೇಲೆ ಮುಹೂರ್ತದ ಮುನ್ನವೇ ಬಂದರು, ಎಲ್ಲ ನಡೆಯಿತು.
ಆದರೆ ಅವ್ರನ್ನ ಊರಿನಲ್ಲಿ ಕೇಳಿದ್ರಂತೆ, ಏನು ರಾಜಲಕ್ಷ್ಮಮ್ಮ ಅವರೇ, ನೀವು ಇಷ್ಟು ಸಣ್ಣ ಆಗಿಬಿಟ್ರಿ ಅಂದರೆ ಮಗನ ಮದುವೆಯಲ್ಲಿ ಬೆಳಗ್ಗೆ 2 ಗಂಟೆ ಹೊತ್ತು ನಾನು ಎಲ್ಲ ಸಾಮಾನುಗಳನ್ನು ನಾನೇ ತೆಗೆದುಕೊಂಡು ಬಂದು ಕೊಟ್ಟಿದ್ದು ಪುರೋಹಿತರಿಗೆ, ಹಾಗಾಗಿ ಸಣ್ಣ ಆದೆ ಅಂತ. ಈ ರೀತಿಯಲ್ಲಿ ದುರ್ಯೋಧನ ಈ ಬೊಕ್ಕಸಕ್ಕೆ ಕಪ್ಪ ಕಾಣಿಕೆ ತೆಗೆದುಕೊಂಡು ರಟ್ಟೆ ಸೋತೋಯ್ತು, ಹೊಟ್ಟೆ ಬಳಲ್ತು, ಮೈಯೆಲ್ಲ ಸಣ್ಣಮಾಯಿತು. ಅತಿಷ್ಠಂತ ಮೈ ಶ್ರಾಂತೆ ಗೃಹ್ಯ ದೂರಾಹೃತಂ ವಸು, ತುಂಬ ಸುಸ್ತಾಗ್ಬಿಡ್ತು ನನಗೆ ಅಂತ. ಮತ್ತು ಇಷ್ಟು ನಾನು ಬಳಲಿದ್ರು ಅವ್ರು ಮಾತ್ರ ಬಳಲಿಲ್ಲ, ಬೇಕಾದಂತೆ ಇದ್ದರು. ನನಗಂತೂ ಇದರ ಬಗ್ಗೆ ತುಂಬ ಸಿಟ್ಟು ಹತ್ತಿ ಕೋಪ ಮಾಡಿಕೊಳ್ಳೋಣ ಅಂತಂದರೆ ಶಿಶುಪಾಲ ಇವಾಸ್ಮಾಕಂ ಗತಿಸ್ಯಾನ್ನಾತ್ರ ಸಂಶಯ, ಮುನಿಸ್ಕೊಂಡ್ರೆ ಶಿಶುಪಾಲನ ಗತಿ ಎಲ್ಲಾಗುತ್ತೋ ಅಂತ ಸುಮ್ಮನೆ ಆದೆ ಅಂತ. ಆ ಭಯವೂ ಕೂಡ ಅವನಿಗೆ ಇದೆ. ಈ ರೀತಿಯಾಗಿ ಇವನು ದುರ್ಯೋಧನ ಬೇಕಾದಷ್ಟು ಧೂರ್ತತೆಯನ್ನು ಮಾಡಿಕೊಂಡು ತಂದೆಗೆ ವರದಿ ಒಪ್ಪಿಸ್ತಾ ಇದ್ದಾನೆ. ಕುಮಾರವ್ಯಾಸ ಅಂತೂ ಹೇಳ್ತಾನೆ, ನೋಡು ಮೈಸಭೆಯಲ್ಲಿ ಬಾಗಿಲು ಅಂತ ಭಾವಿಸಿಕೊಂಡು ಗೋಡೆಗೆ ಡಿಕ್ಕಿ ಹೊಡೆದು ತಲೆ ಬೋರೆ ಬಂದಿದೆ ಅಂತ ಅದನ್ನು ಮುಟ್ಟಿ ಸವರಿ ಗುಬುಟವನ್ನು ಮುಟ್ಟಿ ಸವರಿದನು, ಸವರ್ತಾನಂತೆ. ಕಣ್ಣು ಕಾಣಿಸೋದಿಲ್ವಲ್ಲ, ಹಾಗಾಗಿ ಸವರಿ ಬೈ ಟಚ್ ಈ ಫೀಲ್ಸ್, ಅಯ್ಯೋ ಪಾಪ ಇಷ್ಟು ತಲೆಗೆ ನಗ್ಗು ಹೋಯ್ತಲ್ಲ, ಹೀಗಾಯ್ತಲ್ಲ ಅಂತಂದುಕೊಂಡು ಮತ್ತೆ ಈಗ ನನಗೆ ಸಾಯೋದಕ್ಕೆ ಅನುಮತಿ ಕೊಡು ಅಂತಾನೆ. ಒಬ್ಬರನ್ನ ಸಾಯೋದಕ್ಕೆ ಅನುಮತಿ ಕೇಳೋದೇನೆ ಸಾಯಿಸೋದಕ್ಕೆ ಅನುಮತಿ ಅಷ್ಟೇ, ಇನ್ಯಾವುದಕ್ಕೂ ಅಲ್ಲ. ಸಾಯೋದಕ್ಕೆ ಅವನೇನು ಕಟ್ಟಾಕಿಟ್ಕೊಂಡಿದ್ದಾನ ಅಥವಾ ವಿಷ ಬೆಂಕಿ ಇತ್ಯಾದಿಗಳಿಗೆ ಯಾವುದಕ್ಕೂ ಅಡ್ಡಿ ಬರ್ತಾ ಇದ್ದಾನ? ಇಲ್ಲ. ಬೆದರಿಸುವಂಥದ್ದು, ಬ್ಲ್ಯಾಕ್ ಮೇಲಿಂಗು, ಇವನಿಗೂ ಅದು ಬೇಕಾಗಿದೆ. ಆಮೇಲೆ ಪಾಂಡವರನ್ನು ಹೇಗಾದರೂ ಬರಮಾಡಿಕೊಳ್ಬೇಕು ಅಂತಂದಾಗ ಇಡೀ ಲೈಫ್ ಟೈಮ್ ಪ್ರಾಜೆಕ್ಟ್ ದುರ್ಯೋಧನ ಮಾಡಿದ್ದು ಒಂದೇ ಕಟ್ಟಡ ಕಟ್ಟಿಸಿದ್ದು. ಅದೊಂದು ದೇವಸ್ಥಾನ ಅಲ್ಲ, ಒಂದು ಸರೋವರ ಅಲ್ಲ, ಒಂದು ಧರ್ಮಛತ್ರ ಅಲ್ಲ, ಜೂಜು ಕಟ್ಟೆನ ಕ್ಯಾಸಿನೋವನ್ನು ಕಟ್ಟಿಸಿದ್ದು. ಧೃತರಾಷ್ಟ್ರ ಸ್ಯಾಂಕ್ಷನ್ ಮಾಡಿದ್ದು, ದುರ್ಯೋಧನ ಕಟ್ಟಿಸಿದ್ದು. 1000 ಕಂಬಗಳ ಬಂಗಾರದ ಮಾಡಗಳ ಅಲಂಕಾರ ಇರತಕ್ಕಂಥ ಒಂದು ದ್ಯೂತ ಸಭೆಯನ್ನು ಮಾಡಿದ್ದು ಅಂತೆಲ್ಲ ಬರುತ್ತದೆ. ಬಹಳ ವಿಸ್ತಾರವಾಗಿ ಅದರ ವರ್ಣನೆಯೆಲ್ಲ ಮೂಲ ಮಹಾಭಾರತದಲ್ಲಿ ಬರುತ್ತದೆ. ಆಮೇಲೆ ನಾವು ಧೃತರಾಷ್ಟ್ರನನ್ನು ಕಾಣುವಂಥದ್ದು ದ್ಯೂತಕ್ಕಾಗಿ ವಿದುರನನ್ನು ಕಳಿಸಿಕೊಡ್ತಾನೆ. ವಿದುರ ಹೇಳ್ತಾನೆ, ಬೇಡ, ಇದು ಅನ್ಯಾಯವಾಗುತ್ತದೆ. ಅವರು ಮೋಸದ ದ್ಯೂತದಲ್ಲಿ ಮಾಯಾ ದುರೋದರದಲ್ಲಿ ಸೋತು ಕುಲಕ್ಷಯವೇ ಆದೀತು ಅಂತ. ಕೇಳುವುದಿಲ್ಲ, ಇದು ಸ್ನೇಹದಲ್ಲಿ ಮಾಡುವುದು, ನಿನಗೆಲ್ಲ ಇಲ್ಲದ ಜಾಗದಲ್ಲಿ ಸಂದೇಹ, ನೀನು ಸುಮ್ಮನೆ ಇಲ್ಲದ ಸಲ್ಲದ ಊಹೆ ಮಾಡಿಕೊಳ್ತಾ ಇದೆಯಾ ಅಂತ ಅವನು ಬಾಯೇ ಬಡಿತಾನೆ. ಏನು ಮಾಡ್ತಾನೆ ಪಾಪ ವಿದುರ? ಹೋಗ್ತಾನೆ ಪಾಂಡವರಿಗೆ ಹೇಳ್ತಾನೆ. ಆದರೆ ನೋಡಿ, ಪಾಂಡವರು ಅವಿವೇಕಿಗಳು. ಕೆಮ್ಮಿದರೆ ಸೀನಿದ್ರೆ ಕೃಷ್ಣನ ಕೇಳಬೇಕು ಅನ್ನೋರು ಈಗ ಮಾತ್ರ ಸರಕ್ಕಂತ ಹೊಸ ಬಟ್ಟೆ ಕಟ್ಕೊಂಡು ಕಿರೀಟ ತಗಲಿಸ್ಕೊಂಡು ಬಂದೇ ಬಿಡ್ತಾರೆ. ಆಮೇಲೆ ನಡೆದದ್ದು ಗೊತ್ತೇ ಇದೆ ನಮಗೆ. ಆಗ ತುಂಬ ಮುಂದೆ ಕೂತಿದ್ದಂತೆ ಧೃತರಾಷ್ಟ್ರ ಆ ಜೂಜು ಕಟ್ಟೆಯಲ್ಲಿ. ಕಣ್ಣು ಕಾಣಿಸ್ದೇ ಇದ್ದರು ನೋಡಿ, ಪಕ್ಕದಲ್ಲೇ ವಿದುರನ್ನು ಕೂಡಿಸ್ಕೊಂಡು ಸಂಜಯನೂ ಇದ್ದ. ಏನು ಗೆದ್ದರು? ಕಿಂಚಿತಂ ಕಿಂಚಿತಂ ಇತಿ ಶಾಕಾರಂ ನಾಭ್ಯರಕ್ಷತ. ಮತ್ತೇನಿದ್ದ ಅಂತ ಹಾಹಾಕಾರ ಮಾಡ್ತಾ ಇದ್ದಂತೆ. ಕಾಣಿಸಲ್ವಲ್ಲ, ಕುಂಟನಿಗೆ 8 ಚೇಷ್ಟೆ ಆದರೆ ಕುರುಡನಿಗೆ 108 ಚೇಷ್ಟೆ ಅಂತ ಯಾರು ಅಂಗವಿಕಲರು ಬೇಸರ ಪಟ್ಕೊಳ್ಬಾರ್ದು. ಈ ನೀಚತೆಯ ಕಾರಣ ಗಾದೆ ಬಂತು. ಹಾಗಾಗಿ ಕೇಳ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ದ್ರೌಪದಿಯನ್ನು ಪಣ ಒಡ್ಡಿದ್ದೀನಿ ಅಂದಾಗ ಮತ್ತೆ ಕೇಳಿದಂತೆ, ಕಿಂಜಿತಾ ದ್ರೌಪದಿ ತೇನ. ಅಂದರೆ ನೋಡಿ ಅವನಿಗೆ ಯಾವ ಮಟ್ಟದಲ್ಲಿದೆ ಅಂದರೆ, ಅಂದು ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆಲ್ಲೋಕ್ಕಾಗಲಿಲ್ವಲ್ಲ, ಈಗಲಾದರೂ ಗೆಲ್ಲಕೊಳ್ಳೋಣ ಅಂದರೆ ತುಂಬಿದ ಸಭೆಯಲ್ಲಿ ಅವಳನ್ನು ತಂದು ನಿಲ್ಲಿಸೋವರೆಗೂ ಅವನಿಗೆ ಸಂತೋಷ ಅನ್ನೋದು ನೋಡೋಕ್ಕಂತೂ ಇವನಿಗೆ ಆಗೋಲ್ಲ. ಆದರೆ ಮಗ ಮಾಡಬೇಕು ದುಷ್ಟ ಕಾರ್ಯವನ್ನು, ಅದರಿಂದ ತನಗೆ ಸಂತೋಷ ಅನ್ನುವುದು ನಮಗೆ ಕಾಣಿಸುತ್ತದೆ. ಆಮೇಲೆ ದ್ರೌಪದಿ ಎಷ್ಟು ಮೊರೆ ಇಟ್ಟರೂ ಕಣ್ಣಿಲ್ಲವಲ್ಲ, ಕಿವಿಯೂ ಇಲ್ಲವಲ್ಲ, ಏನೊಂದೂ ಆಗಲಿಲ್ಲ. ಕಡೆಯಲ್ಲಿ ಅಕ್ಷಯಾಂಬರ ಪ್ರಕರಣ ಪ್ರಕ್ಷಿಪ್ತ ಅಂತ ಕ್ರಿಟಿಕಲ್ ಎಡಿಷನ್ ಹೇಳುತ್ತದೆ. ಆದರೆ ಒಟ್ಟಿನಲ್ಲಿ ದಿವ್ಯವಸ್ತ್ರಗಳಂತೂ ಒಳಗೆ ಬಂತು ಅನ್ನೋದನ್ನು ಪರಿಷ್ಕೃತ ಆವೃತ್ತಿ ಒಪ್ಪಿದೆ. ಯಾವುದೇ ಏನೇ ಇದ್ದರೂ ದ್ರೌಪದಿಯ ಮಹಾತ್ಮ್ಯ ಗೊತ್ತಾದ ಮೇಲೆ ಈಗ ನಿನಗೇನಾದ್ರು ವರ ಕೊಡ್ತೀನಿ ಅಂತ ಕೇಳಿದ್ದು. ಅಂದರೆ ಬಿಸಿ ತಾಕದೊರೆತು ಬುಡಕ್ಕೆ ಬೆಂಕಿ ಬಿದ್ದೊರೆತು ಕೂಡ ಇವನು ಮಿಸುಕಾಡುವಂಥವನಲ್ಲ. ಅದನ್ನು ಒಳ್ಳೆತನ ಅಂತನ್ನೋಲ್ಲ. ಹೇಗಾದರೂ ಮಾಡಿ ರಾಜಿ ಮಾಡಿಕೊಂಡು ಬಚಾವಾಗಬೇಕು ಅನ್ನುವಂತಹ ಒಂದು ರೀತಿಯಾದ ಧೂರ್ತವ ಬದುಕಿನ ರೀತಿ ಅಂತ ಅನಿಸುತ್ತದೆ. ಆಮೇಲೆ ಪಾಂಡವರು ಕಾಡಿಗೆ ಹೊರಟರು. ದ್ಯೂತ ಮಾಡಿಕೊಂಡು ಮತ್ತೆ ಪುನರ್ದ್ಯೂತ ಆಗುತ್ತದೆ. ಅದು ಧರ್ಮರಾಜನ ಅವಿವೇಕದ ಪರಾಕಾಷ್ಠೆ. ಅವನನ್ನು ಬೈಯುವಾಗ ಅದನ್ನು ಚೆನ್ನಾಗಿ ವಿಸ್ತರಿಸ್ತೀನಿ. ಆದರೆ ಮತ್ತೆ ಅನುದ್ಯೂತ ಅಂತ ಅದನ್ನು ಕರೀತಾರೆ. ಆ ಅನುದ್ಯೂತಕ್ಕೆ ಧೃತರಾಷ್ಟ್ರ ಅಪ್ಪಣೆ ಕೊಡ್ತಾನೆ.
ವಿದುರ ಹೇಳ್ತಾನೆ, ಈಗಷ್ಟೇ ಆಗಿದೆ ಅನರ್ಥ, ನಿನ್ನ ಮಕ್ಕಳನ್ನೆಲ್ಲ ಕೊಲ್ತೀವಿ, ರಕ್ತ ಕುಡಿತೀವಿ, ತೊಡೆ ಮುರಿತೀವಿ ಅಂತೆಲ್ಲ ಪ್ರತಿಜ್ಞೆ ಮಾಡಿ ಹೋದ ಮೇಲೆ ಮತ್ತೆ ಕರೆಸ್ಕೊಂಡು ಜಗಳ ಆಡಬೇಡ. ದ್ರೌಪದಿಗೆ ಸಾಮ್ರಾಜ್ಯವನ್ನೆಲ್ಲ ಕೊಟ್ಟಾಯ್ತಲ್ಲ, ಅವ್ರ ಹತ್ಲಾಗಿ ಹೋಗಲಿ, ಇನ್ನು ಆಗಿದ್ದ ವೈಮನಸ್ಯವನ್ನು ಮರೀಲಿ ಅಂತ. ಇಲ್ಲ ಇಲ್ಲ, ಈಗ ನಡೆದದ್ದು ಮತ್ತೆ ಬೆಳೀಲೇಬೇಕು, ಅವರು ಒಪ್ಪುತ್ತಾ ಇಲ್ವಲ್ಲ, ಮಕ್ಕಳನ್ನ ನಾನೇನು ತಡೆಯೋಕ್ಕಾಗೋಲ್ಲ, ಬೆಳೆದ ವೈರ ಚೆನ್ನಾಗೇ ಬೆಳೆದು ಬಿಡಲಿ ಅಂತಾನೆ. ಇವನದೊಂಥರ ಹೋಮಿಯೋಪತಿ ಪದ್ಧತಿ, ಚೆನ್ನಾಗಿ ಅಗ್ರವೇಟ್ ಮಾಡಿ ಮತ್ತೆ ರೋಗವನ್ನು ಗುಣ ಮಾಡೋಣ ಅಂತ. ಏನು ಘಟವೇ ಇಲ್ಲ, ಇನ್ನು ಮಠ ಎಲ್ಲಿಂದ ಬಂತು, ಆ ರೀತಿಯಾಗಿ ಆಗುತ್ತದೆ. ಒಟ್ಟಿನಲ್ಲಿ ದೇ ಡೋಂಟ್ ನೋ ದಿ ಹೋಮ್ ಟ್ರೂತ್ಸ್ ಆಫ್ ರಿಯಾಲಿಟಿ. ಪಾಂಡವರು ಕಾಡಿಗೆ ಹೋದರು. ಮಾಸದ ಮುನಿಸು, ಕಹಿ, ಕೋಪ, ಸೇಡು ಎಲ್ಲ ಉಳಿಯಿತು. ಸುಭಿಕ್ಷವಾದ ಎಷ್ಟೋ ದೇಶಗಳು ಆ ಯುದ್ಧದಿಂದಾಗಿ ನಾಶವಾದವು. ಯುದ್ಧ ಕೆಟ್ಟದ್ದು ಅಂತಂತಾರೆ ನಿಜ, ಆದರೆ ಆ ಕೆಟ್ಟ ಯುದ್ಧದವರೆಗೂ ಪಾಂಡವರನ್ನು ತಳ್ಳಿದ್ದು ಯಾರು ಅಂತ ನೋಡೋಲ್ಲ. ಇವತ್ತು ವಿಜಯವಾಣಿನಲ್ಲಿ ಬರಗು ರಾಮಚಂದ್ರಪ್ಪನವರು ಶ್ರೀಮುಖದಿಂದ ಅಪ್ಪಣೆ ಕೊಡಿಸಿದ್ದಾರೆ, ಈ ಮೂಢನಂಬಿಕೆ, ಕಂದಾಚಾರ ಇತ್ಯಾದಿಗಳನ್ನು ಹಾಗೆ ನೋಡ್ಕೋಬೇಕು, ಹೀಗೆ ನೋಡ್ಕೊಳ್ಬೇಕು ಅಂತೆಲ್ಲ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹೂವು ಇಡೋದು ಎಂಥ ಮಹಾ ಮೂಢನಂಬಿಕೆ ಆಗುತ್ತೆ. ಇವರು ಎಲ್ಲರ ಮೇಲೂ ಕಿವಿ ಮೇಲೆ ಫ್ಲವರ್ ಪಾಟ್ಗಳನ್ನೇ ಇಡ್ತಾ ಇರ್ತಾರಲ್ಲ, ಅದಕ್ಕೆ ಮಾತ್ರ ಹೋಗೋಲ್ಲ ಅಂತ ಆಗ ಮೊಂಡುತನ ಮಾಡೋದು. ಈ ಸರ್ಕಾರ ನರಸತ್ ಸರ್ಕಾರ, ನಾಚಿಗೆಟ್ಟ ಸರ್ಕಾರ. ಅಯೋಗ್ಯ, ನೀನು ಹೋಗು ಅತ್ಲಾಗೆ, ನಿನ್ನ ಕೈನಲ್ಲಿ ರಾಜ್ಯೋತ್ಸವದ ಅಂದರೆ ನಾಡ ಹಬ್ಬವಾದ ಆ ದಸರಾದ ಉತ್ಸವವನ್ನು ಉದ್ಘಾಟನೆಯೇ ಮಾಡಿಸೋದಿಲ್ಲ ಅಂತನಬೇಕು. ಅಂದರೆ ಅದಕ್ಕೆ ಪರವಾಗಿಲ್ಲ, ಅವರು ತಮ್ಮ ಲೇಖನದಲ್ಲಿ ಅದನ್ನೆಲ್ಲ ಸಮರ್ಥನೆ ಮಾಡೋಕ್ಕೆ ನೋಡಿದ್ದಾರೆ. ಅಪ್ಪಿ ತಪ್ಪಿ ಕೂಡ ಇಸ್ಲಾಂ, ಕ್ರೈಸ್ತ ಮತಗಳ ನಂಬಿಕೆ ಮತ್ತೊಂದು ಅಲ್ಲಿ ಸೇರಿಲ್ವಲ್ಲ ಯಾಕೆ ಅಂತ ಹೇಳಿಯೇ ಇಲ್ಲ. ಚೇಳು ಕಚ್ಚಿದ ಕಳ್ಳರಂತೆ ಕೂತಿದ್ದಾರೆ. ನೋಡಿದಾಗ ಗೊತ್ತಾಗುತ್ತದೆ ಯಾವ ರೀತಿಯಾದದ್ದು ಈ ಧೂರ್ತತ್ವ ಅಂತ. ಅವರು ಹೇಳ್ತಾರೆ, ಬರಗು ರಾಮಚಂದ್ರಪ್ಪನವರು, ನಮ್ಮ ಕರ್ನಾಟಕದ್ದು, ಕನ್ನಡದ್ದು ದುರ್ಯೋಧನ ಪ್ರಜ್ಞೆ ಅಂತ. ಕಂಡವ್ರಂತಿ ಸೀರೆ ಬಿಚ್ಚೋದಾ, ಅದೇ ದುರ್ಯೋಧನ ಪ್ರಜ್ಞೆ ಅಂದರೆ. ಕಂಡವ್ರ ಮನೆ ಕಿತ್ಕೊಳ್ಳೋದಾ, ಮನೆ ಮುರುಕ್ತನ ಮಾಡುವುದಾ, ಈ ಮಟ್ಟಕ್ಕೆ ಹೋದ ಮೇಲೆ ಪಾಂಡವರು ಹಿಂಸಾ ಪೀಡಕರು ಮತ್ತು ಹಿಂಸಾ ರತಿಗಳು, ಪಾಪಿಷ್ಟರು ಅಂತೆಲ್ಲ ಕೋಲಾಹಲ ಮಾಡುವುದು. ಇದರೊಳಗೆ ಯಾವ ನೆಲೆಯೂ ಇಲ್ಲ, ಯಾವ ಬೆಲೆಯೂ ಇಲ್ಲ. ಪಾಂಡವರು ವಸ್ತುತಃ ಯುದ್ಧ ಬೇಡ ಬೇಡ ಅನ್ನುವ ಜಾತಿಗೆ ಸೇರಿದವರಾಗಿದ್ದರೆ ಅವ್ರನ್ನ ಮತ್ತೆ ಮತ್ತೆ ಎಳೆದು ವೆನ್ ದೇ ಆರ್ ಕಾರ್ನರ್ಡ್ ಸೋ ಮಚ್ ಶುಡ್ ದೇ ನಾಟ್ ರಿಟ್ಯಾಲಿಯೇಟ್? ಇವರು ತಾನೇ ಮಾಡೋದಿಲ್ವಾ? ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಸೋಕಾಳು ಬುದ್ಧಿಜೀವಿಗಳು ಕೂಡ ಬೆಲ್ಲಕ್ಕೆ ಜಜ್ಜಿದ ಕಲ್ಲಂಗೆ ಕೂತಿರ್ತಾರೆ, ಏನು ತಮ್ಮದಲ್ಲ ಅಂತ ನಾಲಿಗೆಗಳೇ ಬಿದ್ದೋಗಿರುತ್ತವೆ. ಪಾಂಡವರು ಕಾಡಿಗೆ ಹೋಗುವಾಗ ಇಲ್ಲಿಲ್ಲದ ಕಳವಳ ಆಗಿಬಿಡುತ್ತೆ. ಈಗ ನೋಡಿ, ಧೃತರಾಷ್ಟ್ರನಿಗೆ ಅವರಿಗೆ ಕೋಪ ಬಂದಿದೆ ಅಂದಾಗ ಜಗತ್ತಿನ ಎಲ್ಲ ಲೂಸ್ ಮೋಷನ್ ಟ್ಯಾಬ್ಲೆಟ್ಸು ಅವನು ಕೊಟ್ಟಂತೆ ಆಗಿಬಿಡುತ್ತೆ. ಸಕಲ ಜಾಪಾಳ ಮಾತ್ರೆಗಳನ್ನು, ಎಪ್ಸಮ್ ಸಾಲ್ಟನ್ನು ಅವನಿಗೆ ಅರೆದು ಕುಡಿಸಿದಂತೆ ಆಗಿಬಿಡುತ್ತದೆ. ವಿದುರನ್ನು ಕೇಳೋಕ್ಕೆ ಶುರು ಮಾಡಿಬಿಡ್ತಾನೆ, ವಿದುರ 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 ಅಂತ. ಅವನಿಗೆ ಬೇಕಾಗೋದು ಆಗಲೇ ವಿದುರ, ಇನ್ಯಾವಾಗಲೂ ಅಲ್ಲ. ವಿದುರನ್ನ ಪಾಂಡವರು ಹೇಗೆ ಹೋದರು ಅಂತ ಕೇಳ್ತಾನೆ. ಹೇಗೆ ಹೋಗಿದ್ದೇನು, ಹೇಗೋ ಹೋಗ್ತಾರೆ ಅವರು ಸುಡುಗಾಡಿಗೆ, ಪಾಪ ಏನು. ಆಗ ಧರ್ಮರಾಜ ಮುಖ ಮುಚ್ಚಿಕೊಂಡು ಹೋದ. ಭೀಮ ಮೈ ಸಡಿಸಿ ತನ್ನ ಮಾಂಸಖಂಡಗಳನ್ನು, ತೋಳುಗಳನ್ನು ಪ್ರದರ್ಶನ ಮಾಡ್ತಾ ಹೋದ. ಅರ್ಜುನ ಮರಳು ತೂರ್ಕೊಂಡು ಹೋದ. ನಕುಲ ಸಹದೇವರು ಬೂದಿ ಮಣ್ಣುಗಳನ್ನು ಮೈಗೆ ಹಚ್ಚಿಕೊಂಡು ಹೋದರು. ದ್ರೌಪದಿ ಒದ್ದೆ ಬಟ್ಟೆನಲ್ಲಿ ಹತ್ತುಕೊಂಡು ಬೆರೆ ಹೊಯ್ಕೊಂಡು ಹೋದಳು. ಇವರಿಗೆ ಮುಂದೆಯಲ್ಲಿ ಅಥರ್ವ ವೇದದ ಮಂತ್ರಗಳನ್ನು, ಶಾಂತಿ ಮಂತ್ರಗಳನ್ನು ಹೇಳಿಕೊಂಡು ಅವರ ಪುರೋಹಿತನಾದಂಥ ಧೌಮ್ಯ ಹೋದ ಅಂತ ಅದಕ್ಕೆ ವಿಶೇಷವಾದ ಅರ್ಥಗಳನ್ನು ಎಲ್ಲ ಹೇಳ್ತಾರೆ. ಧರ್ಮರಾಜ ತನ್ನ ಕೋಪವನ್ನು ಕಣ್ಣಿನ ಮೂಲಕ ಕಿಡಿಗಾರುವಂಥ ಕೋಪವನ್ನು ತೋರಿಸಿದರೆ ಜಗತ್ತು ಸುಡುತ್ತದೆ ಅಂತ. ಇವನು ಯಾರನ್ನು ಸುಟ್ಟಬಲ್ಲ ಧರ್ಮರಾಜ? ಏನೂ ಇಲ್ಲ, ಎಂಥದ್ದು ಅಲ್ಲ. ಇದೊಂದು ನಿರ್ವಾಕವಿಲ್ಲದ್ದು ಈ ವ್ಯಾಖ್ಯಾನ. ಯಾತಕ್ಕೋ ಭೀಮಂದು ಸರಿಯಾಗಿದೆ, ಈ ಬಲದಿಂದ ತಾನು ಅವ್ರನ್ನೆಲ್ಲ ಬಲಿ ಹಾಕ್ತೀನಿ ಅಂತ. ಅರ್ಜುನ ಮರಳು ತೂರುವಂತೆ ನಾನು ಬಾಣದ ಮಳೆಯನ್ನು ತೂರ್ತೀನಿ ಅಂತ. ನಕುಲ ಸಹದೇವರು ತಮ್ಮ ದುಃಖ, ತಮ್ಮ ಸೌಕುಮಾರ್ಯ ಲೋಕಕ್ಕೆ ಕಂಡು ಅವರು ಕನಿಕರ ಪಡುವಂತೆ ಆಗಬಾರದು ಅಂತ ಮಣ್ಣು ಬೂದಿ ಹಚ್ಚಿಕೊಂಡು ಹೋದರು ಅಂತ. ದ್ರೌಪದಿ ಈ ಕುರುವನಿತೆಯರು, ದುರ್ಯೋಧನನ ಪತ್ನಿಯರೆಲ್ಲರೂ ಹೀಗೆ ಆಗ್ತಾರೆ, ಅವ್ರ ಸ್ಥಿತಿ ಹೀಗೆ ಬರುತ್ತದೆ, ಅದು ವೈಧವ್ಯದ ವೇಷ ಹಾಗೆ ಅಂತ ಮಾಡಿಕೊಂಡಳು ಅಂತ ಈ ರೀತಿಯಾದ ಕಲ್ಪನೆ ಉಂಟು. ಅದನ್ನು ಕೇಳಿ ಮತ್ತಷ್ಟು ಭಯ. ಕಂಗಾಲಾದಾಗ ವಿದುರ ಚೆನ್ನಾಗಿ ಬೈತಾನೆ ಅವನನ್ನು. ನೀನು ಪಾಂಡವ ಪಕ್ಷಪಾತಿ, ನನ್ನ ಮಕ್ಕಳು ಕಷ್ಟಪಟ್ಟು ಸಂಪಾದಿಸಿದ್ದೆಲ್ಲ ನಿನಗೆ ಕಣ್ಣೂರಿ ಆಗಿದೆ. ಕಷ್ಟಪಟ್ಟು ಏನು ಸಂಪಾದಿಸಿದ್ದು? ಎಲ್ಲಾದರೂ ಹಾಳಾಗೋಗು, ನೀನು ಪಾಂಡವರ ಜೊತೆಗೆ ಹೊರಟೋಗು ಅಂತಾನೆ. ಇನ್ನು 12 ವರ್ಷ ಮತ್ತೊಂದು ವರ್ಷ ಭಯವೇ ಇಲ್ವಲ್ಲ ಪಾಂಡವರದು. ಅದಕ್ಕೆ ವಿದುರ ಆಗ ಬೇಸರ ಪಟ್ಕೊಂಡು ಬಂದು ಬಿಡ್ತಾನೆ. ವಿದುರ ಹೋದ ಮೇಲೆ ಮತ್ತೆ ಇವನಿಗೆ ಸಂಕಟ ಶುರು ಆಗುತ್ತದೆ. ಸಂಜಯನನ್ನು ಹೇಳಿ ಕರೆಸ್ಕೋತಾನೆ. ಅವನು ಆಗಲೇ ಹೊರಟೋಗ್ಬಿಟ್ಟಿರ್ತಾನೆ, ಪಾಂಡವರವರೆಗೂ ಹೋಗಿರ್ತಾನೆ ಕಾಮ್ಯಕ್ವನಕ್ಕೆ. ಮತ್ತೆ ವಾಪಸ್ ಬರಮಾಡಿಕೊಳ್ತಾನೆ.
ಆಮೇಲೆ ಮೈತ್ರೇಯ ಬರ್ತಾನೆ ಮಹರ್ಷಿ, ಬಂದು ಇವನಿಗೆ ಚೀಮಾರಿ ಹಾಕ್ತಾನೆ, ಪಾಂಡವರಿಗೆ ಅನ್ಯಾಯ ಮಾಡಿದ್ದೀಯಾ ಅಂತ. ಆಗ ದುರ್ಯೋಧನ ಗೇಲಿ ಮಾಡ್ತಾ ತೊಡೆ ತಟ್ಟಿದಾಗ ತೊಡೆಯನ್ನೇ ಮುರಿದು ಭೀಮ ಕೊಲ್ಲಲಿ ಎನ್ನುವ ಶಾಪವು ಬರುತ್ತದೆ ಅಂತ ಉಂಟು. ಒಟ್ಟಲ್ಲಿ ಧೃತರಾಷ್ಟ್ರ ಅನಾಚಾರ ಮಾಡುವುದು ಸಂಕಟ ಪಡುವಂಥದ್ದು. ಇದು ಬಿಟ್ಟು ಇನ್ಯಾವುದೂ ಇಲ್ಲ. ಸಂತೋಷವನ್ನು ಅಲ್ಲಿ ಇಲ್ಲಿ ಆಗ ಈಗ ಪಡ್ತಾ ಇರ್ತಾನೆ ಮರೆಯಲ್ಲಿ ಕದ್ದು ಮುಚ್ಚಿ. ಒಮ್ಮೆಯೂ ಕೂಡ ಮನಸಾರ ಮಗನಿಗೆ ಹಿತ ಹೇಳಿಲ್ಲ, ಅದು ಬರುವಂಥದ್ದು. ಹಿತ ಹೇಳಿದರೆ ಅವನು ಕೇಳ್ತಿರಲಿಲ್ಲ. ಆದರೆ ಗಾಂಧಾರಿ ಮಾತ್ರ ಈ ಯಾವುದೇ ಸಂದರ್ಭದಲ್ಲೂ ಪೋಷಕವಾಗಿರಲಿಲ್ಲ ಅನ್ನೋದು ನೋಡಬೇಕು. ಅಷ್ಟು ಸಾಹಚರ್ಯ ಇದ್ದರೂ ಸ್ಪಷ್ಟವಾಗಿ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಳು. ಯಾರ ಮಾತು ದುರ್ಯೋಧನ ಕೇಳುವವನಲ್ಲ. ಧೃತರಾಷ್ಟ್ರ ಈ ವಿಷಯದಲ್ಲಿ ದುರದೃಷ್ಟವಂತ. ಏನೆಂದರೆ ಎಷ್ಟೋ ಬಾರಿ ಲಿಪ್ ಸಿಂಪತಿಗಾದರೂ ಹೇಳಿದ್ದನ್ನು ಕೂಡ ಒಮ್ಮೆಯೂ ಆಲಿಸುವಂಥ ಮಗನಾಗಿರಲಿಲ್ಲ. ಅವನ ಮಕ್ಕಳು ಅವನಿಗೆ ತಾನು ಕಳ್ಕೊಂಡ ರಾಜ್ಯವನ್ನು ಹೀಗೆ ದಕ್ಕಿಸಿಕೊಟ್ನಲ್ಲ ಅಂತ ಯಾವುದೋ ಒಂದು ಸಮಾಧಾನ ಕೊಟ್ಟನೇ ಹೊರತು ಇವನ ಭಯವನ್ನು ಮಾತ್ರ ಕಳೆಯೋಕ್ಕಾಗಲಿಲ್ಲ. ನಿರಂತರವೂ ಭಯ ಪಡ್ತಲೇ ಇದ್ದ. ಒಂದು ಕನ್ನಡದ ಗಾದೆ ಇದೆಯಲ್ಲ, ಕಳನೆಂತೆ ಎಂದಿದ್ರು ಮುಂಡೆ ಅಂತ. ಆ ತರಹ ಇವನು ಎದೆಯಲ್ಲಿ ಅವಲಕ್ಕಿ ಕುಟ್ತಾನೇ ಇತ್ತು, ಒದ್ದಾಡ್ತಾನೇ ಇದ್ದ. ಮತ್ತು ನಾವು ಕಾಣ್ತಕ್ಕಂಥದ್ದು ಧೃತರಾಷ್ಟ್ರನನ್ನು ಸಂಧಾನ ಕಾಲದಲ್ಲಂತೂ ಅನೇಕರು ಬಂದು ಉಪದೇಶ ಮಾಡ್ತಾರೆ, ಬೇಕಾದಷ್ಟು ಹೇಳ್ತಾರೆ. ಯಾವ ಕಾಲಕ್ಕೂ ಅವನು ಒಪ್ಕೊಳ್ಳೋದಿಲ್ಲ. ಕೃಷ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ತತ್ಕ್ಷಣವೇ ಅವನು ಕೃಷ್ಣನಿಗೆ ಏನು ಬೇಕಾದರೂ ಮರಳು ಮಾಡೋಣ, ಚೀನಾಂಬರಗಳನ್ನು ಕೊಡೋಣ, ಸಾವಿರಾರು ದಿವ್ಯವಾದಂಥ ಹಸನು ಮಾಡಿದ ಚರ್ಮಗಳನ್ನು ಕೊಡೋಣ, ಮತ್ತು ಸ್ತ್ರೀಯರನ್ನು ದಾಸದಾಸಿಯರನ್ನು ಒಡವೆ ವಸ್ತ್ರಗಳನ್ನು ಎಲ್ಲವನ್ನೂ ಕೊಡೋಣ ಅಂತಂತಾನೆ. ಮತ್ತು ದುಶ್ಯಾಸನನ ಅರಮನೆ ದುರ್ಯೋಧನ ಅರಮನೆಗಿಂತ ತುಂಬ ಚೆನ್ನಾಗಿದೆ, ಅಲ್ಲಿ ಕೃಷ್ಣನ ಬಿಡದಿ ಮಾಡಿಸೋಣ ಅಂತೆಲ್ಲ ಅಂತಾನೆ. ಆಗ ಹೇಳ್ತಾನೆ ವಿದುರ, ಈ ಥರದ್ದಕ್ಕೆಲ್ಲ ಬಲಿ ಬಿಡೋದಿಲ್ಲ ಕೃಷ್ಣ, ಸಂಧಾನ ಸರಿಯಾಗಾದರೆ ಮಾತ್ರ ಅವನು ಒಪ್ಕೊಳ್ತಾನೆ ಅಂತ. ತತ್ಪೂರ್ವದಲ್ಲಿ ಇಷ್ಟೆಲ್ಲ ಕೃಷ್ಣನಿಗೆ ಉದಾರತೆಯ ಮಾತನ್ನು ಹೇಳಿದವನು ಸಂಜಯನನ್ನು ಕಳಿಸಿದ್ದ. ಪಾಂಡವರ ಕಡೆಯಿಂದ ದೃಪದನ ಪುರೋಹಿತ ಮೊದಲು ಬಂದ, ಆಮೇಲೆ ಕೌರವರ ಕಡೆಯಿಂದ ಸಂಜಯ ಹೋಗಿದ್ದ. ಸಂಜಯನ ಬಾಯಲ್ಲಿ ಇವನು ಹೇಳಿಸ್ತಾನೆ ತುಂಬ ಅನ್ಯಾಯದ ಮಾತುಗಳನ್ನೆಲ್ಲ ಹೇಳಿಸ್ತಾನೆ. ಅದು ಒಂದು ರೀತಿಯಾದ ಅರ್ಜುನ ವಿಷಾದ ಯೋಗದಂತೆಯೇ ಕಾಣಿಸುತ್ತದೆ. ಯುದ್ಧ ಅಂದರೆ ಮಹಾಪಾತಕ, ನಮ್ಮ ಸೆಕ್ಯುಲರಿಸ್ಟ್ಗಳ ಉಪದೇಶ ಇದ್ದಂತೆ ಕಾಣಿಸುತ್ತದೆ. ಅಲ್ಲಿಂದಲೇ ತೆಗೆದುಕೊಂಡಿದ್ದರು ಅಂತ ಅನಿಸುತ್ತೆ. ಯುದ್ಧ ತುಂಬ ನೀಚವಾದದ್ದು, ಬರ್ಬರವಾದದ್ದು, ಜೀವಹತ್ಯೆಗಿಂತ ಮಹಾಪಾತಕ ಯಾವುದೂ ಇಲ್ಲ. ಭಿಕ್ಷೆಯನ್ನಾದರೂ ಬೇಡ್ಕೊಂಡಿರ್ಬೋದು, ಮೃಗವ್ರತವನ್ನಾದರೂ ಹಿಡಿಯಬಹುದು, ಆದರೆ ಪರೋಪಕಾರ ಮಾಡಬೇಕು, ಜೀವಹಿಂಸೆ ಸಲ್ಲದು ಅಂತೆಲ್ಲ ದೊಡ್ಡ ಅಜೆಂಡಾ ಹೇಳಿ ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ಅಯೋಗ್ಯರು, ನೀಚರು. ಆದರೆ ನೀವು ನನ್ನ ಪ್ರೀತಿಪಾತ್ರರಾದ ಪಾಂಡವನ ಮಕ್ಕಳು, ನನ್ನ ಮಾತನ್ನು ಕೇಳ್ತೀರಾ, ನಿಮಗೀಗ ವನವಾಸ ಅಭ್ಯಾಸವಾಗಿದೆ, ನೀವು ಕಾಡಲ್ಲೇ ಇದ್ದು ಬಿಡಿ. ಇದೇ ಮಾತುಗಳನ್ನು ಹೇಳ್ತಾನೆ. ಕೋಪ ಸರ್ವಾನರ್ಥ ಮೂಲ, ಅದು ಕೀರ್ತಿಯನ್ನು ಹಾಳು ಮಾಡುತ್ತದೆ, ಪಾಪ ಎಲ್ಲ ಅನರ್ಥಗಳನ್ನು ತಂದುಕೊಡುತ್ತದೆ. ವೈರಾಗ್ಯವನ್ನು ತಾಳಬೇಕು, ಅಧರ್ಮ ನಡೆದಾಗ ಅದನ್ನು ಧಿಕ್ಕರಿಸಬೇಕು, ಕಷ್ಟ ಬಂದಾಗ ಹಲ್ಲು ಕಚ್ಚಿ ನುಂಗಬೇಕು. ಗುರುಹಿರಿಯರನ್ನ ದಾಯಾದರನ್ನು ಕೊಲ್ಲೋದಕ್ಕಿಂತ ಹಾಳೂರುಗಳಲ್ಲಿ ಭಿಕ್ಷಾಚರಣೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಅದಕ್ಕಾಗಿ ನೋಡಿ, ಹಸ್ತಿನಾವತಿನಲ್ಲೂ ಭಿಕ್ಷೆ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾನೆ. ಎಲ್ಲೋ ಹೋಗ್ಬಿಟ್ಟು ಭಿಕ್ಷೆ ಎತ್ತಬೇಕು. ಕೃಷ್ಣನ ದ್ವಾರಕೆ ಇದೆಯಲ್ಲ, ಅಲ್ಲೇ ನೀವು ಹೋಗಿರ್ಬೋದು. ಇವನು ಆಲ್ಟರ್ನೇಟಿವ್ಸ್ ಕೊಡೋಕ್ಕೆ ಶುರು ಮಾಡಿಬಿಡೋದು, ಹಾಗಿರಿ ಹೀಗಿರಿ ಅಂತೆಲ್ಲ ಹೇಳಿ. ಮತ್ತು ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ, ಕಾಲಿಗೆ ಬಿದ್ದು ಕೇಳ್ತೀನಿ, ಚಿಕ್ಕವರಾದರೂ ನೀವು ದೊಡ್ಡವರು, ಅದಕ್ಕಾಗಿ ನೀವು ನನ್ನ ಹೇಳಿದ ಮಾತು ಕೇಳ್ತೀರಾ ಅಂತೆಲ್ಲ ಪುಂಖಾನುಪುಂಖವಾಗಿ ಹೇಳ್ತಾನೆ. ಅದಕ್ಕಷ್ಟಕ್ಕೂ ಕೃಷ್ಣ ಚೆನ್ನಾಗಿರುವ ಉತ್ತರ ಕೊಟ್ಟು ಜಾಡಿಸಿ ಕಳಿಸ್ತಾನೆ. ಅದನ್ನು ಮುಂದೆ ಕೃಷ್ಣಾವತಾರದ ಸಂದರ್ಭದಲ್ಲಿ ನೋಡೋಣ. ಆಮೇಲೆ ಇಲ್ಲೆಲ್ಲ ನೋಡಿ, ಪಾಂಡವರು ಒಳ್ಳೆಯವರು, ಹಾಗಾಗಿ ಅವರು ಸೇರಿಸ್ಕೋಬೇಕು ಅಂತ. ಮತ್ತು ನಿಮ್ಮ ಪಕ್ಷದಲ್ಲಿ ಭೀಷ್ಮ ದ್ರೋಣಾದಿಗಳು ಯಾರೂ ಇಲ್ಲ, ಅವರೆಲ್ಲ ನಮ್ಮ ಕಡೆ ಇರ್ತಾರೆ ಅಂತ ಗುರುಗಳನ್ನು ಹಿರಿಯರನ್ನ ಕೊಂದ ಪಾಪ ನಿಮಗೆ ಬರುತ್ತದೆ. ಅಥವಾ ಯುದ್ಧದಲ್ಲಿ ಜಯ ಯಾವುದು ಅಪಜಯ ಯಾವುದು ಹೇಳೋದು ಕಷ್ಟ, ನಿರ್ಣಯ ಅನಿಶ್ಚಿತ, ಹಾಗಾಗಿಯೂ ಕೂಡ ನೀವು ಯುದ್ಧ ಮಾಡಬಾರ್ದು ಅಂತೆಲ್ಲ. ಮತ್ತೆ ಪಾಂಡವರೇ ಹೊಂದಿಕೊಳ್ಳಬೇಕು ಅಂತ. ಇದು ಒಳ್ಳೆ ಭಾರತದ ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳ ಅಜೆಂಡಾ ಥರ ಕಾಣಿಸೋದಿಲ್ವ? ಹಿಂದೂಗಳು ಹೊಂದಿಕೊಳ್ಬೇಕು, ಹಿಂದೂಗಳು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಎಲ್ಲವೂ ಹಿಂದೂಗಳೇ ಮಾಡಿಕೊಳ್ಬೇಕು, ಇನ್ಯಾತಕ್ಕಾಗಿ ಬದುಕಿರಬೇಕು? ಈ ರೀತಿಯಾದ ಮಾತುಗಳನ್ನು ರಾಜಕಾರಣಿಗಳಿಗೆ ಹೊತ್ತು ಆಡುವ ಈ ಧರ್ಮಾತೀತತೆ ಅನ್ನುವ ರೀತಿ ಏನಿದೆ ಅದನ್ನು ಮಾಡೋದುಂಟು. ಆದರೆ ನೋಡಿ, ಕೃಷ್ಣ ಹೊರಡ್ತಾ ಇದ್ದಂತೆ ಧೃತರಾಷ್ಟ್ರನಿಗೆ ಜಾಪಾಳ ಮಾತ್ರೆ ಕೊಟ್ಟಂತೆ ಮತ್ತೆ ಆಗುತ್ತದೆ. ಕೃಷ್ಣ ಬರ್ತಿದ್ದಾನೆ ಅಂದರೆ ಅವನಿಗೆ ನಿದ್ರೆನೇ ಬರೋದಿಲ್ಲ. ಪ್ರಜಾಗರ ಉಪಪರ್ವ ಅಂತಲೇ ಉದ್ಯೋಗ ಪರ್ವದಲ್ಲಿದೆ. ರಾತ್ರಿ ಇಡೀ ಅವನಿಗೆ ನೀತಿಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ನೀಲಕಂಠ ದೀಕ್ಷಿತ ಹೇಳ್ತಾನಲ್ಲ, ಕಾಲಕ್ಷೈಪೋಪೈಕಮಿದಮ ಪ್ಯಾಕಥಂ ಪರಿಣಮಿಸೀತಂತ.
ನಾವು ವಂಶೇಕಸ್ಮಿನ್ ಅಜನಿ ಎಂಥ ವಂಶದಲ್ಲಿ ಹುಟ್ಟಿದ್ವಿ, ಎಂತೆಂಥ ಶಾಸ್ತ್ರಗಳನ್ನೆಲ್ಲ ಓದಿದ್ವಿ. ಆದರೆ ಇವತ್ತು ನಮ್ಮ ವಿದ್ಯೆ ಏನಾಗಿದೆ? ನಿದ್ರಾ ಹೇತೋರ್ ನಿಶಿ ಕಥಾ ಶೃಣ್ವತಃ ಪಾರ್ಥಿವಾನಾಂ ಕಾಲಕ್ಷೇಪೋಪೈಕಮಿದಮ ಕಥಂ ಪರಿಣಮಿಸೀತ್. ರಾಜರುಗಳಿಗೆ ನಿದ್ರೆ ಬರೋಲ್ಲ ಅಂತಂದರೆ ಕಾಗಮ್ಮ ಗುಬ್ಬಮ್ಮ ಕಥೆ ಹೇಳೋದಕ್ಕೆ ನಮ್ಮ ಶಾಸ್ತ್ರ ಪಾಂಡಿತ್ಯ ಬಂತು ಅಂತ. ಯಾಕೆಂದರೆ ಅವರು ರಾಜಸಭೆಯಲ್ಲಿ ಹೇಳಿದ ನೀತಿ ಕೇಳೋಲ್ಲ, ಅನೀತಿ ಮಾಡ್ತಾರೆ, ರಾತ್ರಿ ನಿದ್ರೆ ಬರೋದಿಲ್ಲ. ಅವರು ನಿದ್ರೆ ಬರೋದಕ್ಕೆ ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ಸ್ಟೋರೀಸು, ಶುಕಸಪ್ತತಿ ಹೇಳಬೇಕು, ವಿದ್ಯಾಮಂಜರಿ ಕಥೆಗಳನ್ನು ಹೇಳಬೇಕು, ಇನ್ಯಾವುದೋ ಹೇಳಬೇಕು. ಈ ತರಹ ಇವನಿಗೆ ಪ್ರಜಾಗಾರ ಪರ್ವದಲ್ಲಿ ಉಪದೇಶ ಮಾಡಿದ್ದೇ ಕೋಪವೆಂಬುದನರ್ಥ ಸಾಧನ ಅಂತ ಶುರು ಮಾಡ್ಕೊಳ್ತಾನಲ್ಲ ಕುಮಾರವ್ಯಾಸ. ಮೂಲಕ್ಕಿಂತ ಪರ್ಸೆಂಟೇಜ್ ವೈಸ್ ಜಾಸ್ತಿ ಇದೆ ಕುಮಾರವ್ಯಾಸನಲ್ಲಿ ವಿದುರ ನೀತಿ. ಅದು ಸಾಲದು ಅಂತ ವೇದಾಂತವನ್ನು ಬೇರೆ ಸನತ್ಸುಜಾತರ ಮೂಲಕವಾಗಿ ಹೇಳಿಸೋ ವೈಖರಿ. ಯಾತಕ್ಕೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಒಂದು ಚೂರು ಪ್ರಯೋಜನಕ್ಕೆ ಬರೋದಿಲ್ಲ. ಕೃಷ್ಣ ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ. ನೀನು ನೋಡಿದ ಮೇಲೆ, ನಿನ್ನನ್ನು ಕಂಡ ಮೇಲೆ ನನಗೆ ಇನ್ಯಾವುದೂ ಬೇಡ ಕೃಷ್ಣ, ಈ ಪಾಪಿ ಜಗತ್ತನ್ನು ನೋಡೋಲ್ಲ ಅಂತ. ವಿಶ್ವಂ ವಿಷ್ಣುರ್ ವಷಟ್ಕಾರ ಅಂತ, ವಿಶ್ವವೇ ವಿಷ್ಣುವಲ್ವೇ, ಪರಮಾತ್ಮನೇ ಜಗತ್ತಾಗಿದ್ದಾನೆ, ಜಗತ್ತು ಹೇಗೆ ಪಾಪವಾಗುತ್ತೆ? ಇವನಲ್ವ ಪಾಪಿ? ಕನ್ನಡಿನಲ್ಲಿ ಇವನ ಮುಖ ನೋಡ್ಕೋಬಾರ್ದಷ್ಟೇ, ಇನ್ನೆಲ್ಲ ಮಾಡಬಹುದು. ಅಂದರೆ ಏನೋ ಒಂದು ದೊಡ್ಡ ರೀತಿಯಲ್ಲಿ ನಡ್ಕೊಂಡು ಬಿಟ್ಟಿದ್ದೀನಿ ಅಂತ. ಅವನ ವರ್ತನೆಯಂತೆ ನಡ್ಕೊಂಡಿರ್ತಾನೆ ದೊಡ್ಡದು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಸುಮ್ಮನೆ ದೇವರ ಸ್ತೋತ್ರ ಮಾಡಿಕೊಂಡು ಅವನ ಮೌಲ್ಯಗಳನ್ನು ಏನೋ ಅನುಸರಿಸದೇ ಇದ್ದರೆ ಹೇಗೆ ಪ್ರೀತಿಪಾತ್ರನಾಗ್ತಾನೆ? ಒಬ್ಬ ಸೇವಕ ಯಜಮಾನನಿಗೆ, ಸ್ವಾಮಿ ನಿಮಗೆ 500 ಎಕರೆ ಇದೆ, 80,000 ತೆಂಗಿನ ಮರ ಇದೆ, ಬ್ಯಾಂಕಲ್ಲಿ ಒಂದು 350 ಕೋಟಿ ಡೆಪಾಸಿಟ್ ಮಾಡಿದ್ದೀರಾ ಅಂತೆಲ್ಲ ದಿನ ಹೇಳ್ತಾ ಇದ್ದರೆ ಅವನ ಪ್ರೀತಿಪಾತ್ರನಾಗ್ತಾನೆ, ಅವನು ಕೆಲಸ ಮಾಡ್ತಾ ಇದ್ದ ಸೇವಕನ ಪ್ರೀತಿಪಾತ್ರನಾಗ್ತಾನೆ ಅಂತ. ಹೀಗಾಗಿ ಅವನ ಇಚ್ಛೆಯಂತೆ ಬಾಳುವುದಲ್ಲದೆ ಮತ್ತಾವುದುಂಟು? ನೋಡೋದಕ್ಕೆ ಮಾತ್ರ ಎಂಥ ಜ್ಞಾನಿ ಈ ಧೃತರಾಷ್ಟ್ರ, ಜಗತ್ತನ್ನೇ ನೋಡೋದು ಬೇಡ ಅಂತಂದ ಅಂತ. ಯಾಕೆ ನೋಡಬೇಕು? ಆಗೋದೆಲ್ಲ ಆಗಿದೆ ಅನರ್ಥ. ಇನ್ನು ನೋಡೋದಕ್ಕೆ ಏನಿದೆ? ಮಕ್ಕಳ ಹೆಣ ನೋಡಬೇಕಷ್ಟೆ, ಧರ್ಮರಾಜ ಇಡೋ ಪಿಂಡ ನೋಡಬೇಕಷ್ಟೆ, ಇನ್ಯಾವುದೂ ಇಲ್ಲ. ಹೀಗೆ ಕೆಲವರು ದೊಡ್ಡ ಸ್ಥಾನದಲ್ಲಿರುವ ನೀಚರು ತುಂಬ ದೊಡ್ಡ ರೀತಿಯ ಮಾತುಗಳನ್ನು ಆಡಿದಂತೆ ಕಾಣಿಸುತ್ತದೆ. ಕೆದಕಿದಾಗ ಅಲ್ಲಿ ಯಾವ ಮೌಲ್ಯವೂ ಇರುವುದಿಲ್ಲ. ಸಂಧಾನಕ್ಕೆ ಬಂದ ಕೃಷ್ಣ ಬೇಡಿಕೊಳ್ತಾನೆ ದುರ್ಯೋಧನನಿಗೆ, ಧೃತರಾಷ್ಟ್ರನಿಗೆ, ತ್ರಾಹಿ ರಾಜನ್ ನಿಮಂ ಲೋಕಂ ತ್ರಸ್ತಂ ಮೃತ್ಯುಮುಖೇ ಸ್ಥಿತಂ ಅಂತ ಬೇಡಿಕೊಳ್ತಾನೆ. ಕೇಳಲಿಲ್ಲ. ಗಾಂಧಾರಿಯ ಮೂಲಕವಾದರೂ ಮಗನಿಗೆ ಹಿತ ಹೇಳಿಸು ಅಂದರೆ ಅದೂ ಕೇಳಲಿಲ್ಲ. ಅಷ್ಟು ಮಾತ್ರವಲ್ಲ, ನಿನ್ನ ಮಗನನ್ನು ಸೆರೆ ಹಿಡಿದು ಬಿಡು ಸಾಕು, ನಾವು ಯಾದವರೆಲ್ಲ ಸೇರಿ ಕಂಸನ್ನು ಹೇಗೆ ಧ್ವಂಸ ಮಾಡಿದ್ವೋ ಆ ರೀತಿಯಾಗಿ ನೀನು ಮಾಡು ಅಂತಾನೆ. ಯಾವುದಕ್ಕೂ ಒಪ್ಪಲಿಲ್ಲ. ನಾನು ಅಸಹಾಯಕ ಅಂತ ಅಂದುಕೊಂಡು ಕೂತ್ಕೊಂಡ. ನಿಜ, ಆಗ ಅಸಹಾಯಕನಾಗಿದ್ದ. ಆದರೆ ಅಲ್ಲಿವರೆಗೂ ಬೆಳೆಯೋಕ್ಕೆ ಬಿಟ್ಟನಲ್ಲ. ಧೃತರಾಷ್ಟ್ರನ ಕಡೆಯಿಂದ ದ್ಯೂತಾಹ್ವಾನ ಬಂದಿಲ್ಲ ಅನ್ನೋದಾಗಿದ್ದರೆ ಪಾಂಡವರು ಹೋಗ್ತಿರಲಿಲ್ಲ. ಇವನ ಮೂಲಕವಾಗಿ ಹೋಗಿದ್ದರಿಂದ ಹೋದದ್ದಾಯ್ತಷ್ಟೆ. ಕೆಲವೊಮ್ಮೆ ನೋಡಿ, ಟಿಪ್ಪು ಸುಲ್ತಾನ್ ಅಂತವನು ಶೃಂಗೇರಿ ಮಠಕ್ಕೆ ಯಾವಾಗಲೂ ಬರೆದು ಬಿಟ್ಟಕ್ಕಾಗದ. ಆ ಶೃಂಗೇರಿ ಮಠಕ್ಕೂ ಯಾವುದೆಲ್ಲ ಒಳ್ಳೆಯದನ್ನು ಕಳ್ಕೊಳ್ತು. ಈ ಪತ್ರ ವ್ಯವಹಾರವೊಂದಿಷ್ಟು ಕಳ್ಕೊಂಡಿದ್ರೆ ಆಗಿರೋದು, ಆ ಕಡತವನ್ನು ಎಲ್ಲೋ ತಿಪ್ಪಿಗೆಸ್ತಿದ್ರೆ ಆಗಿರೋದು. ತುಂಗಾ ನದಿನಲ್ಲಿ ಏನು ಕೊರತೆ ನಮ್ಮ ಮೊಡುಗಳಿಗೆ, ಅದೊಂದು ಕಂತೆ 4 ಉಳಿಸ್ಕೊಂಡಿದ್ದು ಮಹಾ ಸೆಕ್ಯುಲರಿಸ್ಟ್ ಅಂತ. ಏನು ಸೆಕ್ಯುಲರಿಸಮ್ ಮಾಡಿದ್ದು? ಅವನು ರಾಜಧಾನಿಯಲ್ಲೇ ಇದ್ದಂಥ ಶಿವದೇವಸ್ಥಾನವನ್ನು, ಹನುಮಂತನ ದೇವಸ್ಥಾನ ಎಲ್ಲವನ್ನು ಮಸೀದಿ ಮಾಡಿ ಕೂಡ್ತಿದ್ದಾನೆ. ಮೈಸೂರಂಥ ಊರನ್ನು ಮೊದಲುಗೊಂಡು ನಜರ್ಬಾದ್ ಅಂತ ಹೆಸರು ಬದಲಾಯಿಸಿದ್ದಾನೆ. ಅವನು ಸೆಕ್ಯುಲರಿಸ್ಟ್ ಅಂತೆ. ಎಲ್ಲಾದರೂ ಉಂಟೆ ನೋಡಿದ್ರೆ ಗೊತ್ತಾಗುತ್ತದೆ ಅವನ ಚಾರಿತ್ರ್ಯ ಯಾವ ರೀತಿ ಆದದ್ದು ಅಂತ. ಅವನ ಕತ್ತಿ ಮೇಲೆ ಇದು ಕಾಫಿರನ್ನು ಕೊಲ್ಲೋದಕ್ಕಿರ್ತಕ್ಕಂಥ ಕತ್ತಿ ಅಂತ ಹಾಕಿದ್ದು. ಸಾವಿರಾರು ಕುಟುಂಬ, ಹಿಂದೂ ಕುಟುಂಬಗಳು ಈಗಲೂ ಕೂಡ ದೀಪಾವಳಿ ಮಾಡಿಕೊಳ್ಳಲ್ಲ. ಯಾಕೆಂದರೆ ದೀಪಾವಳಿ ದಿವಸ ಅವರೆಲ್ಲ ಕುಟುಂಬದ ಪೂರ್ವಜರನ್ನು ಅವರ ಮನೆಯಲ್ಲೇ ನೇಣಿಗೆ ಹಾಕಿಸಿದವನು ಟಿಪ್ಪು ಸುಲ್ತಾನ್ ಅಂತ. ನನ್ನ ಪರಿಚಿತರ ಸ್ನೇಹಿತರ ಮನೆಗಳೇ ಆ ಥರದ್ದು ಹಲವಿವೆ, ದೀಪಾವಳಿ ಮಾಡಿಕೊಳ್ಳದೆ ಇರತಕ್ಕಂಥದ್ದು. ಈ ಥರದ್ದೆಲ್ಲ ಇತಿಹಾಸದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು, ಜನಶ್ರುತಿಯಲ್ಲಿರುವುದು ಸಾಧಾರಣವಾಗಿ ಕಾಣಿಸುತ್ತದೆ. ಆದರೆ ಹೀಗೆ ಧೃತರಾಷ್ಟ್ರ ಮಾಡಿಕೊಂಡಂತೆ ಬಾಯಲ್ಲಿ ಸ್ವಸ್ತಿ ಅಂತಲೇ ಅಂತ ಇರೋದು, ಕೈಯಲ್ಲಿ ಯಾವುದನ್ನು ಮಾಡದೇ ಇರುವಂಥದ್ದು. ಹೀಗಾಗಿ ಬಂದ ಸಂಧಾನವೂ ಕೂಡ ತಿರಸ್ಕೃತವಾಗುವಂತೆ ಮಾಡ್ದ. ತೀರ ಕೈ ಶಕ್ತಿ ಉಡುಗೋಯ್ತು. ಟಿಪ್ಪು ಸುಲ್ತಾನನಿಗೂ 3ನೇ ಮೈಸೂರು ಯುದ್ಧ ಆದಮೇಲೆ ಉಡುಗೋಯ್ತು ಶಕ್ತಿ. ಆಗ ಎಲ್ಲರೂ ವೃದ್ಧಾನಾರಿ ಪತಿವ್ರತ, ಬೀಚಿ ಹೇಳ್ತಾರೆ ಪತಿವ್ರತಾನೂ ಹೌದು ಅಂತ. ಆ ಥರ ಆಗಿಬಿಡ್ತದೆ ಧೃತರಾಷ್ಟ್ರನದು. ಹಾಗಾಯಿತು ಕಡೆಗೆ. ಆಮೇಲೆ ವ್ಯಾಸರು ಬಂದು, ಅಯ್ಯ ಪಾಪಿ, ಒಂದು ದಿವಸ ನಿನಗೆ ದಿವ್ಯದೃಷ್ಟಿ ಕೊಟ್ಟಾಗ ಯುದ್ಧ ನಡೆಯೋದನ್ನು ನೋಡು, ಮತ್ತು ನೀನೆಂದೂ ಯುದ್ಧ ಬಯಸೋಲ್ಲ, ಮಗನ ಕಾಲಿಡ್ಕೊಂಡು ನಿಲ್ಲಿಸ್ತೀಯ ಅಂದರೆ, ಸ್ವಾಮಿ ನನ್ನ ತಮ್ಮನ ಮಕ್ಕಳ ಸಾಯೋದು ನನಗೆ ನೋಡೋಕ್ಕಾಗೋಲ್ಲ ಅಂತಾನೆ. ಅವನಿಗೆ ಎಷ್ಟು ಗ್ಯಾರಂಟಿ ಇದೆ ನೋಡಿ, ಗೆಲ್ಲುವುದು ಕೌರವರೇ ಅಂತ. ಆಮೇಲೆ ಇನ್ನೂ ಒಂದು ಬೇರೆ, ನಿಮಗೇನು ಗೊತ್ತು ಮಕ್ಕಳ ಹೆತ್ತ ಸಂಕಟ ಏನು ಅಂತ ನಿಮಗೆ ಗೊತ್ತಾಗೋಲ್ಲ, ನಿಮಗೇನು ಗೊತ್ತು ಅಂತಂದು ಬಿಡ್ತಾನೆ. ಈ ಪಾಪಿಯನ್ನೇ ಹೆತ್ತವನು ಆತ.
ಅಂದರೆ ಅದೆಷ್ಟು ಕನ್ವೀನಿಯೆಂಟಾಗಿ ಮಾತುಗಳು ಬರ್ತಾ ಇರ್ತವೆ ಅಂತಂದರೆ ಇದಕ್ಕೆ ಯಾವ ಕಲಿಕೆಯೂ ಬೇಕಾಗಿರಲಿಲ್ಲ. ಅಶಿಕ್ಷಿತ ಪಟುತ್ವಂ ಈ ರೀತಿಯಾದದ್ದು ಕಾಣಿಸುತ್ತದೆ. ಆಮೇಲೆ ಯುದ್ಧದ ವಾರ್ತೆ ಒಂದೊಂದು ದಿವಸ ಬರ್ತಾ ಇದ್ದಂತೆ ಏನೆಲ್ಲ ಚೇಷ್ಟೆಗಳು ಮಾಡೋದಕ್ಕೆ ಆರಂಭ ಮಾಡ್ತಾನೆ ಅಂತಂದರೆ ಸಂಕಟವಾಗುತ್ತೆ, ಅಯ್ಯೋ ಪಾಪ ಅನಿಸುತ್ತದೆ. ಕಡೆಗೆ ಇದಲ್ಲ, ಇದಕ್ಕೆ ಅಯ್ಯೋ ಪಾಪ ಅಂದರೂ ಏನೂ ಆಗುವಂಥದ್ದಲ್ವಲ್ಲ ಅಂತ ಅನಿಸುತ್ತದೆ. ಆ ಧೃತರಾಷ್ಟ್ರನ ಅವಸಾನವನ್ನು ಮತ್ತು ಗಾಂಧಾರಿಯ ವ್ಯಕ್ತಿತ್ವವನ್ನು ನಾಳೆ ನೋಡೋಣ. ನಮಸ್ಕಾರ.